Hello, students. So, welcome back to your favorite Sambhav NEET Kannada batch. ಆ್ಯಂಡ್ ಇವತ್ತು ನಾವು ಅಯೋನಿಕ್ ಇಕ್ವಿಲಿಬ್ರಿಯಮ್ ಚಾಪ್ಟರ್ನ ಮಾಡ್ತಿದ್ದೀವಿ. ಸೊ ಇದು ರಿಲೇಟ್ ಆಗಿರುತ್ತೆ ನಿಮ್ಮದು ಕೆಮಿಕಲ್ ಇಕ್ವಿಲಿಬ್ರಿಯಮಲ್ಲಿ ಕಲ್ತಿರೋ ಕಾನ್ಸೆಪ್ಟ್ಗಳಿಗೆ. ಸೊ ಯು ಕ್ಯಾನ್ ಕಂಟಿನ್ಯೂ ವಿತ್ ದಿಸ್ ಚಾಪ್ಟರ್ ಆಫ್ಟರ್ ಕಂಪ್ಲೀಟಿಂಗ್ ಕೆಮಿಕಲ್ ಇಕ್ವಿಲಿಬ್ರಿಯಮ್. ಸೊ ಈ ಚಾಪ್ಟರಲ್ಲಿ ನೀವೇನೇನು ಓದ್ತೀರಾ? ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಅಯೋನೈಸೇಷನ್ ಆ್ಯಂಡ್ ಡಿಸೋಸಿಯೇಷನ್ ಮಧ್ಯದಲ್ಲಿ ನೀವೇನಾದರೂ ಡಿಫ್ರೆನ್ಸ್ ಇರೋದನ್ನ ತಿಳ್ಕೊತೀರಾ. ನೆಕ್ಸ್ಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಬಗ್ಗೆ ತಿಳ್ಕೊತೀರಾ. ಅರ್ಹೇನಿಯಸ್ ಥಿಯರಿ, ಇದ್ರ ಜೊತೆಗೆ ನೀವು ಬ್ರಾನ್ಸ್ಟೆಡ್ ಲಾರಿ ಥಿಯರಿ ಆ್ಯಂಡ್ ನಿಮ್ಮದು ಲ್ಯೂಯಿಸ್ ಕನ್ಸೆಪ್ಟ್ನು ಕೂಡ ತಿಳ್ಕೊತಾ ಹೋಗ್ತೀರಾ. ಓಸ್ವಾಲ್ಡ್ಸ್ ಲಾನ ಕಲಿತೀರಾ. ಸೊ ದಟ್ ಡಿಸೋಸಿಯೇಷನ್ ಕಾನ್ಸ್ಟೆಂಟು ಆ್ಯಂಡ್ ನಿಮ್ಮದು ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನು ಎಲ್ಲ ನೀವು ಹೇಳೋದಕ್ಕೋಸ್ಕರ. ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಂದರೆ ಏನು, ಅದರ ಥಿಯರಿ ಬಂದ್ಬಿಟ್ಟು ಅರ್ಹೇನಿಯಸ್ ಕನ್ಸೆಪ್ಟ್ ಅದರಲ್ಲೇ ಬರುತ್ತೆ. ಸಾಲ್ವೆಂಟ್ ಯಾವ ಟೈಪ್ ಇರುತ್ತೆ, ಕಾಮನ್ ಅಯಾನ್ ಎಫೆಕ್ಟ್ ಅಂದ್ರೇನು, ಸಾಲ್ಟ್ಸು ಆ್ಯಂಡ್ ಅದರದ್ದು pH ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಇದನ್ನೆಲ್ಲ ಹೇಗೆ ಮಾಡೋದು, ಇಂಡಿಕೇಟರ್ಸ್ ಯಾವ್ಯಾವು, ಆ್ಯಂಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸಲ್ಲಿ ಯಾವ್ಯಾವ ಪರ್ಟಿಕ್ಯುಲರ್ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ ಅಂತ ಹೇಗೆ ಐಡೆಂಟಿಫೈ ಮಾಡೋದು. ಸೊ ವಿತೌಟ್ ಎನಿ ಫರ್ದರ್ ವೇಟ್ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಕಾನ್ಸೆಪ್ಟ್ ಅದರಲ್ಲಿ ಇದ್ದಿದ್ದು ಅಯೋನೈಸೇಷನ್ ವರ್ಸಸ್ ಡಿಸೋಸಿಯೇಷನ್ ಅಂತ ಇತ್ತು, ರೈಟ್. ಸೊ ಅಯೋನೈಸೇಷನ್ ಅಂದರೆ ಏನಿಲ್ಲ, ನಿಮ್ದು ಯಾವಾಗ ಒಂದು ಸಾಲ್ಟ್ ಇಟ್ಕೊಳ್ಳಿ ಅಥವಾ ಸ್ಟ್ರಾಂಗ್ ಆ್ಯಸಿಡ್ ಇಟ್ಕೊಳ್ಳಿ ಅಥವಾ ಸ್ಟ್ರಾಂಗ್ ಬೇಸ್ನ ಇಟ್ಕೊಳ್ಳಿ. ಸೊ ಅದೇನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ ಆ್ಯಂಡ್ ಅಯಾನ್ಸ್ ಫಾರ್ಮೇಷನ್ ಮಾಡ್ಕೊತೀವಿ, ಆಯಿತಾ. ಆ್ಯಂಡ್ ಡಿಸೋಸಿಯೇಷನ್ ಅಂದರೆ ಏನು, ಸೊ ಯಾವುದೇ ಒಂದು ಸಾಲ್ವೆಂಟಲ್ಲಿ ಹಾಕಿದಾಗ ಸಾಲ್ವೆಂಟ್ ಎಫೆಕ್ಟಿಂದ ಆ್ಯಕ್ಚುಲಿ ಏನಾದರೂ ಸ್ವಲ್ಪನೂ ಡಿಸೋಸಿಯೇಟ್ ಆಗಿರುತ್ತೆ, ಈಕ್ವಿಲಿಬ್ರಿಯಮ್ ಮೇಂಟೈನ್ ಆಗಿರುತ್ತೆ, ಅವಾಗ ಏನು ಹೇಳ್ತೀವಿ ನಾವು, ಡಿಸೋಸಿಯೇಷನ್ ಅಂತ ಹೇಳ್ತೀವಿ. ಒಂದು ಕನ್ಸೆಪ್ಟ್ ಇದೆ ನಿಮ್ಮದ್ರಲ್ಲಿ ಇಲ್ಲ ಅದು, ಬಟ್ ಯು ಶುಡ್ ಆಲ್ವೇಸ್ ನೋ ದಟ್ ಈ ಸ್ಟ್ರಾಂಗ್ ಆ್ಯಸಿಡ್ಸು ಸ್ಟ್ರಾಂಗ್ ಬೇಸಸ್ನ ತಗೊಂಡಾಗ ಅವು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗ್ತವೆ, ಆಯಿತಾ. ಬಟ್ ಕಂಪ್ಲೀಟ್ಲಿ ಅಯೋನೈಸ್ ಯಾವತ್ತೂ ಆಗೋಕ್ಕಾಗಲ್ಲ. ಅದರ ಬಗ್ಗೆ ಎಲ್ಲ ರೀಸನ್ಸ್ಗಳಿದ್ದಾವೆ, ಬಟ್ ದಟ್ ಈಸ್ ನಾಟ್ ಯುವರ್ ಕನ್ಸರ್ನ್. ಸೊ ಲೆಟ್ ಅಸ್ ಸ್ಟಾರ್ಟ್. ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಬಂದ್ಬಿಟ್ಟು, ಸೊ ಎಲೆಕ್ಟ್ರೋಲೈಟ್ಸಲ್ಲಿ 2 ಟೈಪ್ಸ್ ಇದ್ದಾವೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನಿಲ್ಲ, ಸೊ ಇವೇನಾಗುತ್ತೆ, ಆಲ್ಮೋಸ್ಟ್ ಕಂಪ್ಲೀಟ್ಲಿ ಅಯೋನೈಸ್ ಆಗುತ್ತೆ. ಯಾವುದರಲ್ಲಿ, ನೀವು ಯಾವ್ದಾದ್ರು ಒಂದು ಪೋಲಾರ್ ಮೀಡಿಯಮಲ್ಲಿ ಇದನ್ನು ಹಾಕಿದಾಗ, ಆಯಿತಾ. ವೀಕ್ ಎಲೆಕ್ಟ್ರೋಲೈಟ್ಸ್ ಬಂದಾಗ ಇದು ಸ್ವಲ್ಪ ಕಂಪ್ಲೀಟ್ಲಿ ಆಗಲ್ಲ, ಬಟ್ ಡಿಸೋಸಿಯೇಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಒಂದು ಪೋಲಾರ್ ಮೀಡಿಯಮಲ್ಲಿ ಹಾಕಿದಾಗ, ಆಯಿತಾ. ನೆಕ್ಸ್ಟ್ ಬರೋಣ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸಲ್ಲಿ. ಇದು ಕಂಡಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ, ಏನಕ್ಕಂದರೆ ಅಯೋನೈಸ್ ಆಯಿತು, ಅಯೋನ್ಸ್ ಫಾರ್ಮೇಷನ್ ಆಯಿತು, ಡಿಸೋಸಿಯೇಟ್ ಆಯಿತು, ಆ್ಯಂಡ್ ನಂದು ಅಯೋನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ತಾನೇ ಚಾರ್ಜ್ ಕ್ಯಾರಿಯರ್ಸ್ ಇನ್ಕ್ರೀಸ್ ಆದರೆ ಆಬ್ವಿಯಸ್ಲಿ ಕಂಡಕ್ಟಿವಿಟಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ವೀಕ್ ಎಲೆಕ್ಟ್ರೋಲೈಟ್ಸಲ್ಲಿ ಬಂದರೆ ಇವರು ಪೂರ್ ಕಂಡಕ್ಟರ್ಸ್, ಏನಕ್ಕಂದರೆ ಇದರ ಡಿಸೋಸಿಯೇಷನ್ ಏನಾಗಿರುತ್ತೆ ಅದು ಇಕ್ವಿಲಿಬ್ರಿಯಮಲ್ಲಿ ಇರುತ್ತೆ. ಸೊ ಏನು ಅಯೋನ್ಸ್ ಡಿಸೋಸಿಯೇಟ್ ಆಗುತ್ತೆ ಅದು ಮತ್ತೆ ನಮ್ಮದು ಸ್ಟ್ರಾಂಗ್ ಆ್ಯಸಿಡು ಅದರ ರೆಸ್ಪೆಕ್ಟಿವ್ ಏನಿತ್ತು ಇನಿಷಿಯಲ್ ಅದು ಅದಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಇದರದ್ದು ನಾನು ಡಿಗ್ರಿ ಆಫ್ ಅಯೋನೈಸೇಷನ್ ತಗೊಂಡ್ರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 1 ಅಂದರೆ ವೆರಿ ಹೈಯೆಸ್ಟ್ ನಂಬರ್ 1 ಆಗಿರುತ್ತೆ. ಇದರದ್ದು 1ಗಿಂತ ತುಂಬ ಕಡಿಮೆ ಇರುತ್ತೆ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಎಕ್ಸಾಂಪಲ್ ಬಂದರೆ HNO3, HCl, KOH, NaOHಗಳಾಗ್ತವೆ. ವೀಕ್ ಎಲೆಕ್ಟ್ರೋಲೈಟ್ಸ್ ಎಕ್ಸಾಂಪಲ್ ಬಂದರೆ CH3COOH, H3PO3, H3BO3, NH4OH. ಓಕೆ, ಸೊ ಎಕ್ಸಾಂಪಲ್ಸ್ನ ಬರ್ಕೊಂಬಿಡಿ, ಒಂದು ಬೇಸಿಕ್ ಎಕ್ಸಾಂಪಲ್ಸ್ದು ಒಂದು ಲಿಸ್ಟ್ ಮಾಡ್ಕೊಂಬಿಡಿ ನೀವು. ಈಗ ಬರೋಣ ಕ್ವೆಶನ್ಸಿಗೆ. ಸೊ ಇಕ್ವೇಸ್ ಸೊಲ್ಯೂಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ಸ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಯಾವ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಬೆಸ್ಟ್ ಕಂಡಕ್ಟರ್ ಆಗಿ ನಾವು ಹೇಳ್ಬೋದು. ಸೊ ಬೆಸ್ಟ್ ಕಂಡಕ್ಟರ್ಸ್ ಅಂದರೆ ಏನು, ಸೊ ಅಯಾನ್ಸ್ ನೀಟಾಗಿ ಪ್ರೊಡ್ಯೂಸ್ ಆಗಬೇಕು. ಸೊ ಅಯಾನ್ಸ್ ಬೇಕು ಅಂದರೆ ಏನಾಗಿರ್ಬೇಕು ನಿಮ್ಮದು, ಡಿಸೋಸಿಯೇಷನ್ ಆರ್ ನೀವು ಅಯೋನೈಸೇಷನ್ ಚೆನ್ನಾಗಾಗಬೇಕು, ರೈಟ್. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗಿರಬೇಕು, ಆಲ್ಮೋಸ್ಟ್ ಈಕ್ವಲ್ ಟು 1 ಆಗಿರಬೇಕು, ಅವಾಗ ಆಗತ್ತಾ. ಆ್ಯಂಡ್ ಇವ್ರು ಯಾರಾಗಿರ್ತಾರೆ ಇವಾಗ ನಮ್ಮದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಸೊ ನಮ್ಗೆ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಷ್ಟೆ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಯಾವುದಾಗ್ತವೆ, ಸೊ HCl, ಸೊ ಸ್ಟ್ರಾಂಗ್ ಆ್ಯಸಿಡ್ ಆಗಿದೆ, ಇದು ಆಬ್ವಿಯಸ್ಲಿ ಆಗುತ್ತೆ. ನೆಕ್ಸ್ಟ್ ಅಮೋನಿಯಾ ಆಗೋದಿಲ್ಲ, ಫ್ರಕ್ಟೋಸ್ ಆಗೋದಿಲ್ಲ, ಅಸಿಟಿಕ್ ಆ್ಯಸಿಡ್ ವೀಕ್ ಆ್ಯಸಿಡ್ಸ್
ಆಗೋದಿಲ್ಲ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಹೈಡ್ರೋಕ್ಲೋರಿಕ್ ಆಸಿಡ್. ಅಷ್ಟೇ ಸಿಂಪಲ್ ಆಗಿ ಕ್ವಶನ್ ಇತ್ತು. ಈಗ ಬರೋಣ ಓಸ್ವಾಲ್ಡ್ಸ್ ಡೈಲ್ಯೂಷನ್ ಲಾ. ಸೊ ಓಸ್ವಾಲ್ಡ್ ಡೈಲ್ಯೂಷನ್ ಲಾ ನಿಮಗೆ ಗೊತ್ತಿದೆ, ವೀಕ್ ಎಲೆಕ್ಟ್ರೋಲೈಟಿಗೋಸ್ಕರ ಆಗಿರೋದು. ಸೊ ನಮ್ದು ವೀಕ್ ಎಲೆಕ್ಟ್ರೋಲೈಟಲ್ಲಿ ನಾರ್ಮಲ್ ಎಲೆಕ್ಟ್ರೋಲೈಟ್ ತಗೊಳ್ಳೋಣ ಆ್ಯಂಡ್ ದೆನ್ ನಾವು ಒಂದು ವೀಕ್ ಆಸಿಡ್ ತಗೊಳ್ಳೋಣ, ಒಂದು ವೀಕ್ ಬೇಸ್ ತಗೊಂಡು ಮಾಡೋಣ. ಓಕೆ, ಸೊ ಆರ್ ಯು ರೆಡಿ? ಓಕೆ, ಲೆಟ್ ಸ್ಟಾರ್ಟ್. ಸೊ ಒಂದು ವೀಕ್ ಎಲೆಕ್ಟ್ರೋಲೈಟ್ ಎ ಬಿ ತಗೊಂಡಿದ್ದೀನಿ. ಈ ಎ ಬಿ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ ಎ ಕ್ಯಾಟಯಾನ್ ಆ್ಯಂಡ್ ಬಿ ಅನಯಾನ್ ಅಲ್ಲಿ. ಸೊ ಇನಿಷಿಯಲ್ ನಾನು ಕಂಡೀಷನಲ್ಲಿ ನಂದು ಅಟ್ ಟಿ ಈಸ್ ಈಕ್ವಲ್ ಟು 0ದಲ್ಲಿ ನಾನು ಏನಾದರೂ ಕಾನ್ಸಂಟ್ರೇಷನ್ ಇದ್ರದ್ದು ಐಡೆಂಟಿಫೈ ಮಾಡಿದ್ರೆ ಏನಾಗಿರುತ್ತೆ, ಸೊ ಕಾನ್ಸಂಟ್ರೇಷನ್ ಆಬ್ವಿಯಸ್ಲಿ ವಿಲ್ ಬಿ ಈಕ್ವಲ್ ಟು ಸಿ. ಯಾವುದೋ ಒಂದು ಸಿ ಕಾನ್ಸಂಟ್ರೇಷನ್ ಇದೆ. ಬಟ್ ಇನಿಷಿಯಲ್ ಟಿ ಈಸ್ ಈಕ್ವಲ್ ಟು 0ದಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಫಾರ್ಮೇಷನ್ ಆಗಿರತ್ತಾ, ಡಿಸೋಸಿಯೇಷನ್ ಆಗಿರತ್ತಾ, ಆಗಿರಲ್ಲ. ಸೊ ಲೆಟ್ ಅಸ್ ಟೇಕ್ 0 0 ಆ್ಯಂಡ್ ಅಟ್ ಇಕ್ವಿಲಿಬ್ರಿಯಂ ಬಂದಾಗ ಏನಾಗಿರುತ್ತೆ, ಸೊ ಇಕ್ವಿಲಿಬ್ರಿಯಮ್ ಅಲ್ಲಿ ನನ್ನ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಲ್ಲಿ ನಾನು ಹೇಳಿದೆ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಲ್ಲಿ. ಸೊ ಏನಾಗುತ್ತೆ, ಕಾನ್ಸಂಟ್ರೇಷನ್ ಇಂಟು 1 ಮೈನಸ್ ಅಲ್ಫಾ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಗಿ, ಕರೆಕ್ಟ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಗಿ ಇದೇನಾಗಿರುತ್ತೆ. ಇದರಲ್ಲಿ ಏನೋ ನಂದು 1 ಆಗಿರೋದ್ರಿಂದ ನಾನು ಏನು ಬರಿಬೋದು ಇದನ್ನ, ಐ ಕ್ಯಾನ್ ರೈಟ್ ಸಿ ಇಂಟು ಆಲ್ಫಾ. ಇದರಲ್ಲೂ ಸ್ಟಾಕ್ಯೋಮೆಟ್ರಿ 1 ಆಗಿರೋದ್ರಿಂದ ಸಿ ಇಂಟು ಆಲ್ಫಾ ಬರಿಬೋದು. ಆಯ್ತಾ? ಸೊ ನಂದು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ನಾನು ತಗೊಳ್ತಾ ಹೋದರೆ ಇದೇನಾಗಿರುತ್ತೆ ನಂದು, ಸೊ ನಂದು ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆಗಿರುತ್ತೆ. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಟ್ ಇಕ್ವಿಲಿಬ್ರಿಯಮ್ ಏನಾಗಿದೆ, ಇದು ಸಿ ಆಲ್ಫಾ ಆಗಿದೆಯಾ, ಕಾನ್ಸಂಟ್ರೇಷನ್ ಆಫ್ ಎ ಪಾಸಿಟಿವ್ ಕೆಟಯಾನ್ದು. ಸೊ ಸಿ ಆಲ್ಫಾ ಇಂಟು ಸಿ ಆಲ್ಫಾ ಡಿವೈಡೆಡ್ ಬೈ ಇದೇನಾಗಿದೆ ಸಿ ಇಂಟು 1 ಮೈನಸ್ ಆಲ್ಫಾ, ಕರೆಕ್ಟ್. ಆ್ಯಂಡ್ ನನಗೇನು ಗೊತ್ತಿದೆ, ನಂದು ವೀಕ್ ಎಲೆಕ್ಟ್ರೋಲೈಟ್ಸ್ ಆಗಿರಂದ್ರ ನಂದು ಡಿಗ್ರಿ ಆಫ್ ಡಿಸೋಸಿಯೇಷನ್ ತುಂಬ ಕಡಿಮೆ ಇರುತ್ತೆ 1ಗಿಂತ. ಸೊ ನಂದು 1 ಮೈನಸ್ ಅಲ್ಫಾನ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಅಂತ ಬರಿಬೋದಾ? ಯಾಕಂದರೆ ಇದು 1ಗಿಂತ ತುಂಬ ಚಿಕ್ಕ ವ್ಯಾಲ್ಯೂ ಅಂತ ಹೇಳಿದ್ರೆ ಅದನ್ನು ಮೈನಸ್ ಮಾಡ್ತಾರೆ 1ಇಂದ. ಲೆಟ್ಸ್ ಸೇ ಇದನ್ನ ಅಲ್ಫಾನ ನಾನು ಇಟ್ಕೊಳ್ಳೋಣ 0.001 ಅಂತ. 1 ಮೈನಸ್ 0.001 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ತಾನೇ ನಾವು ತಗೊಳೋದು. ಸೊ ಇದನ್ನ 1 ಅಂತ ಬರ್ಕೊಬೋದಾ? ಸೊ ನಾನೇನು ಬರ್ಕೊತೀನಿ, ಸಿ ಸ್ಕ್ವೇರ್ ಅಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಇಂಟು 1 ತಗೊಂಡೆ. ಸೊ ಒಂದು ಸಿ ಕ್ಯಾನ್ಸಲ. ಸೊ ಇದೇನಾಯಿತು, ಸಿ ಇಂಟು ಅಲ್ಫಾ ಸ್ಕ್ವೇರ್ ಆಯಿತು. ಸೊ ಇದನ್ನು ತಗೊಂಡ್ರೆ ನಾನು ಏನು ಬರಿಬೋದು ಇದನ್ನು, ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ ಸಿ ಬರಿಬೋದಾ? ಸೊ ಅಲ್ಫಾ ಏನಾಯಿತು, ಡಿಗ್ರಿ ಆಫ್ ಡಿಸೋಸಿಯೇಷನ್ ರೂಟ್ ಆಫ್ ಕೆ ಡಿವೈಡೆಡ್ ಬೈ ಕನ್ಸಂಟ್ರೇಷನ್ ಸಿ. ಸೊ ನನಗೆ ಈ ಫಾರ್ಮುಲಾ ಬೇಕಾಗಿದ್ದು ಓಸ್ವಾಲ್ಡ್ ಡೈಲ್ಯೂಷನ್ ಲಾದಿಂದ. ಸೊ ಓಸ್ವಾಲ್ಡ್ ಡೈಲ್ಯೂಷನ್ ಲಾ, ಡಿಗ್ರಿ ಆಫ್ ಡಿಸೋಸಿಯೇಷನ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಎಷ್ಟು ತಗೊಂಡಿದ್ರಿ. ಈಗ ಬರೋಣ ನಂದು ವೀಕ್ ಆ್ಯಸಿಡಲ್ಲಿ. ಸೊ ವೀಕ್ ಆ್ಯಸಿಡ್ ತೊಗೊಬೇಕು ಅಂದರೆ ನೀವೇನು ತೊಗೊತೀರಾ, ಲೆಟ್ಸ್ ಎ ಎಚ್ ಅಂತ ತೊಗೊತೀರಾ. ಆಯಿತಾ? ವೀಕ್ ಆ್ಯಸಿಡ್ ಇದೆ ಒಂದು ಎ ಎಚ್. ಈ ಎ ಎಚ್ ಏನಾಗುತ್ತೆ, ಡಿಸೋಸಿಯೇಟ್ ಆಗಿ ಇಟ್ ವಿಲ್ ಬಿ ಫಾರ್ಮಿಂಗ್ ಎ ಹೆಚ್ ಪಾಸಿಟಿವ್ ಪ್ಲಸ್ ಎ ನೆಗೆಟಿವ್ ಮಾಡುತ್ತೆ. ಸೊ ಇದನ್ನು ಸಿಂಪ್ಲಿ ಅದೇ ಥರ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಅಟ್ ಟಿ ಈಸ್ ಈಕ್ವಲ್ ಟು 0 ಅಟ್ ಇಕ್ವಿಲಿಬ್ರಿಯಮ್ ಹೌ ಮಚ್ ಇಟ್ ವಿಲ್ ಬಿ, ಇದು ಕಾನ್ಸಂಟ್ರೇಷನ್ ಸಿ ತಗೊಂಡ್ರೆ ಇದು 0 0, ಇದೇನಾಗುತ್ತೆ ಸಿ ಇಂಟು 1 ಮೈನಸ್ ಅಲ್ಫಾ, ಇದೇನಾಗುತ್ತೆ ಸಿ ಅಲ್ಫಾ. ಸೊ ನಂದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗ್ಬೋದು, ಸಾರಿ ಡಿಸೋಸಿಯೇಷನ್ ಕಾನ್ಸ್ಟೆಂಟು ಕಾನ್ಸಂಟ್ರೇಷನ್ ಆಫ್ ಎಚ್ ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ಎ ಮೈನಸ್ ಪ್ರಾಡಕ್ಟ್ದು ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್ ಎ ಹೆಚ್. ಸೊ ಏನಾಯ್ತಿದು ಅವಾಗಲೇ ಮಾಡಿರುತ್ತಾರಂತಾನೆ. ಸೊ ಸಿ ಅಲ್ಫಾ ವೀಕ್ ಆ್ಯಸಿಡ್ ಆಗಿರೋದ್ರಿಂದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಈಸ್ ವೆರಿ ಲೆಸ್ ದ್ಯಾನ್ 1 ಆ್ಯಂಡ್ ಅದರಿಂದ 1 ಮೈನಸ್ ಅಲ್ಫಾ ಈಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1. ಸೊ ಸಿ ಅಲ್ಫಾ ಇದೇನಾಗುತ್ತೆ ಸಿ ಇಂಟು 1 ಮೈನಸ್ ಅಲ್ಫಾ ವಿಚ್ ವಿಲ್ ಬಿ ಈಕ್ವಲ್ ಟು ಸಿ ಸ್ಕ್ವೇರ್ ಅಲ್ಫಾ ಸ್ಕ್ವೇರ್, ಸಿ ಇಂಟು 1 ಕ್ಯಾನ್ಸಲ್, ಸಿ ಇಂಟು ಅಲ್ಫಾ ಸ್ಕ್ವೇರ್. ಸೊ ಇದರಲ್ಲಿ ನಾನು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಏನು ಬರೆದಿದ್ದೀನಿ, ಇದು ವೀಕ್ ಆ್ಯಸಿಡ್ ಆಗಿರೋದ್ರಿಂದ ನಾನು ಎ ಅಂತ ಬರ್ತೀನಿ. ಆಯಿತಾ? ಸೊ
ವೀಕ್ ಆಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಏನಾಗಿದೆ. ಸೊ ಇದ್ರ ಅಕಾರ್ಡಿಂಗ್ ನನ್ನ ರಿಲೇಷನ್ ಏನು ಬರೀಬಹುದು. ಸೊ ನಂದು alpha is equal to degree of dissociation, alpha is equal to root of Ka divided by C concentration. Correct? Simple. ಇಷ್ಟೇ ಬರಿಬೇಕಾಗಿತ್ತು. ನೆಕ್ಸ್ಟ್ ವೀಕ್ ಬೇಸಿಕ್ ತಗೊಂಡ್ರೆ ಸಿಮಿಲರ್ ಪ್ಯಾಟ್ರನ್. ಒಂದು ವೀಕ್ ಬೇಸ್ ತಗೊಳ್ಳಿ, ದಟ್ ಈಸ್ ಒಂದು BOH ತಗೊಳ್ಳಿ. ಇದನ್ನು ಡಿಸೋಸಿಯೇಟ್ ಮಾಡಿದ್ರೆ ಯಾವ ಥರ ಆಗುತ್ತೆ, B ಪಾಸಿಟಿವ್ OH ಮೈನಸ್. ಇದೆಲ್ಲ ಯೂಸ್ ಆಗುತ್ತೆ ಎಲ್ಲಿ ನೋಡೋಣ ಮುಂದೆಗಡೆ. ಸೊ ಅಟ್ T is equal to 0 ಅಟ್ ಈಕ್ವಿಲಿಬ್ರಿಯಮ್ ಏನಾಗುತ್ತೆ. T is equal to 0ದಲ್ಲಿ ಏನಿತ್ತು, ಕಾನ್ಸಂಟ್ರೇಷನ್ C ಇಟ್ಕೊಂಡ್ರೆ ಇದು 0, ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗಿರಲ್ಲ. ಈಕ್ವಿಲಿಬ್ರಿಯಮ್ ಅಲ್ಲಿ ತಗೊಂಡ್ರೆ ಇದು C ಇಂಟು 1 ಮೈನಸ್ ಅಲ್ಫಾ ಆಗಿರುತ್ತೆ, ಇದು C ಅಲ್ಫಾ, ಇದು C ಅಲ್ಫಾ. ಸೊ ಇಲ್ಲಿ ನಾನು ಏನು ಡಿಗ್ರಿ ಆಫ್ ಡಿಸೋಸಿಯೇಷನ್ ತಗೊತೀನಿ ಅದನ್ನು KB ತಗೊತೀನಿ, ಯಾಕಂದರೆ ಇದು ವೀಕ್ ಬೇಸ್ ಆಗಿರೋದ್ರಿಂದ. ಸೊ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಈಕ್ವಲ್ ಟು B ಪಾಸಿಟಿವ್ O minus, hydroxyl ion OH negative and concentration of weak base BOH. ಇದೇನಿಗೆ ಈಕ್ವಲ್ ಆಗಿರುತ್ತೆ, ಸಿಮಿಲರ್ ಪ್ಯಾಟರ್ನ್ ಅಗೇನ್. ಸೊ ಇಟ್ ವಿಲ್ ಬಿ ಆಲ್ಸೋ ಈಕ್ವಲ್ ಟು ನಂದು C ಅಲ್ಫಾ ಸ್ಕ್ವೇರ್. ಸೊ ಇದರಿಂದ ಏನು ಬರಿಬೋದು ನಾನು ಮತ್ತೆ, ನಂದು alpha is equal to root of KB divided by concentration C. ಡಿಫ್ರೆನ್ಸ್ ಏನಿತ್ತು, ಬರೀ ನಾನಲ್ಲಿ KA KB ಅಂತ ನಾನು ಡಿನೋಟ್ ಮಾಡಿದೆ, ಆಯ್ತಾ. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸ್ ಅನ್ನ ಡಿಫೈನ್ ಮಾಡೋದಕ್ಕೋಸ್ಕರ, ಸಿಂಪಲ್ ಅಷ್ಟೇ. ಈಗ ಬರೋಣ ಆಸಿಡ್ಸ್ ಆ್ಯಂಡ್ ಬೇಸ್ ಕಾನ್ಸೆಪ್ಟ್ಸ್ಗಳಲ್ಲಿ. ಆಸಿಡ್ಸ್ ಆ್ಯಂಡ್ ಬೇಸ್ನ ಡಿಫೈನ್ ಮಾಡಲಿಕ್ಕೆ 3 ಥಿಯರಿ ಪ್ರಪೋಸ್ ಆಗಿತ್ತು. ಸೊ ಒಂದು ಅರ್ಹೀನಿಯಸ್ ಅವ್ರು ಬಂದ್ಬಿಟ್ಟು ಒಂದು ಕನ್ಸೆಪ್ಟ್ ಹೇಳ್ತಾರೆ, ಒಂದು ಬ್ರಾನ್ಸ್ಟನ್ ಲೌರಿ ಅವ್ರು ಬಂದ್ಬಿಟ್ಟು ಒಂದು ಕನ್ಸೆಪ್ಟ್ ಹೇಳ್ತಾರೆ, ನೆಕ್ಸ್ಟ್ ಲೂಯಿಸ್ ಕನ್ಸೆಪ್ಟ್ ಅಂತ ಒಂದು ಬರುತ್ತೆ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಮ್ಯಾಮ್, ಅರ್ಹೀನಿಯಸ್ ಕನ್ಸೆಪ್ಟ್ ಅಕಾರ್ಡಿಂಗ್ ಇವ್ರು ಏನು ತಗೊಂತಾರೆ ಅಂತ ಹೇಳಿದ್ರೆ, ನಂದು H+ ಕೊಡೋದನ್ನ ತಗೊತಾರೆ. ಸೊ ಯಾವುದು ಒಂದು ಮಾಲಿಕ್ಯೂಲು ನನಗೆ H+ ಅಯಾನ್ ಕೊಡುತ್ತೆ, ಅದು ಫಾರ್ಮೇಷನ್ ಆಗಿ H3O+ ಹೈಡ್ರೋನಿಯಂ ಅಯಾನ್ ಕೊಡುತ್ತೆ, ಅದು ಆಸಿಡ್ಸ್ ಆಗಿ ಆಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ಅದನ್ನು ಮುಂದೆಗಳೇ ಹೇಳೋಣ. ಬ್ರಾನ್ಸ್ಟನ್ ಲೌರಿ ಕಾನ್ಸೆಪ್ಟ್ ಅಕಾರ್ಡಿಂಗ್ ಇವ್ರು ಏನು ಹೇಳ್ತಾರೆ, ಇವರು ಕೂಡ ಪ್ರೋಟಾನ್ನ ಮೈಂಡಲ್ಲಿ ಇಟ್ಕೊಂಡೇ ಹೇಳ್ತಾರೆ, ಆಯ್ತಾ. ಸೊ H+ ಮೈಂಡ್ ಇಟ್ಕೊಂಡು H+ನೇ ಇಟ್ಕೊಂಡು ಹೇಳ್ತಾರೆ, ಬಟ್ ಹೈಡ್ರೋನಿಯಂ ಅಯಾನ್ ಥರ ಹೇಳಲ್ಲ, ಪ್ರೋಟಾನ್ ಕಾನ್ಸೆಪ್ಟ್ ಹೇಳ್ತಾರೆ. ಆ್ಯಂಡ್ ಕಂಜುಗೇಟೆಡ್ ಆಸಿಡ್ ಆ್ಯಂಡ್ ಬೇಸಸ್ ಅಕಾರ್ಡಿಂಗ್ ಆಗಿ ಅವ್ರು ಏನು ಮಾಡ್ತಾರೆ, ಆಸಿಡ್ಸ್ದು ಬೇಸಸ್ದು ಸ್ಟ್ರೆಂತ್ನ ಡಿಫೈನ್ ಮಾಡ್ತಾರೆ. ಇವರು H+ ಎಷ್ಟು ಅಯಾನ್ಸ್ ಕೊಡ್ತವೆ ಅದ್ರ ಮೇಲೆ ಡಿಪೆಂಡ್ ಆಗಿ. ಲೂಯಿಸ್ ಅವ್ರು ಏನು ಮಾಡ್ತಾರೆ, ಇವರು ನಿಮ್ಮದು ಅಕಾರ್ಡಿಂಗ್ ಟು ನಿಮ್ಮದು ಲೋನ್ ಪೇರ್ನ ಮೈಂಡಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ರು, ಆಸಿಡ್ ಆ್ಯಂಡ್ ಬೇಸ್ನ ಡಿಫೈನ್ ಮಾಡ್ತಾರೆ. ಸೊ ಏನೇನು ಮಾಡಿದ್ರು, ಲೂಯಿಸ್ ಕನ್ಸೆಪ್ಟ್ ಅರೇನಿಯಸ್ ಕನ್ಸೆಪ್ಟ್ ಅವರು H+ ಅಯಾನ್ ಎಷ್ಟು ಕೊಡ್ತಿದ್ದಾರೆ ಪ್ರೋಟಾನ್ನ, ಬ್ರಾನ್ಸ್ಟನ್ ಲೌರಿ ಅವರು ಪ್ರೋಟಾನ್ನು ಮತ್ತೆ ನಿಮ್ಮದು ಕಂಜುಗೇಟೆಡ್ ಆಸಿಡ್ ಆ್ಯಂಡ್ ಬೇಸ್ ಏನು ಫಾರ್ಮೇಷನ್ ಆಗಿದೆ ಅದ್ರ ಬಗ್ಗೆನೂ ಹೇಳ್ತಾರೆ. ಲೂಯಿಸ್ ಕನ್ಸೆಪ್ಟ್ ಅವರು ಪ್ಯೂರ್ ಆಗಿ ಲೋನ್ ಪೇರ್ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮದು ವೇಕೆಂಟ್ ಆರ್ಬಿಟಲ್ಸ್ ಬಗ್ಗೆನೂ ಇವರು ಮಾತಾಡ್ತಾ ಹೋಗ್ತಾರೆ, ಆಯ್ತಾ. ಸೊ ಲೆಟ್ ಸ್ಟಾರ್ಟ್. ಓಕೆ, ಫಸ್ಟ್ ಒನ್ ಅರ್ಹೀನಿಯಸ್ ಥಿಯರಿಗೆ ಬರೋಣ. ಸೊ ಅರ್ಹೀನಿಯಸ್ ಥಿಯರಿ ಅಕಾರ್ಡಿಂಗ್ ನಾನು ಹೇಳಿದೆ H+ ಅಯಾನ್ ಬೇಸಿಸ್ ಇಟ್ಕೊಂಡು ಅವ್ರು ಮಾತಾಡ್ತಾರೆ. ಸೊ ಇವ್ರ ಅಕಾರ್ಡಿಂಗ್ ಆಸಿಡ್ ಏನಾಗಿರ್ತಾರಂತೆ, ವಿಚ್ ಕ್ಯಾನ್ ಗಿವ್ H+ ಅಯಾನ್, ಒಂದು ಸಾಲ್ವೆಂಟ್ ಅಲ್ಲಿ ಹಾಕಿದಾಗ ಅದು H+ ಅಯಾನ್ನ ಕೊಡ್ಬೋದು. ಆ್ಯಂಡ್ ನಂದು ಅಸಿಡಿಕ್ ಸ್ಟ್ರೆಂತ್ ಏನಾಗಿದೆ, ಅಸಿಡಿಕ್ ಸ್ಟ್ರೆಂತ್ ಅದೇನಾಗಿತ್ತು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ H+ ಅಯಾನ್. ಸೊ ಎಷ್ಟು H+ ಅಯಾನ್ ಕೊಡ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗಿ ನಂದಿದ್ರದ್ದು ಅಸಿಡಿಕ್ ಸ್ಟ್ರೆಂತ್ ಆಗಿತ್ತು, ಆಯ್ತಾ. ಆ್ಯಂಡ್ ಬೇಸಸ್ ಬಗ್ಗೆ ಆಬ್ವಿಯಸ್ಲಿ ಅವ್ರು ಹೇಳಿರಲ್ಲ, ಬರೀ ಆಸಿಡ್ಸ್ ಬಗ್ಗೆ ಹೇಳಿರ್ತಾರೆ, ಕ್ಲಿಯರ್. ಸೊ ಬೇಸಸ್ ಅಕಾರ್ಡಿಂಗ್ ಅವ್ರು ಏನು ಹೇಳ್ಬೋದು, ಕ್ಯಾನ್ ಗಿವ್ OH- ಅಯಾನ್, ಆಯ್ತಾ. ಸೊ ಇವ್ರ ಅಕಾರ್ಡಿಂಗ್ ಬೇಸಿಕ್ ಸ್ಟ್ರೆಂತ್ ಏನಾಗಿರುತ್ತೆ, ಬೇಸಿಕ್ ಸ್ಟ್ರೆಂತ್ is directly proportional to number of OH- ಅಯಾನ್ ಎಷ್ಟಿದೆ ಒಂದು ಕಂಪೌಂಡ್ ಅಲ್ಲಿ ಅಷ್ಟು ಅದರದ್ದು ಬೇಸಿಕ್ ಸ್ಟ್ರೆಂತ್ ಆಗಿರುತ್ತೆ. ಸೊ ಇವೆರಡು ಕನ್ಸೆಪ್ಟ್ ಯಾರ್ದು, ನಮ್ಮದು ಅರ್ಹೀನಿಯಸ್ ಥಿಯರಿ ಅಕಾರ್ಡಿಂಗ್. ನೆಕ್ಸ್ಟ್ ಬರೋಣ ನಂದು ಬ್ರಾನ್ಸ್ಟನ್ ಲೌರಿ ಕಾನ್ಸೆಪ್ಟ್ ಅಕಾರ್ಡಿಂಗ್. ಸೊ ಇವ್ರ ಅಕಾರ್ಡಿಂಗ್ ಆಸಿಡ್ಸ್ಗಳು ಏನಾಗಿರ್ತವೆ, ಸೊ ಆಸಿಡ್ಸ್ ಆರ್ ನಥಿಂಗ್ ಬಟ್ ಯೋರ್ ಪ್ರೋಟಾನ್ ಡೋನರ್. ಇವ್ರು ಹೇಳ್ತಾರೆ ಪ್ರೋಟಾನ್ ಡೋನರ್ ಅಂದ್ರೆ ಏನು, ಸೊ
ಹೆಚ್ ಪ್ಲಸ್ ಗಿವರೆ. ಓಕೆನಾ? ಸೊ ಇವ್ರ ಆಸಿಡ್ ಏನ್ ಮಾಡ್ತಾರೆ, ಪ್ರೋಟಾನ್ ಡೊನೇಟ್ ಮಾಡಿ. ಸೊ ಪ್ರೋಟಾನ್ ಡೋನರ್ ಅಂತ ಹೇಳಿದ್ರೆ ಆಸಿಡ್ ಇದೆ, ಲೆಟ್ಸ್ ಸೇ ಇವ್ರ ರೆಕಾರ್ಡಿಂಗ್ ಏನಂತಾರೆ, ಪ್ರೋಟಾನ್ ಡೊನೇಟ್ ಮಾಡ್ತಾರೆ, ಎಚ್ ಇದೆ. ಆಯ್ತಾ? ಸೊ ಎಚ್ ಆಸಿಡ್ ಏನಿದೆ ಇದು ಎ ಮೈನಸ್ ಆಗಿ ಅಂಡ್ ಪ್ರೋಟಾನ್ ಡೊನೇಟ್ ಮಾಡ್ತಾ. ಸೊ ದಿಸ್ ಇಸ್ ಯೋರ್ ಆಸಿಡ್. ಅದನ್ನ ಆಮೇಲೆ ಹೇಳೋಣ, ಸಾರಿ ಮುಂದೆಗಡೆ ಹೇಳಿದ್ದೀನಿ, ಇಲ್ಲಿ ಜಾಗ ಆಗಲ್ಲ. ಓಕೆ, ಪ್ರೋಟಾನ್ ಡೋನರ್ ಅಷ್ಟು ಹೇಳ್ತಾರೆ. ಬೇಸನ್ನ ಇವರು ಹೇಳ್ತಾರೆ ಪ್ರೋಟಾನ್ ಅಕ್ಸೆಪ್ಟರ್. ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅರ್ಥ. ಸೊ ಹೆಚ್ ಪ್ಲಸ್ ಟೇಕರ್ ಇವರು ಬೇಸಸ್ ಅವರು. ಈಗ ಇವ್ರದ್ದು ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ, ಈ ಕಂಜುಗೇಟೆಡ್ ಆಸಿಡ್ ಅಂಡ್ ಬೇಸ್ದು ಸ್ಟೇಬಿಲಿಟಿ ಮೇಲೆ ಅವರು ಡಿಫೈನ್ ಮಾಡ್ತಾರೆ. ಅಲ್ಲೇನು ಹೇಳ್ತಾರೆ, ನಂಬರ್ ಆಫ್ ಹೆಚ್ ಪ್ಲಸ್ ಅಂಡ್ ನಂಬರ್ ಆಫ್ OH ಮೈನಸ್ ಅಯಾನ್. ಇದರಲ್ಲಿ ಅವರು ಯಾವ ಥರ ಹೇಳ್ತಾರೆ ನೋಡಿ. ಕಂಜುಗೇಟೆಡ್ ಆಸಿಡ್ ಅಂತ ಹೇಳಿದ್ರೇನು, ನಂದು ಬೇಸ್ ಇದೆ ಒಂದು, ಆಯ್ತಾ, BOH ಇದೆ. ಕ್ಲಿಯರ್? ಸೊ ಇದ್ರದ್ದು ಕಂಜುಗೇಟೆಡ್ ಬೇಸ್ದು ಇವ್ರೇನು ಮಾಡ್ತಾರೆ ಅಂತ ಹೇಳ್ತಾರೆ BOH2 ಪ್ಲಸ್ ಏನಾಗಿದೆ. ಸೊ ದಿಸ್ ನೌ ಯೋರ್ ಆಕ್ಟ್ಸ್ ಆಸ್, ಇದು ನಮ್ದು ಏನಾಗಿತ್ತು, ಬೇಸ್ ಆಗಿತ್ತು. ಬೇಸ್ ಏನು, ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ತಾರೆ. ಕ್ಲಿಯರ್? ಸೊ ಪ್ರೋಟಾನ್ನ ಅಕ್ಸೆಪ್ಟ್ ಮಾಡಿದಾಗ ಹೆಚ್ ಪ್ಲಸ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಏನಾಗಿರುತ್ತಲ್ವಾ, ಸೊ ದಿಸ್ ಈಸ್ ಯೋರ್ ನೌ ಕಂಜುಗೇಟೆಡ್ ಆಸಿಡ್. ಕ್ಲಿಯರ್? ಸೊ ಈ ಕಂಜುಗೇಟೆಡ್ ಆಸಿಡ್ ಏನಾಗಿದೆ, ಈ ಕಂಜುಗೇಟೆಡ್ ಆಸಿಡ್ದು ಸ್ಟೇಬಿಲಿಟಿ ಮೇಲೆ ಏನು ಮಾಡ್ತಾರೆ ಅವರು, ಈ ಬೇಸಿಂದು ಸ್ಟ್ರೆಂತ್ ಡಿಫೈನ್ ಮಾಡ್ತಾರೆ. ಸೊ ನಾನು ಏನು ಬರಿಬೋದು, ನಂದು ಬೇಸ್ ಸ್ಟ್ರೆಂತ್ is directly proportional to stability of its conjugated acid. ಸೊ ಈ ಕಂಜುಗೇಟೆಡ್ ಆಸಿಡ್ ಎಷ್ಟು ಸ್ಟೇಬಲ್ ಆಗಿರುತ್ತೆ ಅಷ್ಟು ಸ್ಟೇಬಲ್ ನಂದು ಏನಾಗಿರುತ್ತೆ, ಅಷ್ಟು ನಂದು ಸ್ಟ್ರೆಂತ್, ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಆಯ್ತಾ? ಕಂಜುಗೇಟೆಡ್ ಬೇಸಿಕ್ ಬರೋಣ. ಇದು ರೆಕಾರ್ಡಿಂಗ್ ನಾವೇನು ತಗೋಬೇಕು, ಆಸಿಡ್ ತಗೋಬೇಕು. ಸೊ ನನ್ನ ಹತ್ರ ಏನಿದೆ, ಒಂದು AH ಆಸಿಡ್ ಇದೆ. ಸೊ ಇದೇನು ಕೊಡುತ್ತೆ, ಪ್ರೋಟಾನ್ನ ಕೊಡುತ್ತೆ. ಸೊ A ಮೈನಸ್ ಪ್ಲಸ್ ಹೆಚ್ ಪ್ಲಸ್ ಇದು ಫಾರ್ಮೇಷನ್ ಮಾಡ್ತು. ಮೈನಸ್ ಹೆಚ್ ಪ್ಲಸ್ ಆಯ್ತಲ್ವಾ, ಸೊ ಇದರಲ್ಲಿ ಹೆಚ್ ಪ್ಲಸ್ಗಿಂತ ಮೈನಸ್ ಹೆಚ್ ಪ್ಲಸ್ ಮಾಡ್ತಿದ್ದಾರೆ. ಪ್ರೋಟಾನ್ ಗಿವರ್ ತಾನೆ ನಂದು. ಸೊ ದಿಸ್ ಈಸ್ ಯೋರ್ ಆಸಿಡ್, ಇದೇ ನಿಮ್ದಿದು, ದಿಸ್ ಈಸ್ ಯೋರ್ ಕಂಜುಗೇಟೆಡ್ ಬೇಸ್. ಕ್ಲಿಯರ್? ಓಕೆ, ಸೊ ಕಂಜುಗೇಟೆಡ್ ಬೇಸ್ ಆಯಿತು. ಇದ್ರದ್ದು ಏನಾಗಿರುತ್ತೆ ನಂದು ಇವಾಗ, ಅಸಿಡಿಕ್ ಸ್ಟ್ರೆಂತ್ ತಗೊಂಡ್ರೆ ಈ ಕಂಜುಗೇಟೆಡ್ ಬೇಸ್ ಎಷ್ಟು ಸ್ಟೇಬಲ್ ಆಗಿರುತ್ತೆ ಅಷ್ಟು ಜಾಸ್ತಿ ಇದ್ರದ್ದು ಅಸಿಡಿಕ್ ಸ್ಟ್ರೆಂತ್. ಅಸಿಡಿಕ್ ಸ್ಟ್ರೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೇಬಿಲಿಟಿ ಆಫ್ ಈ ಒಂದು ಕಂಜುಗೇಟೆಡ್ ಬೇಸ್ದು. ಕಂಜುಗೇಟೆಡ್ ಬೇಸ್. ಕ್ಲಿಯರ್? ಓಕೆ, ಸೊ ಬ್ರಾನ್ಸ್ಟನ್ ಲಾರಿ ಕಾನ್ಸೆಪ್ಟ್ ಅಕಾರ್ಡಿಂಗ್ ಏನು ಇದೆ ಅಂತ ಗೊತ್ತಾಯ್ತಾ? ಸೊ ಅಸಿಡಿಕ್ ಸ್ಟ್ರೆಂತ್ ಆ್ಯಂಡ್ ಬೇಸಿಕ್ ಸ್ಟ್ರೆಂತ್ ಅವ್ರು ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತ. ಓಕೆ, ಸೊ ನಾವು ವಿ ಕ್ಯಾನ್ ಮೂವ್ ಆನ್ ಟು ದ ಫರ್ದರ್ ಟಾಪಿಕ್ಸ್, ದಟ್ ಈಸ್ ಲ್ಯೂಯಿಸ್ ಕಾನ್ಸೆಪ್ಟ್. ಸೊ ಲ್ಯೂಯಿಸ್ ಅಕಾರ್ಡಿಂಗ್ ಏನಂತ ಹೇಳಿದ್ರೆ, ಆಸಿಡ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಲೋನ್ ಪೇರ್ ಅಕ್ಸೆಪ್ಟರ್. ಲೋನ್ ಪೇರ್ ಅಕ್ಸೆಪ್ಟರ್. ಸೊ ಲೋನ್ ಪೇರ್ನ ಅಕ್ಸೆಪ್ಟ್ ಮಾಡ್ಕೊಳೋರು. ಸೊ ಒಂದು ಯಾವುದೇ ಒಂದು ಕಂಪೌಂಡು ಲೋನ್ ಪೇರ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ, ಲೋನ್ ಪೇರ್ನ ತಗೊಂತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ಆ ಲೋನ್ ಪೇರ್ ಇಟ್ಕೊಳ್ಳೋಕ್ಕೆ ಜಾಗನೂ ಇರಬೇಕು. ಸೊ ಆ ಜಾಗ ಏನಿದೆ ಅದಕ್ಕೆ ನಾನು ಹೇಳ್ತೀನಿ ವೇಕೆಂಟ್ ಆರ್ಬಿಟಲ್ಸ್. ಸೊ ಇದ್ರಲ್ಲಿ ಏನಿರಬೇಕು, ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು. ವೇಕೆಂಟ್ ಆರ್ಬಿಟಲ್ಸ್ ಇರ್ಬೋದು, ಅಥವಾ ಇನ್ನೊಂದೇನೋ ಆಗಿರ್ಬೋದು, ನಂದು ಆಕ್ಟೇಟ್ ಅವ್ರದ್ದು ಕಂಪ್ಲೀಟ್ ಆಗಿರ್ಬಾರ್ದು, ಆಕ್ಟೇಟ್ ಇನ್ಕಂಪ್ಲೀಟ್ ಆಗಿರಬೇಕು. ಅವಾಗ ನಾವೇನು ಹೇಳ್ಬೋದು, ಅದನ್ನ ಆಸಿಡ್ ಅಂತ ಹೇಳ್ಬೋದು. ಬೇಸ್ ಅಂದ್ರೆ ಏನು, ಅದರ ಉಲ್ಟಾ ಕಾನ್ಸೆಪ್ಟು. ಸೊ ಇವ್ರೇನಾಗಿರ್ತಾರೆ, ಲೋನ್ ಪೇರ್ ಡೊನೇಟ್ ಮಾಡೋರು. ಸೊ ಲೋನ್ ಪೇರ್ ಡೋನಾರ್ ಆಗಿರ್ತಾರೆ ಇವರು. ಆಯ್ತಾ? ಸೊ ಇವ್ರದ್ರಲ್ಲಿ ಏನಾಗಿರುತ್ತೆ,
ಆಕ್ಟೇಟ್ ಕಂಪ್ಲೀಟ್ ಆಗಿರುತ್ತೆ, ಬಟ್ ಇವ್ರ ಹತ್ರ ಲೋನ್ ಪೇರು ಕೂಡ ಇರುತ್ತೆ. ಸೊ ಇವ್ರ ಹತ್ರ ಬೇಸಿಕಲಿ ನೀವೇನು ಹೇಳ್ಬೋದು, ಲೋನ್ ಪೇರ್ ಇರುತ್ತೆ ಅಂತ ಅಷ್ಟೇ ಹೇಳ್ಬೋದು. ಈಗ ಬರೋಣ ನಿಮ್ಮದು ಇಂಪಾರ್ಟೆಂಟ್ ಆಸಿಡ್ಸ್ ಅಂಡ್ ಅದರದ್ದು ಕಂಜುಗೇಟೆಡ್ ಬೇಸ್ ಬಗ್ಗೆ. ಸೊ ನೋಡಿ, ಈ ಥರ ಡೈರೆಕ್ಷನಲ್ಲಿ ಹೋಗ್ತಾ ಹೋದರೆ ಇಲ್ಲಿಂದ ನೋಡ್ಕೊಳ್ಳೋಣ. ಸೊ ಇಲ್ಲಿಂದ ಬೇಸ್ ಆಸಿಡಿಕ್ ಸ್ಟ್ರೆಂತ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ ಅಷ್ಟೇ. ಇಲ್ಲಿ ಬರೆದು ಬಿಡೋಣ. ಓಕೆ, ಸೊ ಇಲ್ಲಿಂದ ಹಿಂಗೆ ಆ್ಯಂಡ್ ಇಲ್ಲಿಂದ ಹಿಂಗೆ. ಸೊ ಆಸಿಡಿಕ್ ಸ್ಟ್ರೆಂತ್ ಈ ಕಡೆ ಸೈಡ್ ಇನ್ಕ್ರೀಸ್ ಆಗ್ತಿದ್ರೆ ಇದರಲ್ಲಿ ಏನಾಗಿರಬೇಕು, ಸ್ಟೇಬಿಲಿಟಿ ಆಫ್ ಬೇಸಿಕ್ ಸ್ಟ್ರೆಂತ್ ಆಗುತ್ತೆ. ಇದರಲ್ಲಿ ಕಂಜುಗೇಟೆಡ್ ಬೇಸ್ ಫಾರ್ಮೇಶನ್ ಆಗಿರತ್ತಲ್ವಾ. ಓಕೆ, ಬೇಸಿಕ್ ಸ್ಟ್ರೆಂತ್ ಕ್ಲಿಯರ್. ಆ್ಯಂಡ್ ಸ್ಟೇಬಿಲಿಟಿದು ಬರ್ಕೊಂಬಿಡೋಣ. ಸೊ ಸ್ಟೇಬಿಲಿಟಿನೂ ಈ ಥರದ್ರಲ್ಲಿ ಮೂವಲ್ಲಿ ಜಾಸ್ತಿ ಆಗುತ್ತೆ. ಸೊ ಸ್ಟೇಬಿಲಿಟಿ ಆಫ್ ಯಾವ್ದ್ರದ್ದು, ಕಂಜುಗೇಟೆಡ್ ಬೇಸ್. ಕಂಜುಗೇಟೆಡ್ ಬೇಸ್ ಈ ಡೈರೆಕ್ಷನಲ್ಲಿ ಏನಾಗಿರಬೇಕು, ಜಾಸ್ತಿ ಆಗ್ತಾ ಹೋಗ್ಬೇಕು. ಸಿಮಿಲರ್ ಪ್ಯಾಟ್ರನ್ ಹಿಯರ್ ಆಲ್ಸೋ. ಸೊ ಈಗ ಒಂದೊಂದ್ರದೆ ನಾವೇನು ತಗೊಳ್ಳೋಣ, ಕಂಜುಗೇಟೆಡ್ ಬೇಸ್ನ ಬರಿತಾ ಹೋಗೋಣ ಏನೇನಾಗತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಪರ್ ಕ್ಲೋರಿಕ್ ಆಸಿಡ್ಗೆ ಕಂಜುಗೇಟೆಡ್ ಬೇಸ್ ಅಂದ್ರೆ ಏನು, ನಾನು ಅಕಾರ್ಡಿಂಗ್ ಇವಾಗ ಪ್ರೋಟಾನ್ನ ಮೈಂಡಲ್ಲಿ ಇಟ್ಕೊಂತಾನೆ ಅವರು ಡಿಫೈನ್ ಮಾಡಿದ್ದು ಬ್ರಾನ್ಸ್ಟೆಡ್ ಲೌರಿ ಅವರು. ಸೊ ಪ್ರೋಟಾನ್ನ ತಗೊಳ್ಳೋಣ. ಓಕೆ, ಸೊ ಒಂದು ಪ್ರೋಟಾನ್ ತೆಗೆದ್ರೆ ಏನಾಗುತ್ತೆ, ಇದರಲ್ಲಿ ಕಂಜುಗೇಟೆಡ್ ಬೇಸ್ ವಿಲ್ ಬಿ ಯೋರ್ ClO4 ಮೈನಸ್. ಆಯ್ತಾ. ಸಲ್ಫ್ಯೂರಿಕ್ ಆಸಿಡ್ ಇದೆ ನೋಡಿ. ಸೊ ಕಂಜುಗೇಟೆಡ್ ಬೇಸ್ ಏನಾಗಬಹುದು ಇದ್ರದ್ದು, HSO4 ಮೈನಸ್ ಆಗಿರ್ಬೋದು. ಆ್ಯಂಡ್ ಎರಡೂ ಕೊಟ್ಟರೆ SO4 2 ಮೈನಸ್ಸು ಕಂಜುಗೇಟೆಡ್ ಬೇಸ್ ಆಗಿರ್ಬೋದು. ಆಯಿತಾ. ಸೊ ಇದು ಯಾವ್ದ್ರಲ್ಲಿ ಒಂದಕ್ಕಿಂತ ಜಾಸ್ತಿ H+ ಇರ್ತವೆ ಅದನ್ನು ನೀವು ಪಾಲಿಅಸಿಡಿಕ್ ಆಸಿಡ್ ಅಂತ ಹೇಳ್ಬೋದು. ಪಾಲಿ ಬೇಸಿಕ್ ಆ್ಯಂಡ್ ಪಾಲಿಅಸಿಡಿಕ್ ಬರ್ತವೆ. ಅದು HCl ಅಂತ ಬಂದರೆ H+ ತೆಗೆದುಬಿಟ್ರಿ Cl ಮೈನಸ್, HNO3 NO3 ಮೈನಸ್, H3O ಪ್ಲಸ್ H2O ಆಗಿರುತ್ತೆ. ಆಯಿತಾ. ನೆಕ್ಸ್ಟ್ ಬರೋಣ, ಹೈಡ್ರೋಜನ್ ಸಲ್ಫೇಟ್ ಅಯಾನ್ ಬಂದರೆ, ಸೊ ಇದ್ರದ್ದು ಎಷ್ಟು ಕೊಡ್ಬೋದು, ಇದು OH ಮೈನಸ್ನು ಕೂಡ ಕೊಡ್ಬೋದು, ರೈಟ್. ಓಕೆ, ನೆಕ್ಸ್ಟ್ ಬರೋಣ HSO4 ಮೈನಸ್. ಸೊ ಏನು ಕೊಡುತ್ತೆ, SO4 2 ಮೈನಸ್ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಅಸಿಟಿಕ್ ಆಸಿಡ್ ಏನು ಕೊಡುತ್ತೆ, CH3COO ಮೈನಸ್. ಕಾರ್ಬೋನಿಕ್ ಆಸಿಡ್ ಏನು ಕೊಡ್ಬೋದು, HCO3 ಮೈನಸ್. ಆ್ಯಂಡ್ ಈ HCO3 ಮೈನಸ್ ಮತ್ತೆ ಬೇರೆ ಕೆಳಗಡೆ ಬರಬೇಕು. ಆಯಿತಾ. ಸೊ ಈ HCO3 ಮೈನಸ್ದು ಅಸಿಡಿಕ್ ಸ್ಟ್ರೆಂತ್ ಇಲ್ಲೇ ಇರಲ್ಲ. ಕ್ಲಿಯರ್. ಇನ್ನು H2SO3 ಏನು ಕೊಡ್ಬೋದು, CO3 2 ಮೈನಸ್ ಕೊಡ್ಬೋದು. ಹೈಡ್ರೋಜನ್ ಸಲ್ಫೈಡ್ ಏನು ಕೊಡುತ್ತೆ ನಿಮ್ಮದು, HS ಮೈನಸ್ ಕೊಡ್ಬೋದು, ಇನ್ನೊಂದು S2 ಮೈನಸ್ ಕೊಡ್ಬೋದು. NH4 ಪ್ಲಸ್ ಏನು ಕೊಡ್ಬೋದು ನಿಮ್ಮದು, NH3 ಕೊಡ್ಬೋದು, NH2 ಮೈನಸ್ ಕೊಡ್ಬೋದು. ಕರೆಕ್ಟ್. NH2 ಮೈನಸ್ ಕೊಡ್ಬೋದು ಆ ಥರ ಅನ್ನೋದು. HCN ಅಂದರೆ CN ಮೈನಸ್ ಸಯನೈಡ್. ಫಿನಾಲ್ ಅಂತ ಹೇಳಿದ್ರೆ C6H5O ಮೈನಸ್. H2O ವಾಟರ್ ಇವಾಗ ಬಂತು ನೋಡಿ, ಇದೇನು ಕೊಡ್ಬೋದು ನಿಮಗೆ, OH ಮೈನಸ್. ಇಥೈಲ್ ಆಲ್ಕೋಹಾಲ್ C2H5O ಮೈನಸ್. ಕ್ಲಿಯರ್. ಓಕೆ, ಈಗ ಬರೋಣ ಕ್ವೆಶನ್ಸ್ಗೆ ನೋಡಿ. ಸೊ ಕಂಜುಗೇಟೆಡ್ ಬೇಸ್ ಫಾರ್ ಬ್ರಾನ್ಸ್ಟೆಡ್ ಆಸಿಡ್ H2O ಆ್ಯಂಡ್ HF ಆರ್. ಸೊ H2O ಆ್ಯಂಡ್ HFಗೆ ಕಂಜುಗೇಟೆಡ್ ಬೇಸ್ ಏನಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳು ಆಸಿಡ್ ಅಲ್ವಾ, ಯಾವುದು, H2O ಆ್ಯಂಡ್ HF. ಕಂಜುಗೇಟೆಡ್ ಬೇಸ್ ಅಂತ ಹೇಳಿದ್ರೆ ಏನು, ಸೊ ಆಸಿಡ್ದು ಪ್ರಾಪರ್ಟಿ ಏನು, ಪ್ರೋಟಾನ್ನ ಕೊಡೋದು. ಸೊ ಪ್ರೋಟಾನ್ ಕೊಟ್ಟರೆ ಏನಾಗುತ್ತೆ, OH ಮೈನಸ್ ಆಗುತ್ತೆ ಪ್ಲಸ್ H+. ಇದೇನಾಗುತ್ತೆ F ಮೈನಸ್ ಪ್ಲಸ್ H+. ಸೊ ಇವ್ರದ್ದು ಕಂಜುಗೇಟೆಡ್ ಬೇಸ್ ಏನಾಗಿತ್ತು, OH ಮೈನಸ್ F ಮೈನಸ್. ಸೊ ಆಪ್ಷನ್ ನಂಬರ್ ಡಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕೆನ್ ನಾಟ್ ಆಕ್ಟ್ ಬೋತ್ ಆಸ್ ಬ್ರಾನ್ಸ್ಟೆಡ್ ಆಸಿಡ್ ಆ್ಯಂಡ್ ಬ್ರಾನ್ಸ್ಟೆಡ್ ಬೇಸ್. ಸೊ ಎರಡು ಪ್ರಾಪರ್ಟಿ ಅದರಲ್ಲಿ ಸ್ಯಾಟಿಸ್ಫೈ ಆಗಿರ್ಬಾರ್ದು. ಸೊ ಬ್ರಾನ್ಸ್ಟೆಡ್ ಆಸಿಡ್ ಆ್ಯಂಡ್ ಬ್ರಾನ್ಸ್ಟೆಡ್ ಬೇಸ್ ಎರಡು ಆಗಿ ಆ್ಯಕ್ಟ್ ಆಗಬೇಕದು. ಆಯಿತಾ. ಸೊ ಎರಡಾಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟೇಬಲ್ ಬರ್ಕೊಂಬಿಡೋಣ ನೋಡಿ. ಸೊ ಫಸ್ಟ್ ಇವರು ಕೊಟ್ಟಿರೋದ್ರಲ್ಲಿ, ಸೊ ಬ್ರಾನ್ಸ್ಟೆಡ್ ಆಸಿಡ್ ಆಗಿದ್ರೆ ನನಗೇನು ಕೊಡಬೇಕು, ಕಂಜುಗೇಟೆಡ್
ಬೇಸ್ ಸಿಗಬೇಕು. ಕರೆಕ್ಟ್. ಬ್ರಾನ್ಸ್ಟೆಡ್ ಬೇಸ್ ಆಗಿದ್ರೆ ನನಗೇನು ಸಿಗಬೇಕು? ಕಂಜುಗೇಟೆಡ್ ಆಸಿಡ್ ಸಿಗಬೇಕು. ಆಯ್ತಾ? ಓಕೆ. ಸೊ ಈಗ 1 by 1 ಬರ್ಕೊಂಡು ಹೋಗೋಣ. ಸೊ ಯಾವ್ದಾವ್ದು ಕೊಟ್ಟಿರೋದ್ರು? ಫಸ್ಟ್ ಒನ್ HCO3 ಮೈನಸ್ NH3 HCl HSO4 ಮೈನಸ್ ಮಾಡನ್ವಾ? ಓಕೆ ನೋಡಿ. ಸೊ ಬ್ರಾನ್ಸ್ಟೆಡ್ ಆಸಿಡ್ ಆಗಿದ್ರೆ ಸೊ ದಿಸ್ ಇಸ್ ಅ ಆಸಿಡ್. H+ ನ ಏನು ಮಾಡಬೇಕಿದು? ಕೊಡಬೇಕು. ಸೊ H+ ಕೊಡಕ್ಕಾಗತ್ತಾ? ಎಸ್. H+ ನ ಕೊಡ್ತಾರೆ CO3 2 ಮೈನಸ್ ಆಗ್ತಿದೆ, ಬೇಸ್ ಫಾರ್ಮೇಷನ್ ಆಗ್ತಿದೆ. H+ ಸಿಗ್ತಿದೆ ನನಗೆ. NH3 ಅಲ್ಲಿ ಮಾಡ್ಬೋದು H+ ಕೊಟ್ಟು. ಸೊ ಏನಾಗ್ತಿದೆ? ಎಸ್ NH2 ಮೈನಸ್ ಆ್ಯಂಡ್ ಒಂದು H+ ಸಿಗ್ತಿದೆ. HCl ಮಾಡ್ಬೋದಾ? ಎಸ್ Cl ಮೈನಸ್ ಸಿಗತ್ತೆ ಪ್ಲಸ್ H+ ಸಿಗತ್ತೆ. ಇದರಲ್ಲಿ ಮಾಡ್ಬೋದಾ? ಎಸ್ SO4 2 ಮೈನಸ್ ಪ್ಲಸ್ H+ ಸಿಗ್ತದೆ. ಸೊ ಓಕೆ, ಆಸಿಡ್ ಅಂತೂ ಮಾಡ್ತಿದೆ, ಎಲ್ಲ ಕಂಜುಗೇಟೆಡ್ ಬೇಸ್ ಫಾರ್ಮೇಷನ್ ಮಾಡ್ತಿದೆ. ಈಗ ಬ್ರಾನ್ಸ್ಟೆಡ್ ಬೇಸ್ ಆಕ್ಟ್ ಆಗಬೇಕು. ಸೊ ದ್ಯಾಟ್ ಈಸ್ H+ ನ ತಗೊಬೇಕು. ಇದೇನು ಮಾಡ್ಬೋದು? H2CO3 ಮಾಡ್ಬೋದಾ ಫಾರ್ಮೇಷನ್? H+ ನ ತಗೊಂಡು NH3 ಮಾಡ್ಬೋದಾ? ಇದ್ರ ಹತ್ರ ಲೋನ್ ಪೇರ್ ಇದೆ ನೋಡಿ, ಲೋನ್ ಪೇರ್ ಇದೆ. ಸೊ H+ ಬರ್ಬೋದು ಇಲ್ಲಿ. ಸೊ NH4+ ಬರುತ್ತೆ. HCl ಕ್ಲೋರಿನ್ H+ ನ ತಗೊಂಡು ಪಾಸಿಟಿವ್ ಚಾರ್ಜ್ ಕ್ಲೋರಿನ್ ಮೇಲೆ ಬರುತ್ತಾ? ನೋ. ಕ್ಲೋರಿನ್ ಎಲೆಕ್ಟ್ರೋನೆಗೆಟಿವ್ ತುಂಬ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಅದು ತಗೊಳಲ್ಲ. ಆಯ್ತಾ? ಸೊ ಅದು ಲೋನ್ ಪೇರ್ನ ಕೊಡೋದಿಲ್ಲ ಬೇಸಿಕಲಿ. ಸೊ ಪಾಸಿಟಿವ್ ಚಾರ್ಜ್ ಇದ್ರೆ ಅನ್ಸ್ಟೇಬಲ್ ಆಗಿರುತ್ತೆ ಆ್ಯಂಡ್ ಲೋನ್ ಪೇರ್ನ ಕೊಡೋದಿಲ್ಲ ಅದು. ಲೋನ್ ಪೇರ್ ಡು ನಾಟ್ ಗಿವ್. ಕರೆಕ್ಟ್. HSO4 ಮೈನಸ್ನ H2SO4 ಬರಿಬೋದು. ಸೊ ಇದರಲ್ಲಿ ಯಾವುದು ಕಂಜುಗೇಟೆಡ್ ಬೇಸ್ ಆಗಿ ಫಾರ್ಮೇಷನ್ ಆಗಲಿಲ್ಲ? ಒಂದೇ HCl. ಸೊ ಯುವರ್ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ನಂಬರ್ ಸಿ, HCl. Next, which of the following fluoro compounds is most likely to behave as Lewis base? So Lewis base ಆಗಿ ಬಿಹೇವ್ ಆಗಬೇಕು ಅಂತ ಹೇಳ್ತಾರೆ. ಲೂಯಿಸ್ ಬೇಸ್ ಆಗಿ 2 ಕಾನ್ಸೆಪ್ಟ್ ಇದೆ. ಸೊ ದಟ್ ಈಸ್ ಲೋನ್ ಪೇರ್ ಇರಬೇಕು ಒಂದು. ಆಯ್ತಾ? ಲೂಯಿಸ್ ಆಸಿಡ್ ಅಂತ ಬಂದ್ರೆ ಏನಾಗಿರ್ಬೇಕು? ಲೂಯಿಸ್ ಆಸಿಡ್. ಸೊ ಲೂಯಿಸ್ ಆಸಿಡ್ ಅಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಮೇನ್ಲಿ ಇರಬೇಕು. ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು. ನ್ಯೂಟ್ರಲ್ ಅಲ್ಲಿ ಬಂದ್ರೆ ನಂದು ಆಕ್ಟೇಟ್ ಕಂಪ್ಲೀಟ್ ಆಗಿರಬೇಕು. ಇದರಲ್ಲಿ ಆಕ್ಟೇಟ್ ಏನಾಗಿರ್ಬೇಕು? ಇನ್ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಸೊ ಲೆಟ್ಸ್ ಸಿ. BF3 ಬೋರಾನ್ ಟ್ರೈಫ್ಲೂರೈಡ್. ಸೊ ಬೋರಾನ್ ಟ್ರೈಫ್ಲೂರೈಡ್ ಅಲ್ಲಿ ಏನಾಗಿದೆ? ನನ್ನ ಹತ್ರ ವೇಕೆಂಟ್ ಆರ್ಬಿಟಲ್ಸ್ ಇರತ್ತಲ್ಲ ಬೋರಾನ್ ಅಲ್ಲಿ. ಎಸ್. ಸೊ ಬೋರಾನ್ ಅಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇರೋದ್ರಿಂದ ವೇಕೆಂಟ್ ಆರ್ ಇನ್ಕಂಪ್ಲೀಟ್ ಆಕ್ಟೇಟ್ ಕಂಪ್ಲೀಟ್ ಆಗಿರಲ್ಲ. ಅದಕ್ಕೋಸ್ಕರ ಇದು ಯಾವ ಥರ ಬಿಹೇವ್ ಆಗುತ್ತೆ? ದಿಸ್ ಬಿಹೇವ್ ಆಸ್ ಯುವರ್ ಲೂಯಿಸ್ ಆಸಿಡ್. ಕೇಳಿರೋದೇನು? ಬೇಸ್ ಅಲ್ವಾ? ಓಕೆ, ಅದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್, ಫಾಸ್ಫರಸ್ ಟ್ರೈಫ್ಲೂರೈಡ್ ಅಲ್ಲಿ ಇವ್ರ ಹತ್ರ ಲೋನ್ ಪೇರ್ ಇರುತ್ತೆ. ಕ್ಲಿಯರ್? ಸೊ ಲೋನ್ ಪೇರ್ ಇರೋದ್ರಿಂದ ಏನಾಗುತ್ತಿದ್ದು? ಲೂಯಿಸ್ ಬೇಸ್ ಆಗಿ ಆಕ್ಟ್ ಆಗುತ್ತೆ. ಲೂಯಿಸ್ ಬೇಸ್. ಸೊ ಇಲ್ಲಿ ಒಂದು ಕನ್ಸೆಪ್ಟ್ನ ನೀವು ತಗೊಂಡಿರಿ, ದಟ್ ಈಸ್ ನಿಮ್ಮದು ಬೇಸಿಕ್ ಸ್ಟ್ರೆಂತ್ ಏನಾಗಿರುತ್ತೆ? ಎಕ್ಸ್ಟ್ರಾ ಕನ್ಸೆಪ್ಟ್ ನೋಡಿ. ಬೇಸಿಕ್ ಸ್ಟ್ರೆಂತ್ ತಗೊಂಡ್ರೆ NH3 ಜಾಸ್ತಿ ಇರುತ್ತೆ ದ್ಯಾನ್ PH3. ಇದೇನಕ್ಕಂತ ಬಂದ್ರೆ ಒಂದು ರೀಸನ್ ಈಸ್ ಕ್ವಾಂಟಮ್ ಟನ್ಲಿಂಗ್. ಕ್ವಾಂಟಮ್ ಟನ್ಲಿಂಗ್ ಇಂದ ಆಗತ್ತಿದು. ಸೊ ಇದು PH3 ಏನಾಗಿರುತ್ತೆ? PH3 PF3 ತಗೊಂತಿಲ್ಲ, PH3 ತಗೊಂತಿರೋದು ಮಾತ್ರ. ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಂದು PH3 ಮೇಲೆ ಏನು ಲೋನ್ ಪೇರ್ ಇತ್ತಲ್ವಾ ಫಾಸ್ಫರಸ್ ಮೇಲೆ, ಆ ಲೋನ್ ಪೇರ್ ಏನಾಗ್ತಿರುತ್ತೆ? ಉಲ್ಟಾ ತಿರುಗ್ತಾನೆ ಇರ್ತದೆ. ಸೊ ಈ ಕಡೆಯಿಂದ ಯಾವ್ದಾದ್ರು ಆಸಿಡ್ ಬರ್ತಿದ್ರೆ ಲೋನ್ ಪೇರ್ ತಗೊಳೋಣ ಅಂತ ಅದು ಪಟ್ ಅನ್ನೋಂಗೆ ಉಲ್ಟಾ ತಿರುಗ್ಬಿಡುತ್ತೆ. ಉಲ್ಟಾ ತಿರ್ಗೋಯ್ತು ಅಂತ ಹೇಳಿದ್ರೆ ಮತ್ತೆ ಆಸಿಡ್ ಈ ಕಡೆಯಿಂದ ಹೋಗ್ಬೇಕು. ಸೊ ಆ ಥರ ಸಿಗೋದಿಲ್ಲ ಅದಕ್ಕೆ. ನೆಕ್ಸ್ಟ್, ಕಾರ್ಬನ್ ಟೆಟ್ರಾಫ್ಲೂರೈಡ್ ಅಲ್ಲಿ ಏನಾಗಿರುತ್ತೆ? ಸೊ ಇದು ಕಂಪ್ಲೀಟ್ ಆಕ್ಟೇಟ್ ಆಗಿರುತ್ತೆ. ಕಂಪ್ಲೀಟ್ ಆಕ್ಟೇಟ್. ಸೊ ಇದೇನಾಗಿರುತ್ತೆ? ನಂದು ನ್ಯೂಟ್ರಲ್ ಆಗಿ ಬಿಹೇವ್ ಮಾಡುತ್ತೆ. ಸೊ ನ್ಯೂಟ್ರಲ್. ಸಿಲಿಕಾನ್ ಟೆಟ್ರಾಫ್ಲೂರೈಡ್ ಬಂದ್ಬಿಟ್ಟು, ಸಿಲಿಕಾನ್ ಟೆಟ್ರಾಫ್ಲೂರೈಡ್ ಏನಾಗಿರುತ್ತೆ? ನಂದು
ಇಟ್ ಈಸ್ ಲೂಯಿಸ್ ಆಸಿಡ್. ಸೊ ಏನಾಗಿರುತ್ತೆ ನಂದು ವೇಕೆಂಟ್ ಆರ್ಬಿಟಲ್ಸ್ ನೋಡ್ಬೋದು ನೀವು ಇಲ್ಲಿ. ವೇಕೆಂಟ್ ಆರ್ಬಿಟಲ್ಸ್ ಇದ್ರೆ ಯಾವುದು ಲೂಯಿಸ್ ಆಸಿಡ್. ಸೊ ಕೇಳಿರೋದೇನು ಲೂಯಿಸ್ ಬೇಸ್ ಬಗ್ಗೆ ಅಲ್ವಾ. ಸೊ ಆಪ್ಷನ್ ನಂಬರ್ ಬಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒಂದಿಗೆ ಬರೋಣ. ಸೊ ಸಾಲ್ವೆಂಟ್ ಬಗ್ಗೆ. ಸೊ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಸಾಲ್ವೆಂಟ್. ಸೊ ಫಸ್ಟ್ ಯಾವುದು ಪ್ರೋಟಾನಿಕ್ ಅಥವಾ ಪ್ರೋಟಿಕ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಇನ್ನೊಂದಕ್ಕೆ ಏನು ಹೇಳ್ತೀವಿ ಎ ಪ್ರೋಟಿಕ್ ಸಾಲ್ವೆಂಟ್ ಅಂತ. ಸೊ ನೇಮ್ ಅಲ್ಲೇ ಇದೆ. ಸೊ ಪ್ರೋಟಾನಿಕ್ ಅಂದ್ರೆ ಏನು ಪ್ರೋಟಾನ್ ನ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಪ್ರೋಟಾನ್ ಪ್ರೊಡ್ಯೂಸ್ ಆದರೆ ಟ್ರಾನ್ಸ್ಫರ್ ಆಯ್ತಲ್ವಾ. ಸೊ ಪ್ರೋಟಾನಿಕ್ ಅಂದ್ರೆ ಏನು ಟ್ರಾನ್ಸ್ಫರೇಬಲ್ H+ ಇರುತ್ತೆ ಇದರಲ್ಲಿ. ಅದೇ ಎ ಪ್ರೋಟಿಕ್ ಸಾಲ್ವೆಂಟ್ ಅಂದ್ರೆ ಏನು ಪ್ರೋಟಾನ್ ಕೊಡೋದಿಲ್ಲ, ಸೊ H+ ನ ಕೊಡೋದಿಲ್ಲ, ರೀಪ್ಲೇಸೇಬಲ್ ಅಯಾನ್. ಸೊ ಇದರಲ್ಲಿ ಆಕ್ಸಿಯಂ ಅಯಾನ್ ಫಾರ್ಮೇಶನ್ ಆಗುತ್ತೆ, ವೇರಾಸ್ ಇದರಲ್ಲಿ ಏನೂ ಆಗೋದಿಲ್ಲ, ಯಾಕಂದ್ರೆ ಪ್ರೋಟಾನ್ನೇ ಕೊಡಲಿಲ್ಲ ಅಲ್ವಾ. ಅದು ಟೈಪ್ಸ್ ಬಂದ್ಬಿಟ್ಟು ಪ್ರೋಟಾನಿಕ್ ಅಲ್ಲಿ ಅಸಿಡಿಕ್, ಬೇಸಿಕ್, ಆಂಫೋಟೆರಿಕ್ 3 ಟೈಪ್ಸ್ ಇರುತ್ತೆ. ಎ ಪ್ರೋಟಿಕಲ್ ಬಂದ್ಬಿಟ್ಟು ನಾನ್ ಪೋಲಾರ್ ಸಾಲ್ವೇಟ್ ಆಗಲ್ಲ ಸ್ಟ್ರಾಂಗ್ಲಿ, ಪೋಲಾರ್ ಸ್ಟ್ರಾಂಗ್ಲಿ ಸಾಲ್ವೇಟ್ ಆಗುತ್ತೆ ಬಟ್ ನಾನ್ ಅಯೋನೈಸ್ಡ್. ಹೈಲಿ ಪೋಲಾರ್ ಇರೋದು ಆಟೋ ಅಯೋನೈಸೇಷನ್ ಆಗುತ್ತೆ, ಅದಾಗದೆ. ಸೊ ಇದರಲ್ಲಿ ಪ್ರೋಟಾನಿಕ್ ಬಂದರೆ ಆಸಿಡಿಕಲ್ಲಿ ಯಾವ್ದಾದ್ರು ಸಾಲ್ವೆಂಟು ದಟ್ ಈಸ್ ನಿಮ್ಮದು HF HCO3 ಮೈನಸ್ CH3COOH HCl. ಸೊ ವೀಕ್ ಆಸಿಡ್ ವೀಕ್ ಬೇಸ್ ಎರಡೂ ಬಂದಿದೆ. ಪ್ರೋಟಾನಿಕ್ ಪ್ರೋಟಾನ್ನ ಕೊಡ್ಬೋದು. ಬೇಸಿಕಲ್ ಬಂದರೆ NH3 ಅಮೋನಿಯಾ. ನೆಕ್ಸ್ಟ್ ಆಂಫೋಟೆರಿಕಲ್ ಬಂದರೆ H2O, ಲೂಯಿಸ್ ಆಸಿಡ್ ಆ್ಯಂಡ್ ಲೂಯಿಸ್ ಬೇಸ್ ಎರಡೂ ಮಾಡುತ್ತೆ. ನೆಕ್ಸ್ಟ್ ಈ ಒಂದು ಸಾಲ್ವೆಂಟು ಮೇಜರ್ ಇಂಪಾರ್ಟೆಂಟ್ ಏನಂದರೆ ಇದು ಲೆವೆಲಿಂಗ್ ಎಫೆಕ್ಟ್ ಕೊಡುತ್ತೆ. ಇದು ಲೆವೆಲಿಂಗ್ ಸಾಲ್ವೆಂಟ್ ಅಂತ ಕರಿತೀರಾ. ಏನಕ್ಕಂದ್ರೆ ಇದರಲ್ಲಿ ಎಲ್ಲಾದ್ರದ್ದು ಆಸಿಡಿಕ್ ಸ್ಟ್ರೆಂತ್ ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋದರೆ ಬೇರೆದು ಎಲ್ಲಾದ್ರೂ ಈಕ್ವಲ್ ಬರುತ್ತೆ, ಆಲ್ಮೋಸ್ಟ್ ಆಗುತ್ತೆ. ಸೊ ಇದನ್ನು ಲೆವೆಲಿಂಗ್ ಎಫೆಕ್ಟ್ ಸಾಲ್ವೆಂಟ್ ಅಂತ ಕರಿತೀರಾ. ನೆಕ್ಸ್ಟ್ ಇದ್ರಲ್ಲಿ ಬಂದರೆ ನಾನ್ ಪೋಲಾರ್, ಪೋಲಾರಿಟಿ ಇರಲ್ಲ, ಡು ನಾಟ್ ಸಾಲ್ವೇಟ್ ಸ್ಟ್ರಾಂಗ್ಲಿ. ಸೊ ಸ್ಟ್ರಾಂಗ್ಲಿ ಸಾಲ್ವೇಟ್ ಆಗೋದಿಲ್ಲ, ಸಾಲ್ಯುಬಲ್ ಆಗೋದಿಲ್ಲ ಆ ಥರ. ಸೊ ಸಾಲ್ವೇಟ್ ಆಗೋದಿಲ್ಲ ಯಾವುದು CCl4 C6H6 ಬೆನ್ಸಿನ್ C6H12. ಪೋಲಾರ್ ಬಂದಿರುತ್ತೆ, ಸ್ಟ್ರಾಂಗ್ಲಿ ಸಾಲ್ವೇಟಿಂಗ್ ಆಗುತ್ತೆ ಬಟ್ ನಾನ್ ಅಯೋನೈಸ್ಡ್. ಸೊ ಯಾವುದು CH3C ಅನ್ನು DMSO4 THF SO2 SO. ಹೈಲಿ ಪೋಲಾರ್ ಆಟೋಯೋನೈಸ್ ಆಗುತ್ತೆ, ತುಂಬ ಪೋಲಾರ್ ಇರುತ್ತೆ, BRF ಆ್ಯಂಡ್ IF ಮೈನಸ್. ಸೊ ಇದರಲ್ಲಿ ಒಂದೇ ನೀವು ಚೀಸ್ ಕಾಮನ್ ನೋಡ್ತಿದ್ದೀರಾ, ದಟ್ ಈಸ್ H+ ಇಲ್ಲ ಅಷ್ಟೇ. ಬಟ್ ಇದ್ರಲ್ಲಿ ನೋಡಿ ಹೈಲಿ ಪೋಲಾರ್ ಇದೆ, ಇದು ಅಯಾನ್ಸ್ನ ಅಂತೂ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ಆಕ್ಸಿಯಂ ಅಯಾನ್ನ ಕೊಡಲ್ಲ ಅಷ್ಟೇ. ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪ್ರೋಟಾನ್ ಅಷ್ಟೇ. ಈಗ ಬರೋಣ ಕಾಮನ್ ಅಯಾನ್ ಎಫೆಕ್ಟ್. ಸೊ ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳಿದ್ರೆ ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹತ್ರ ಏನಿದೆ ಅಂತ ಹೇಳಿದ್ರೆ CH3COOH ಇದೆ, ಆಯ್ತಾ. ಅಥವಾ ಇನ್ನೊಂದು ಕೇಸಲ್ಲಿ ಏನಾಗಿದೆ ನನ್ನ ಹತ್ರ NH4OH ಇದೆ. ಕ್ಲಿಯರ್. ಸೊ ನಾನೇನು ಮಾಡ್ತೀನಿ, ಈ CH3COOH ನಮಗೆ ಏನು ಗೊತ್ತಿದೆ, ಇಟ್ ಈಸ್ ಯೋರ್ ವೀಕ್ ಆಸಿಡ್. ವೀಕ್ ಆಸಿಡ್ ಗೊತ್ತಿದೆ, ಕರೆಕ್ಟ್. ಇದೇನಿದೆ ನಂದು ವೀಕ್ ಬೇಸ್ ಆಗಿದೆ. ಈಗ ಈ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್ ಯಾವ ಕ್ಯಾಟಗರಿಯಲ್ಲಿ ಬರ್ತವೆ, ವೀಕ್ ಎಲೆಕ್ಟ್ರೋಲೈಟ್ ಕ್ಯಾಟಗರಿಯಲ್ಲಿ ಬರ್ತವೆ. ವೀಕ್ ಎಲೆಕ್ಟ್ರೋಲೈಟ್ ಇದೆಯಾ, ನಾನು ಏನು ಮಾಡ್ತೀನಿ ಅಂದರೆ ಇವುಗಳಲ್ಲಿ ನಾನು ಮಿಕ್ಸ್ ಮಾಡಿಬಿಡ್ತೀನಿ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನು ಮಾಡಿದೆ ನಾನು HCl ಮಿಕ್ಸ್ ಮಾಡಿಬಿಟ್ಟೆ ಇದರಲ್ಲಿ, ಆಯಿತಾ. ಇದರಲ್ಲಿ ಏನು ಮಾಡಿಬಿಟ್ಟೆ ನಾನು ಪ್ಲಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ NaOH ಮಿಕ್ಸ್ ಮಾಡಿಬಿಟ್ಟೆ. ಸೊ ಯಾವಾಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ಮಿಕ್ಸ್ ಮಾಡ್ತೀನಿ ಆವಾಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಿತ್ತು, ಸೊ ಇದ್ರದ್ದು ಅಲ್ಫಾ ಆಫ್ CH3COOH ಪ್ಯೂರ್ದು ತಗೊಂಡ್ರೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ನಂದು ಅಲ್ಫಾ ಆಫ್ CH3COOH ಪ್ಲಸ್ HClದು. ಕ್ಲಿಯರ್. ಆ್ಯಂಡ್ ಇದರಲ್ಲಿ ಏನಾಯಿತು, ಅಲ್ಫಾ ಆಫ್ NH4OHದು ಪ್ಯೂರ್ ತಗೊಂಡ್ರೆ ಇಟ್ ವಿಲ್ ಬಿ ಮೋರ್ ದ್ಯಾನ್ ದಿಸ್ ಒನ್. ಇವಾಗ ಹೇಳ್ತೀರಾ ಮ್ಯಾಮ್ ಇದೇನಾಯಿತು. ಸೊ ಇದನ್ನೇ ಫಸ್ಟ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಡಿಮೆ ಆಗೋದನ್ನೇ ನಾನು ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತೀನಿ. ಸೊ ಹೇಗಾಗತ್ತೆ ನೋಡ್ರಿ, ಈಗ CH3COOH ತಗೊಂಡ್ರೆ CH3COOH ಯಾವ ಥರ ಡಿಸೋಸಿಯೇಟ್ ಆಗುತ್ತೆ, CH3COO ಮೈನಸ್ ಪ್ಲಸ್ H+, ಕರೆಕ್ಟ್. ಸೊ ಇದ್ರದ್ದು ನಾನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ತಗೊಳ್ಳೋಣ. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಪ್ರಾಡಕ್ಟ್ದು CH3COO ಮೈನಸ್ H+ ಆಗಿರುತ್ತಲ್ವಾ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್ದು CH3COOH.
ಬಟ್ ಇದ್ರಲ್ಲಿ ನಾನು ಯಾವಾಗ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ಹಾಕಿದ್ದೀನಿ, ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನು ಮಾಡುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ HCl ತಗೊಂಡಿದ್ನಲ್ವಾ, ಸೊ ಏನು ಕೊಡೋದಿದು HCl ಗಿವ್ ರೈಸ್ ಟು H ಪ್ಲಸ್ ಪ್ಲಸ್ Cl ಮೈನಸ್. ಸೊ H ಪ್ಲಸ್ ಎಕ್ಸ್ಟ್ರಾ ಇದ್ರಲ್ಲಿ ಬಂತು, ಸೊ ಎಕ್ಸ್ಟ್ರಾ ಇದರಲ್ಲಿ ಆ್ಯಡ್ ಆಗತ್ತಾ, ಸೊ ಇದ್ರಲ್ಲಿ ಏನಾಯಿತು H ಪ್ಲಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯಿತು. ಆ್ಯಂಡ್ ಇಕ್ವಿಲಿಬ್ರಿಯಮ್ ಅಕಾರ್ಡಿಂಗ್ ನಾನು ಅದರಲ್ಲಿ ಓದಿದ್ದೀವಿ ಲೀಚಾಟ್ರಿ ಪ್ರಿನ್ಸಿಪಲು. ಸೊ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಏನಾದರೂ ಇನ್ಕ್ರೀಸ್ ಆದರೆ ಪ್ರಾಡಕ್ಟ್ ಇನ್ಕ್ರೀಸಸ್, ಇಕ್ವಿಲಿಬ್ರಿಯಮ್ ಯಾವ ಕಡೆ ಶಿಫ್ಟ್ ಆಗುತ್ತೆ, ಇಕ್ವಿಲಿಬ್ರಿಯಮ್ ಶಿಫ್ಟ್ ಲೆಫ್ಟ್ ಸೈಡ, ಅಂದರೆ ಏನಾಗುತ್ತೆ ರಿಯಾಕ್ಟೆಂಟ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದೇರ್ ಫೋರ್ ನಂದು ಯಾವ ಥರ ಶಿಫ್ಟ್ ಆಯಿತು ಜಾಸ್ತಿ, CH3COOH ಏನು ಫಾರ್ಮೇಷನ್ ಇತ್ತು ಅದು ಜಾಸ್ತಿ ಆಯಿತು ಕಂಪೇರಿಟಿವ್ಲಿ, ಇದು ಕಡಿಮೆ ಆಯಿತು, ಇದು ಜಾಸ್ತಿ ಆಯಿತು. ಕರೆಕ್ಟ್. ಸೊ ನಂದು ಡಿಸೋಸಿಯೇಷನ್ ಏನಾಯಿತು ಕಡಿಮೆ ಆಗ್ತಾ ಹೋಯ್ತಾ. ಸೊ ಇದು ಫಾರ್ಮೇಷನ್ ಆಯ್ತು, ಇದು ಮಾಡಿದ್ರೆ ಇದು ಡಿಗ್ರಿ ಆಫ್ ಡಿಸೋಸಿಯೇಷನ್, ಇದು ಮಾಡಿದ್ರೆ ಅಸೋಸಿಯೇಷನ್ ಇದು. ಸೊ ಏನಿದು, ಇದು ಡಿಸೋಸಿಯೇಷನು, ನನಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಬೇಕಾಗಿರೋದು, ಈ ಕಡೆ ಅಸೋಸಿಯೇಷನು. ಸೊ ಅಸೋಸಿಯೇಷನ್ ಜಾಸ್ತಿ ಆಯಿತು, association increases, dissociation decreases, and therefore degree of dissociation also decreases. Clear concept ಇಷ್ಟೇ ಇರೋದು. ಈಗ ಬರೋಣ ವಾಟರ್ ಬಗ್ಗೆ. ಸೊ ವಾಟರ್ ಬಗ್ಗೆ ಏನಕ್ಕೆ ಬೇಕಾಗಿದೆ ನಮಗೆ, ನನಗೆ pH ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕಾಗಿರುತ್ತೆ. ನಂದು ಯಾವುದೇ ಒಂದು ಸಾಲ್ಟ್ಸ್ ತೊಗೊಂಡ್ರೆ, ವೀಕ್ ಆ್ಯಸಿಡ್, ವೀಕ್ ಬೇಸ್, ನಾರ್ಮಲಿ ಏನಾದರೂ ತೊಗೊಂಡ್ರೆ, ಆ್ಯಂಡ್ ಅದು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಎಲ್ಲ ಐಡೆಂಟಿಫೈ ಮಾಡೋಕ್ಕೆ. ಸೊ ಫಸ್ಟ್ ಇವಾಗ ವಾಟರ್ ತೊಗೊಳೋಣ. ವಾಟರ್ದು ನಾವು ಏನು ಕ್ಯಾಲ್ಕುಲೇಟ್ ಮಾಡೋಣ, ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಏನು ತೊಗೊಂಡಿದ್ದೀನಿ, ವಾಟರ್ನ ನಾನು 1 ಮೋಲ್ ವಾಟರ್ ತೊಗೊಂಡಿದ್ದೀನಿ. ಸೊ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು 1. ಆ್ಯಂಡ್ ಎಷ್ಟು ವಾಲ್ಯೂಮ್ ತೊಗೊಂಡಿದ್ದೀನಿ, ವಾಲ್ಯೂಮ್ ತೊಗೊಂಡಿದ್ದೀನಿ 1 ಲೀಟರ್. ಆಯಿತಾ. ಸೊ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನು ಯಾವ ಥರ ಮಾಡ್ಬೋದು, ಐ ಕ್ಯಾನ್ ಕ್ಯಾಲ್ಕುಲೇಟ್ 1 ಡಿವೈಡೆಡ್ ಬೈ ನಂದು ಎಷ್ಟು ತೊಗೊಳೋಣ ನಾನು, ಮೊಲಾರಿಟಿ 1 ಮೂಲಾರ್ ತೊಗೊಳಲ್ವಾ, ಅಥವಾ ನಾನು 1000 ಗ್ರಾಮ್ ತೊಗೊಳೋಣ. ಓಕೆ, ಲೆಟ್ಸ್ ಟೇಕ್ ನಂದು ಎಸ್ 1 kg ತಗೊಳ್ಳೋಣ. ಓಕೆ, ಪರ್ ಲೀಟರ್ ಆಗಿದೆಯಲ್ವಾ. ಸೊ 1 kgಗೆ ಎಷ್ಟಾಗ್ಬೋದು ಇದನ್ನ ಕ್ಯಾಲ್ಕುಲೇಟ್ ಮಾಡೋಣವಾ. ಸೊ 1 kgಗೆ ಏನಾಗೋಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ನಂದು 1 ಡಿವೈಡೆಡ್ ಬೈ 1 ಲೀಟರ್ ಇದೆ, ಗ್ರಾಮ್ಸ್ ತೊಗೊಂಡಿದ್ದೀನಿ 1 ಗ್ರಾಮಿಗೆ. ಸೊ ಎಷ್ಟಾಯಿತು, 18 ಡಿವೈಡೆಡ್ ಬೈ 1000 ಗ್ರಾಮ್ ಡಿವೈಡೆಡ್ ಬೈ 18 ಇಂಟು 1 ಲೀಟರ್. ಕರೆಕ್ಟ್. ಸೊ ಹೆಂಗಾಯ್ತಿದು, ನಂದು ನಂಬರ್ ಆಫ್ ಮೋಲ್ಸ್ ಏನು, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ನಂದು ವೇಟ್ ಎಷ್ಟು ತಗೊಂಡಿದ್ದೀನಿ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಸೊ ವೇಟ್ ಎಷ್ಟು ತಗೊಂಡಿದ್ದೀನಿ, 1000 ಗ್ರಾಮ್ ತಗೊಂಡಿದ್ದೀನಿ, ದಟ್ ಈಸ್ 1 kg ತಗೊಂಡಿದ್ದೀನಿ. 1 kgಗೆ ಎಷ್ಟು ಮೊಲಿಕ್ಯುಲರ್ ಮಾಸ್ 18. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಇದೆಷ್ಟು ಬರುತ್ತೆ, 55.55 ಬರುತ್ತೆ. ಆಯಿತಾ, 50.55 ಮೊಲಾರಿಟಿ. ಇದು ಕ್ಯಾಲ್ಕುಲೇಟ್ ಆಯಿತು ನಂದು. ಅಯೋನಿಕ್ ಪ್ರಾಡಕ್ಟ್ ಏನು, ಸೊ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಬರ್ತಾ ಹೋದರೆ ದಟ್ ಈಸ್ ನಥಿಂಗ್ ಬಟ್, ಇವಾಗ ವಾಟರ್ನ ತಗೊಳೋಣ ಇಲ್ಲಿ, H2O. ಸೊ H2O ಡಿಸೋಸಿಯೇಟ್ ಯಾವ ಥರ ಆಗುತ್ತೆ, H ಪ್ಲಸ್ ಪ್ಲಸ್ OH ಮೈನಸ್ ಆಗುತ್ತಲ್ವಾ. ಸೊ ಕೆ ಏನು ತೊಗೊಬೋದು ಇದ್ರಲ್ಲಿ ನಾನು, ಪ್ರಾಡಕ್ಟ್ದು ಕಾನ್ಸಂಟ್ರೇಷನ್ದು ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್ದು ಕಾನ್ಸಂಟ್ರೇಷನ್. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಏನಿದೆ ಇದನ್ನು ನಾನು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು KW ಅಂತ ಹೇಳ್ತಿರೋದ. ಇದನ್ನೇ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಕರೆಯೋದು. ಆಯಿತಾ. ಸೊ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಏನಕ್ಕೆ ಈಕ್ವಲ್ ಆಯ್ತು ಇವಾಗ ನಂದು, ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಕನ್ಸೆಪ್ಟ್ ಗೊತ್ತಿರಬೇಕು, ದಟ್ ಅಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಏನಾಗಿರುತ್ತೆ, ನಿಮ್ಮದು H ಪ್ಲಸ್ ಕಾನ್ಸಂಟ್ರೇಷನ್ ವಿಲ್ ಬಿ ಈಕ್ವಲ್ ಟು OH ಮೈನಸ್ ಕಾನ್ಸಂಟ್ರೇಷನ್. ಕರೆಕ್ಟ್. ಸೊ H ಪ್ಲಸ್ ಕಾನ್ಸಂಟ್ರೇಷನ್ ನಾನು ಯಾವ ಥರ ತೊಗೊಬೋದು, ಐ ಕ್ಯಾನ್ ಟೇಕ್ ಇಟ್ ಆಸ್ ಆಲ್ಮೋಸ್ಟ್ ಈಕ್ವಲ್ ಟು, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ನಂದು H ಪ್ಲಸ್ ಹೋಲ್ ಸ್ಕ್ವೇರಾ. ಓಕೆ, ಇಷ್ಟು ಗೊತ್ತಾಯ್ತಾ. ಆರ್ ಈಕ್ವಲ್ ಟು ಯಾವುದಕ್ಕಾಗಬಿರೋದು,
OH minus whole square. This much you must know. ಸೊ ಈಗ H ಪ್ಲಸ್ ಅಂಡ್ OH ಮೈನಸ್ ಕನ್ಸಂಟ್ರೇಷನ್ ತಗೊಂಡ್ರೆ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಎಷ್ಟಿಗೆ ಈಕ್ವಲ್ ಆಗುತ್ತೆ? ಸೊ ಇಟ್ ವಿಲ್ ಬಿ ಈಕ್ವಲ್ ಟು 10⁻⁻14. ಸೊ ಇದನ್ನ ಎಲ್ಲಿ ಬರೆಯೋಣ? ಇಲ್ಲ ಬರೆಯೋಣ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 10⁻⁻14 ಸ್ಕ್ವೇರ್ dm3. ಆಯ್ತಾ? ಕ್ಲಿಯರ್? ಮೋಲ್ ಸ್ಕ್ವೇರ್ ಅಲ್ಲ, ಮೋಲ್ ಪರ್ dm3 ಬಂದಿರುತ್ತೆ. ವೇಟ್ ಕೆಳಗೆ ಬರ್ದಿರ್ತೀನಿ ಇದನ್ನ, ಇಲ್ಲಿ ಬೇಡ, ನೀಟಾಗಿ ಕನ್ಫ್ಯೂಸ್ ಆಗುತ್ತೆ. ಸೊ ಇದನ್ನು ಯಾವ ಥರ ಬರಿಬೋದು ನಾನು? ಇಟ್ ವಿಲ್ ಬಿ ಈಕ್ವಲ್ ಟು ಯೋರ್ 10⁻⁻14 ಮೋಲ್ ಪರ್ dm3 ಬರೋದಲ್ವಾ, ಸ್ಕ್ವೇರ್ ಇರೋದ್ರಿಂದ ಮೋಲ್ ಸ್ಕ್ವೇರ್ dm6. ಆಯ್ತಾ ಇದು? ಸೊ ದಿಸ್ ಇಸ್ ಯೋರ್ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್. pH ಬಂದರೆ ಯಾವ ಥರ ಬರೀತೀರಾ ನೀವು? pH ಪಿ ಅಂತ ಯಾವಾಗ ತಗೊಂತೀರಾ ನೋಡಿ. ಸೊ ಪಿ ಅಂತ ಹೇಳಿದ್ರೆ ನಥಿಂಗ್ ಬಟ್ ಮೈನಸ್ ಲಾಗ್ ಅಂತ ಅಷ್ಟೇ. ಪಿ ಅಂದ್ರೆ ಏನು? ಮೈನಸ್ ಲಾಗ್ H ಪ್ಲಸ್. ಆಯ್ತಾ? pH ಅಂದರೆ ಸೊ ಇದೇನಾಗ್ಬೋದು ನಿಮ್ಮದು? ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಲಾಗ್ ಆಫ್ H ಪ್ಲಸ್ ಎಷ್ಟಿತ್ತು ನಮ್ಮದು? H ಪ್ಲಸ್ ಇಸ್ ಈಕ್ವಲ್ ಟು 10⁻⁻7 ಇತ್ತಾ? ಅದಕ್ಕೆ 10⁻14 ಬಂದಿರೋದು. 10⁻⁻7. ಸೊ 10⁻⁻7 ಆದರೆ pH ಆಫ್ ವಾಟರ್ ಎಷ್ಟಾಯಿತು? ಲಾಗ್ m ಟು ದಿ ಪವರ್ ಆಫ್ n ಏನು? ಲಾಗ್ m ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು n ಇಂಟು ಲಾಗ್ m. ಸೊ -7 ಇಂಟು ಮೈನಸ್ ಎಷ್ಟಾಯಿತು? 7 ಆಯಿತು. ಸೊ 7 ಬರುತ್ತೆ ಅಷ್ಟೇ. ಅದರದ್ದೇ POH ಕ್ಯಾಲ್ಕುಲೇಟ್ ಮಾಡಿದ್ರೆ POH ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಲಾಗ್ ಆಫ್ OH ಮೈನಸ್. ಸೊ ಇದೇನಾಗೋಗುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಲಾಗ್ ಆಫ್, ನಾನು ಏನು ಹೇಳಿದೆ, ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ OH ಮೈನಸ್. ಸೊ ಈಕ್ವಲ್ ಟು 10⁻⁻7. ಇಟ್ ಈಸ್ ಈಕ್ವಲ್ ಟು ಯೋರ್ 7. ಕರೆಕ್ಟ್? ಸೊ ನಮ್ಮದು PH ಪ್ಲಸ್ POH ನ ಏನು ಬರಿಬೋದು ನಾನು? PH ಫ್ರಮ್ ಹಿಯರ್ ಐ ಕ್ಯಾನ್ ರೈಟ್ PH ಪ್ಲಸ್ POH ಇಸ್ ಈಕ್ವಲ್ ಟು 7 + 7 14. ಕ್ಲಿಯರ್? ಇಲ್ಲಿಂದ ಬಂತಾ ನಿಮಗೆ? ಓಕೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಡಿಗ್ರಿ ಆಫ್ ಡಿಸೋಸಿಯೇಷನ್. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವೇನು ಮಾಡ್ತೀವಿ? ವಿಲ್ ಟೇಕ್, ಮತ್ತೆ ಇದನ್ನು ತಗೊಳ್ಳೋಣ. H2O ಇದೆ, H ಪ್ಲಸ್ ಪ್ಲಸ್ OH ಮೈನಸ್ ಕೊಡ್ತಿದೆ. ಕೆ ಏನಾಗೋಯ್ತು? ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ಗೆ ಇದು H2O. ಇದನ್ನು ಬರ್ಕೊಂಡಿರೋಣ ಫಸ್ಟು. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಯಾವ ಥರ ತೊಗೊತೀರಾ? ಇನ್ನೊಂದು ಇಲ್ಲೇ ಬರ್ಕೊಂಬಿಡೋಣ. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿಸೋಸಿಯೇಟೆಡ್, ಎಷ್ಟು ಡಿಸೋಸಿಯೇಟ್ ಆಗಿದೆ ಆ್ಯಕ್ಚುಲಿ ಡಿಸೋಸಿಯೇಟೆಡ್, ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್ ಎಷ್ಟು ತಗೊಂಡಿದ್ದೀವಿ, ಟೋಟಲ್ ಮೋಲ್ಸ್ ತಗೊಂಡಿರೋದು. ಆಯಿತಾ? ಸೊ ಟೋಟಲ್ ಮೋಲ್ಸ್ ತಗೊಂಡಿರೋದಂತ ಬಂದರೆ ಸೊ ಎಷ್ಟು ಆಗ್ಬೋದು ಇದು? ಸೊ ನಂದು ಇಟ್ ವಿಲ್ ಬಿ ಈಕ್ವಲ್ ಟು 10⁻⁻, ಏನು ತೊಗೊಂಡು ನಂಬರ್ ಆಫ್ ಮೋಲ್ಸ್ ಎಷ್ಟು ಡಿಸೋಸಿಯೇಟ್ ಆಗಿತ್ತು ಅಂತ ತೊಗೊಂಡಿದ್ದೆ ನಾನು? -7 ಡಿಸೋಸಿಯೇಟ್ ಆಗಿತ್ತಾ? ಸೊ 55.55 ಮೂಲ ನಾನು ತೊಗೊಂಡಿದ್ದು. ಕರೆಕ್ಟ್? ಸೊ ಇಷ್ಟು ಡಿಸೋಸಿಯೇಟ್ ಆಯಿತು, ಇಷ್ಟು ಮೋಲ್ಸ್ ತಗೊಂಡೆ. ಇಟ್ ವಿಲ್ ಬಿ ಈಕ್ವಲ್ ಟು ವಾಟ್? ಇಟ್ ವಿಲ್ ಬಿ ಈಕ್ವಲ್ ಟು 18 ಇಂಟು 10⁻⁻10. ಸೊ ಎಷ್ಟಾಯ್ತಿದ್ದು? 18 ಇಂಟು 10⁻⁻10. ನೆಕ್ಸ್ಟ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂದರೆ ಅದರ ಹಾಕಬೇಕಾ ಅದೇ ಥರ. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಎಷ್ಟಾಗೋಗುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 10⁻⁻7. ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ 10⁻⁻7 ಇಂಟು 10⁻⁻7. ಎಷ್ಟು ನಿಮ್ಮದು H2O? 55.55. ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ? ಸೊ ದಿಸ್ ಮಸ್ಟ್ ಬಿ ಈಕ್ವಲ್ ಟು ವಾಟ್? ಇಟ್ ವಿಲ್ ಬಿ ಈಕ್ವಲ್ ಟು 1.8 ಇಂಟು 10⁻⁻16. ಸಾರಿ 1.8 ಇಂಟು 10⁻⁻16. ಓಕೆ? ಇಷ್ಟು ನಿಮಗೆ ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ಬರೋಣ, ದಟ್ ಈಸ್ PHಗೆ. ಸೊ PH ನಮಗೆ ಗೊತ್ತಾಗಿದೆ, ದಟ್ ಈಸ್ ಎಷ್ಟು H ಪ್ಲಸ್ ಕಾನ್ಸಂಟ್ರೇಷನ್ ಇದೆ ಅಂತ ಅಷ್ಟೇ. ಸೊ PH ವಿಲ್ ಬಿ ಈಕ್ವಲ್ ಟು
ಮೈನಸ್ ಲಾಗ್ ಆಫ್ ಹೆಚ್ ಪ್ಲಸ್ ಅಂತ ಒಂದು ಫಾರ್ಮುಲಾ ಬರಿಬೋದು. ಅಥವಾ ಇನ್ ಟರ್ಮ್ಸ್ ಆಫ್ ಪಿ ಒ ಹೆಚ್ ಬರೀರಿ ಅಂತ ಹೇಳಿದ್ರೆ ಏನು ಬರೀತೀರಾ, ಪಿ ಎಚ್ ಇಸ್ ಈಕ್ವಲ್ ಟು ನಿಮ್ಮದು 14 ಮೈನಸ್ ಪಿ ಒ ಎಚ್ ಎಷ್ಟಿದೆ ಅಂತ. ಸೊ ಪಿ ಒ ಎಚ್ ಅಂದ್ರೆ ಏನು, ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಒ ಎಚ್ ಮೈನಸ್. ಕ್ಲಿಯರ್? ಇದನ್ನ ಏನಕ್ಕೆ ಬರೆದ್ವಿ, ಬಿಕಾಸ್ ನಂದು ಪಿ ಎಚ್ ಪ್ಲಸ್ ಪಿ ಒ ಹೆಚ್ ಇಸ್ ಈಕ್ವಲ್ ಟು 14. ಸೊ ಇಷ್ಟು ಈ 4 ಫಾರ್ಮುಲಾ ನಿಮಗೆ ಪಿ ಎಚ್ ಬೇಸಸ್ ಮೇಲೆ ಗೊತ್ತಿರಬೇಕು. ಈಗ ಬರೋಣ ಪಿ ಎಚ್ ಸ್ಕೇಲಿಗೆ. ಸೊ ಪಿ ಎಚ್ ಸ್ಕೇಲ್ ಬಂದ್ಬಿಟ್ಟು 0 to 14 ಆಗಿರುತ್ತೆ. ಸೊ ಏನಾದರೂ ನಿಮ್ಮದು ಪಿ ಎಚ್ 0 to 7 ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ, ಸೊ ದಾಟ್ ಈಸ್ ನಥಿಂಗ್ ಬಟ್ ನಿಮ್ಮದು ಸೊಲ್ಯೂಷನು ಅಸಿಡಿಕ್ ಇದೆ. ಆಯ್ತಾ? 7 ಬಂತು ಅಂತ ಹೇಳಿದ್ರೆ ದಾಟ್ ಮೀನ್ಸ್ ನ್ಯೂಟ್ರಲ್ ಇದೆ. ಆಯ್ತಾ? 7 to 14 ಬಂತು ಅಂತ ಹೇಳಿದ್ರೆ ನಿಮ್ಮದು ಸೊಲ್ಯೂಷನ್ ಬೇಸಿಕ್ ಇದೆ ಅಂತ ಅರ್ಥ ಅಷ್ಟೇ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕನ್ಸೆಪ್ಟಿಗೆ ಬರೋಣ, ನಮ್ಮದು ಕ್ವೆಶನ್ಸಿಗೆ ಬರೋಣ. ಸೊ ಕ್ವೆಶನ್ಸ್ ನೋಡಿ, ದ ಪಿ ಎಚ್ ಆಫ್ 0.01 ಮೋಲಾರ್ NaOH ಸೊಲ್ಯೂಷನ್ ವಿಲ್ ಬಿ. ಸೊ ನಮ್ಮದು ಮೋಲಾರ್ ಕೊಟ್ಟಿರೋದು NaOH ಕೊಟ್ಟಿದ್ದಾರೆ. ಇವಾಗ NaOH ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಇದೆ ಆ್ಯಂಡ್ ಅದರದ್ದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. NaOH ಏನಾಗಿದೆ, ನನ್ನದು NaOH ಒಂದು ಸ್ಟ್ರಾಂಗ್ ಬೇಸ್ ಆಗಿದೆ. ಸೊ ಇಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗತ್ತಾ, OH ಮೈನಸ್. ಸೊ ಇದ್ರದ್ದು 0.01 ಮೋಲಾರ್ ಇದ್ರೆ ಇದು ಕೂಡ ಏನಾಗಿರುತ್ತೆ, 0.01 ಮೋಲಾರ್ ಆಗಿರುತ್ತಾ, ಮೋಲಾರ್ ಆಗಿರತ್ತೆ ಇವಾಗ ಇದನ್ನು. ಸೊ ದಿಸ್ ಈಸ್ ನಥಿಂಗ್ ಬಟ್ ನಂದು ಪಿ ಒ ಹೆಚ್ ಏನಾಗಿರುತ್ತೆ, ಇಲ್ಲಿ OH ಮೈನಸ್ ತಾನೇ ಬಂದಿರೋದು. ಸೊ OH ಮೈನಸ್ ಪಿ ಒ ಹೆಚ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಎಷ್ಟಾಯಿತು, ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಎಷ್ಟಿದೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ ಕಾನ್ಸಂಟ್ರೇಷನ್ ಆಫ್ OH ಮೈನಸ್. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಲಾಗ್ ಆಫ್ 0.01 ಮೋಲಾರ. ಸೊ 0.01 ಮೋಲಾರ್ ಯಾವ ಥರ ಬರಿಬೋದು, 10⁻² ಬರಿಬೋದು. ಸೊ 10⁻² ಅಂದ್ರೆ ಏನು, -2 ಇಂಟು -2 ಲಾಗ್ 10 1 ಆಗುತ್ತೆ ಆನ್ಸರ್. ಸೊ ಪಿ ಒ ಎಚ್ ಇಷ್ಟು ಬಂತ. ಸೊ ಕೇಳಿರೋದೇನು, ಪಿ ಎಚ್. ನಾನೇನು ಹೇಳಿದೆ, ಪಿ ಎಚ್ ವಿಲ್ ಬಿ ಈಕ್ವಲ್ ಟು, ಪಿ ಒ ಎಚ್ ಕೊಟ್ಟಿದ್ರೆ 14 ಮೈನಸ್ ಪಿ ಒ ಹೆಚ್ ಮಾಡಿ ಅಷ್ಟೇ. ಸೊ ಪಿ ಎಚ್ ಏನಾಗೋಯ್ತು, ಪಿ ಎಚ್ ವಿಲ್ ಬಿ ಈಕ್ವಲ್ ಟು 14 minus 2 which is equal to 12. So option number C will be your correct option. Okay. ನೆಕ್ಸ್ಟ್ ಒಂದಿಗೆ ಹೋಗೋಣ, ದಟ್ ಈಸ್ ಸಾಲ್ಟ್ಸ್. ಸೊ ಟೈಪ್ಸ್ ಆಫ್ ಸಾಲ್ಟ್ಸ್ ಬಗ್ಗೆ ನಾವು ಇವಾಗ ಮಾತಾಡ್ತಾ ಹೋಗೋಣ. ಸೊ ಸಾಲ್ಟ್ಸ್ ಅಲ್ಲಿ ಬಂದ್ಬಿಟ್ಟು ನಂದು ಬೇಸಿಕ್ ಆಗಿ ಒಂದು ಸಿಂಪಲ್ ಸಾಲ್ಟ್ಸ್ ಬರುತ್ತೆ, ಒಂದು ಡಬಲ್ ಸಾಲ್ಟ್ಸ್ ಬರುತ್ತೆ, ಒಂದು ಮಿಕ್ಸ್ಡ್ ಸಾಲ್ಟ್ಸ್ ಅಂತ ಬರುತ್ತೆ. ಸೊ ಸಿಂಪಲ್ ಸಾಲ್ಟ್ಸ್ ಅಂದ್ರೆ ಏನು, ಸಿಂಪಲ್ ಸಾಲ್ಟ್ಸ್ ಅಂದ್ರೆ ಏನಿಲ್ಲ, ಇದನ್ನು ನೀವೇನು ಮಾಡ್ತೀರಾ, ನ್ಯೂಟ್ರಲೈಸೇಷನ್ ಮಾಡ್ತೀರಾ, ಅಂದರೆ ಆಸಿಡು ಆ್ಯಂಡ್ ಬೇಸ್ನ ಒಂದು ಮಿಕ್ಸ್ ಮಾಡ್ತೀರಾ. ಸೊ ನಾರ್ಮಲ್ ಆಗಿ 3 ಟೈಪ್ಸ್ ಬರುತ್ತೆ, ನಾರ್ಮಲ್ ಸಾಲ್ಟ್, ಅಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್ ಅಂತ. ಸೊ ಆಸಿಡ್ ಬೇಸ್ನ ಮಿಕ್ಸ್ ಮಾಡಿದಾಗ ಏನು ಪ್ರೊಡ್ಯೂಸ್ ಆಗುತ್ತೆ ಪ್ರಾಡಕ್ಟ್, ಅದ್ರ ಬೇಸಿಸ್ ಮೇಲೆ. ಈಗ ನಾರ್ಮಲ್ ಸಾಲ್ಟ್ಸ್ ಬರೋಣ. ನಾರ್ಮಲ್ ಸಾಲ್ಟ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಪ್ರೋಟಾನ್ಸ್ ಎಲ್ಲ ಏನಿತ್ತು, ಎಲ್ಲ ಆಲ್ ಪಾಸಿಬಲ್ ಪ್ರೋಟಾನ್ಸು ಆ್ಯಂಡ್ OH ಮೈನಸ್ ಆಲ್ಸೋ ಆ್ಯಂಡ್ ಪ್ಲಸ್ OH ಮೈನಸ್ಸು ಎಲ್ಲ ಏನಾಗೋಗುತ್ತೆ, ನ್ಯೂಟ್ರಲೈಸ್ ಆಗೋಗುತ್ತೆ, ಲಾಸ್ ಆಗಿಬಿಡುತ್ತೆ ಆ ಮಾಲಿಕ್ಯೂಲಲ್ಲಿ. ಸೊ ಲೆಟ್ಸ್ ಇವಾಗ NaCl ಇದೆ ಅಲ್ವಾ, NaCl ಯಾವ ಥರ ಆಯಿತು, HCl ಪ್ಲಸ್ NaOH ನಾನು ಮಾಡಿಕೊಂಡೆ. ಸೊ ಇದನ್ನು ಮಾಡ್ಕೊಂಡಾಗ ಏನಾಯ್ತು ನಂದು ನೋಡಿ, OH H ಪ್ಲಸ್ ಎರಡು ಯೂಸ್ ಆಗಬೇಕು. ಸೊ ಇಟ್ ಶುಡ್ ನಾಟ್ ಬಿ ಪ್ರೆಸೆಂಟ್ ಇನ್ ಮೈ ಸಾಲ್ಟ್. ಸಾಲ್ಟ್ ಏನಾಗಿರುತ್ತೆ ಅದರಲ್ಲಿ ಇರಬಾರ್ದು. ಸೊ NaCl ಆಗುತ್ತೆ ಆ್ಯಂಡ್ H2O ಆಗುತ್ತಾ. ಸೊ ಈ ಸಾಲ್ಟ್ ಫಾರ್ಮೇಷನ್ ಏನಾಗಿದೆ, ಈ ಸಾಲ್ಟಲ್ಲಿ H ಪ್ಲಸ್ಸು ಇರಬಾರ್ದು, OH ಮೈನಸ್ಸು ಇರಬಾರ್ದು. ಅವಾಗ ಏನು ಹೇಳ್ತೀರಾ ನೀವು, ನಾರ್ಮಲ್ ಸಾಲ್ಟ್ ಅಂತ ಹೇಳ್ತೀರಾ. ಅಸಿಡಿಕ್ ಸಾಲ್ಟ್ ಅಂದ್ರೆ ಏನು, ನಂದು H ಪ್ಲಸ್ ಇರುತ್ತೆ, ಎಕ್ಸ್ಟ್ರಾ H ಪ್ಲಸ್ ಇರಬೇಕು. ನೋಡಿ NaHCO3 H ಪ್ಲಸ್ ಇದೆ, ಇನ್ನೊಂದು ರೀಪ್ಲೇಸಬಲ್ H ಪ್ಲಸ್ ಇದೆ, ರೀಪ್ಲೇಸಬಲ್ H ಪ್ಲಸ್ ಇದೆ, H ಪ್ಲಸ್ ಇದೆ ರೀಪ್ಲೇಸಬಲ್. ಕರೆಕ್ಟ್. ಬೇಸಿಕ್ ಸಾಲ್ಟ್ಸಲ್ಲಿ ಆಗಿರಬೇಕು, OH ಮೈನಸ್ ಎಕ್ಸ್ಟ್ರಾ ಇರಬೇಕಷ್ಟೇ. ಸೊ ನೋಡಿ ZnOHCl OH ಎಕ್ಸ್ಟ್ರಾ ಇದೆ, OH OH OH. ಸೊ ಯಾವ್ದ್ರಲ್ಲಿ OH ಎಕ್ಸ್ಟ್ರಾ ಇದೆ, ಹೈಡ್ರಾಕ್ಸಿಲ್ ಅಯಾನ್, ಅದು ಬೇಸಿಕ್ ಸಾಲ್ಟ್. ಯಾವ್ದ್ರಲ್ಲಿ H ಪ್ಲಸ್ ಎಕ್ಸ್ಟ್ರಾ ಇದೆ, ಅಸಿಡಿಕ್ ಸಾಲ್ಟ್. ಯಾವ್ದ್ರಲ್ಲಿ H ಪ್ಲಸ್ಸು ಇಲ್ಲ ಎಕ್ಸ್ಟ್ರಾ, OH ಮೈನಸ್ಸು ಎಕ್ಸ್ಟ್ರಾ ಇಲ್ಲ, ದಟ್ ಈಸ್ ಯೋರ್ ನಾರ್ಮಲ್ ಸಾಲ್ಟ್. ನೆಕ್ಸ್ಟ್ ಡಬಲ್ ಸಾಲ್ಟಲ್ಲಿ ಬಂದರೆ, ಸೊ ಇದು ಯಾವ ಥರ ಆಗುತ್ತೆ, ಎರಡು ಸಿಂಪಲ್ ಸಾಲ್ಟ್ದು ಕಾಂಬಿನೇಷನ್ ಯಾವಾಗ ಮಾಡ್ತೀರಾ ಅದನ್ನು ಡಬಲ್ ಸಾಲ್ಟ್ ಅಂತ ಹೇಳ್ತೀರಾ. ಆಯಿತಾ. ಸೊ ಡಬಲ್ ಸಾಲ್ಟಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಫೆರಸ್ ಅಮೋನಿಯಂ ಸಲ್ಫೇಟ್ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಆಲಮ್ ಅಂತ ಹೇಳ್ತೀರಾ. ಇನ್ನೊಂದು ಎಕ್ಸ್ಟ್ರಾ ಆಲಮ್ಸ್ ಎಕ್ಸಾಂಪಲ್ ಬರ್ತವೆ, ನೀವು ಅದನ್ನು D and F ಬ್ಲಾಕ್ ಎಲಿಮೆಂಟ್ಸಲ್ಲಿ
ಓದ್ತಾ ಹೋಗ್ತೀರಾ. ಆ್ಯಂಡ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ನ ಮಾಡ್ಕೊಬೇಕಾದ್ರೂ ಕೂಡ ನಿಮ್ದೊಂದು ಫಸ್ಟ್ ಡಬಲ್ ಸಾಲ್ಟ್ ಕಾನ್ಸೆಪ್ಟ್ನ ನೀವು ಕ್ಲಿಯರ್ ಮಾಡ್ಕೊಬೇಕು. ಸೊ ನೋಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದ್ರ ಪ್ರಾಪರ್ಟೀಸ್ ಬಗ್ಗೆ ಬಂದರೆ ಈ ಡಬಲ್ ಸಾಲ್ಟ್ಸ್ಗಳು ಏನಾಗಿರ್ತವೆ, ಸಾಲಿಡ್ ಸ್ಟೇಟಲ್ಲಿ ಮಾತ್ರ ಸ್ಟೇಬಲ್ ಆಗಿರುತ್ತೆ. ಯಾವಾಗ ನೀವು ಇದನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡ್ತಿದ್ದಂಗೆ ಇದರಲ್ಲಿ ಎರಡೆರಡು ಸಾಲ್ಟ್ಸ್ಗಳು ಏನಾಗಿತ್ತು, ಡಬಲ್ ಸಾಲ್ಟ್ಸ್, ಸಿಂಪಲ್ ಸಾಲ್ಟ್ಸ್ ಏನಿತ್ತು ಅಲ್ವಾ, ಸೊ ಇದ್ರದಾಗಿ ಡಿಸೋಸಿಯೇಟ್ ಆಗುತ್ತೆ ಆ್ಯಂಡ್ ಸಿಂಪಲ್ ಸಾಲ್ಟ್ದು ಕಾನ್ಸ್ಟಿಟ್ಯೂಯೆಂಟ್ ಆಗಿ ಮತ್ತೆ ಡಿಸೋಸಿಯೇಟ್ ಆಗ್ತಾ ಹೋಗುತ್ತೆ. The solution of double salt shows the properties of simple salt. So simple salt ಏನು ಪ್ರಾಪರ್ಟೀಸ್ ತೋರಿಸುತ್ತೆ ಅದೇ ಥರ ಪ್ರಾಪರ್ಟೀಸ್ ಇದು ಡಬಲ್ ಸಾಲ್ಟು ಕೂಡ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ಸಾಲ್ಟ್ಸ್. ಸೊ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಯಾವ ಥರ ಆಗುತ್ತೆ, ಫಾರ್ಮ್ ಬೈ ಸಿಂಪಲ್ ಸಾಲ್ಟ್ಸ್ ಆಫ್ ಮಾಲಿಕ್ಯೂಲ್ ಕಂಪೌಂಡ್ಸ್. ಸೊ ಸಿಂಪಲ್ ಸಾಲ್ಟ್ಸ್ ಇಂದಾನೆ ಫಾರ್ಮೇಷನ್ ಆಗುತ್ತೆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಕೂಡ. ಅದು ಯಾವುದು ಕಾಂಪ್ಲೆಕ್ಸ್ ಸಾಲ್ಟ್ಸ್ ನೋಡಿ, ಎರಡು ಸಿಂಪಲ್ ಸಾಲ್ಟ್ಸ್ FeSO4 ಆ್ಯಂಡ್ KCN, ಎರಡು ಸಿಂಪಲ್ ಸಾಲ್ಟ್ಸ್ ತೊಗೊಂಡಿದ್ದೀನ. ಸೊ ಎರಡು ಮಿಕ್ಸ್ಚರ್ ಆಗಿ ಕಾಂಪ್ಲೆಕ್ಸ್ ಸಾಲ್ಟ್ ಮಾಡಿದೆ. ಸೊ ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡಿದೆ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಟೈಪು. ಸೊ ಇವರು ಕೂಡ ಏನಾಗಿರ್ತಾರೆ, ಸಾಲಿಡ್ ಸ್ಟೇಟಲ್ಲಿ ಸ್ಟೇಬಲ್ ಆಗಿರುತ್ತೆ. ಬಟ್ ನೀವು ಯಾವಾಗ ವಾಟ್ರಲ್ಲಿ ಹಾಕ್ತೀರಾ ಬರೀ ನಿಮ್ಮದು ಸೆಕೆಂಡರಿ ವೇಲೆನ್ಸಿ ಏನಾಗಿತ್ತು ಅದನ್ನು ಮಾತ್ರ ನಾವು ಡಿಸೋಸಿಯೇಟ್ ಮಾಡುತ್ತೆ. ಸೊ ಇದು ಯಾವುದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಲ್ಲಿ ಏನು ಓದ್ತಿರಲ್ವಾ ಅದ್ರದ್ದು ಪ್ರಾಪರ್ಟೀಸ್ ಇದಕ್ಕೂ ಬೇಸಿಸ್ ಆಗಿರುತ್ತೆ. ಬಟ್ ಅದರಲ್ಲಿ ಏನಾಗಿತ್ತು ನಂದು ದಿಸ್ ಡಬಲ್ ಸಾಲ್ಟಲ್ಲಿ, ಈ ಡಬಲ್ ಸಾಲ್ಟಲ್ಲಿ ನೀವು ವಾಟ್ರಲ್ಲಿ ಡಿಸಾಲ್ವ್ ಆದಾಗ ಸಿಂಪಲ್ ಸಾಲ್ಟ್ ಯಾವ ಥರ ಡಿಸೋಸಿಯೇಟ್ ಆಗುತ್ತೆ ಅದೇ ಥರ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಯಿತು. ಬಟ್ ಇದು ಡಿಸೋಸಿಯೇಟ್ ಆಗಲಿಲ್ಲ, ಈ ಕಂಪ್ಲೆಕ್ಸ್ ಏನಾಯಿತು ಆ್ಯಸ್ ಅ ಹೋಲ್ ಹಾಗೆ ಉಳ್ಕೊಂತು ಅಂತ ಅಷ್ಟೇ ಅರ್ಥ. ಕ್ಲಿಯರ್? ಇನ್ನೊಂದು ಮಿಕ್ಸಡ್ ಸಾಲ್ಟ್ಸ್ ಯಾವಾಗ ಫಾರ್ಮೇಷನ್ ಆಗುತ್ತೆ, ಅದರಲ್ಲಿ ಒನ್ ಕೆಟಯಾನ್ ಅಥವಾ ಮೋರ್ ದ್ಯಾನ್ ಒನ್ ಕೆಟಯಾನ್ ಆ್ಯಂಡ್ ಎನಯಾನ್ ಪ್ರೆಸೆಂಟ್ ಆಗಿರುತ್ತೆ. ಆಯಿತಾ? ಯಾವಾಗ ನೀವು ವಾಟ್ರಲ್ಲಿ ಹಾಕ್ತೀರಾ. ಸೊ ನೋಡಿ ಇದನ್ನು ವಾಟ್ರಲ್ಲಿ ಹಾಕಿದಾಗ ಇವಾಗ ಏನಾಯಿತು, OCl2 NaKSO4 NaNH4 HPO4 ಏನಿತ್ತು ಇದನ್ನು ನಾವು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಈ ಥರ ಏನಾಗುತ್ತೆ, ಒಂದು ಕೆಟಯಾನ್ಗಿಂತ ಜಾಸ್ತಿ ಒಂದು ಕೆಟಯಾನ್ಸ್ ಬರ್ಬೋದು ಅಥವಾ ಒಂದು ಅನಯಾನ್ಗಿಂತ ಜಾಸ್ತಿ ಅನಯಾನ್ಸ್ ಪ್ರೊಡ್ಯೂಸ್ ಆಗ್ಬೋದು ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್ ಬರೋಣ, ನನ್ನದು ಹೈಡ್ರಾಲಿಸಿಸ್ ಆಫ್ ಸಾಲ್ಟ್. ಹೈಡ್ರಾಲಿಸಿಸ್ ಅಂದ್ರೆ ಏನು, ವಾಟರ್ನ ಆ್ಯಡ್ ಮಾಡೋದು ಸಿಂಪ್ಲಿ. ಕರೆಕ್ಟ್? ಸೊ ಇವಾಗ ವಾಟರ್ನ ಆ್ಯಡ್ ಮಾಡಿದ್ರೆ ಬೇಸಲ್ಲಿ ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆಸಿಡ್ಸ್ ಪ್ಲಸ್ ವೀಕ್ ಬೇಸು ಇದರಲ್ಲಿ ಯಾವ ಥರ ಅನ್ನೋದು ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅದನ್ನು ನಾನು ನೋಡ್ಕೊತಾ ಹೋಗೋಣ. ಓಕೆ, ಸೊ ಇದರದ್ದು ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ನ ಹೇಳೋಕ್ಕಿಂತ ಮುಂಚೆ ನಾವು ಇವಾಗ ಮಿಕ್ಸ್ಚರ್ನ ತೊಗೊತಾ ಹೋಗೋಣ. ಸೊ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಮಿಕ್ಸ್ಚರ್ ತೊಗೊಬೇಕು. ಸೊ ಸ್ಟ್ರಾಂಗ್ ಆ್ಯಸಿಡ್ ಯಾವ ತೊಗೊಳೋಣ, ನಾವು ಯಾವಾದರೂ ತೊಗೊಂಡಾಗ HCl ತೊಗೊಳೋಣ. ಸೊ ಸ್ಟ್ರಾಂಗ್ ಬೇಸ್ ಯಾವ ತೊಗೊತೀರ ಯಾವಾಗಲೂ, ಯು ವಿಲ್ ಟೇಕ್ ಇಟ್ ಆ್ಯಸ್ ನಿಮ್ಮದು NaOH. ಆಯಿತಾ? ಸೊ ಇದನ್ನು ಮಿಕ್ಸ್ ಮಾಡೋದು ಆ್ಯಂಡ್ ಇದ್ರ ಜೊತೆಗೆ H2 ವಾಟರ್ನ ಹಾಕಿದಾಗ ಹೈಡ್ರಾಲಿಸಿಸ್ ಆಗುತ್ತೆ ಅಂತ ಅರ್ಥ ಅಷ್ಟೇ. ಸೊ ಯಾವ ಥರ ಆಗುತ್ತೆ ನೋಡೋಣ ಒನ್ ಬೈ ಒನ್. ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್ ತೊಗೊಂಡಾಗ ನೋಡಿ, ಸೊ ಸ್ಟ್ರಾಂಗ್ ಆ್ಯಸಿಡ್ ಏನು ತೊಗೊತೀರಾ, HCl ತೊಗೊಂಡಿರ್ತೀರಾ. ಇದ್ರೊಳಗಡೆ ಏನು ಮಿಕ್ಸ್ ಮಾಡ್ತೀರಾ, ವೀಕ್ ಬೇಸ್ ಮಿಕ್ಸ್ ಮಾಡ್ತೀರಾ, ದಟ್ ಈಸ್ NH4OH ಯಾವಾಗಲೂ ತೊಗೊಳ್ಳಿ ವೀಕ್ ಬೇಸಲ್ಲಿ, ಆ್ಯಂಡ್ H2O. ಇದ್ರದ್ದು ರಿಯಾಕ್ಷನ್ ಏನಾಗುತ್ತೆ, ನಂದು ಓವರ್ ಆಲ್ ಸೊಲ್ಯೂಷನ್ದು ಅಸಿಡಿಕ್ ಇರುತ್ತಾ ಬೇಸಿಕ್ ಇರುತ್ತಾ ಅದನ್ನು ಹೇಳ್ತಾ ಹೋಗೋಣ ನಾವು. ನೆಕ್ಸ್ಟ್ ಏನು ತೊಗೊಳೋಣ, ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ಸೊ ವೀಕ್ ಆ್ಯಸಿಡ್ ಏನು ತೊಗೊತೀರ ಯಾವಾಗಲೂ, ಅಸಿಟಿಕ್ ಆ್ಯಸಿಡ್ ತೊಗೊಂಡು ಮಾಡ್ಕೊತಾ ಹೋಗಿ, ಪ್ಲಸ್ ಸ್ಟ್ರಾಂಗ್ ಬೇಸ್ ಏನು NaOH, ಇದ್ರ ಜೊತೆಗೆ ವಾಟರ್ ಹಾಕಿದಾಗ ಏನಾಗುತ್ತೆ. ನೆಕ್ಸ್ಟ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸಲ್ಲಿ ಏನು ತೊಗೊತೀರಾ, ವೀಕ್ ಆ್ಯಸಿಡ್ ಈಸ್ ಯುವರ್ CH3COOH ಪ್ಲಸ್ ವೀಕ್ ಬೇಸ್ ಏನು NH4OH ಅಮೋನಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2O. ಕ್ಲಿಯರ್? ಈ ಥರ ತೊಗೊತಾ ಹೋಗ್ತೀರಾ. ಈಗ ಒನ್ ಬೈ ಒನ್ ನಾವು ಮಾಡ್ಕೊತಾ ಹೋಗೋಣ. ಸೊ ಯಾವುದು ಮಾಡ್ಕೊಳೋದು ಇವಾಗ ನಾವು, ಫಸ್ಟ್ ವಿ ವಿಲ್ ಡೂ ಫಾರ್ ಸ್ಟ್ರಾಂಗ್ ಆ್ಯಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ತಗೊಳ್ಳೋಣ. ಕ್ಲಿಯರ್? ಓಕೆ. ಸೊ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ತೊಗೊತಿದ್ದೀನಿ. ನಾನು ಆ್ಯಸಿಡ್ ಏನು ತೊಗೊಂಡೆ, ಆ್ಯಸಿಡ್ ಆ್ಯಂಡ್ ಬೇಸ್ ಯಾವ್ದಾದ್ರು ತೊಗೊಂಡಿದ್ದೀನಿ. ಆಯಿತಾ? ಸೊ ಫಸ್ಟ್ ಈಸ್ ಮೈ ಆ್ಯಸಿಡ್. ಸೊ ಆ್ಯಸಿಡ್ ಏನು ತೊಗೊಂಡಿದ್ದು ನಾನು, HCl. ಬೇಸ್ ಏನು ತೊಗೊಂಡಿದ್ದು ನಾನು, NaOH. ಕರೆಕ್ಟ್? ಸೊ ಈಗ ಏನು ಮಾಡ್ತೀರಾ, ನಿಮ್ಮದು HCl ಏನಿದೆ ಪ್ರೊಡ್ಯೂಸ್ ಮಾಡಿರೋದು, ಸೊ ಈ HClನ ಯು ವಿಲ್ ಸಿಂಪ್ಲಿ ಫಸ್ಟ್ ಮಿಕ್ಸ್ ಮಾಡ್ತೀರಾ ಎರಡೂ, ಫಸ್ಟ್ HCl ಆ್ಯಂಡ್ NaOHನ. ಸೊ ಫಸ್ಟ್ ಲೆಟ್ ಅಸ್ ಮಿಕ್ಸ್ ದಿಸ್ ಒನ್. ಇಲ್ಲಿ ಬರಿತೀನಿ ನೋಡಿ ಮಿಕ್ಸ್ಡ್, ಇದನ್ನು ಬರೀದು ಬೇಡ, ಫಸ್ಟ್ ಮಿಕ್ಸ್ ಮಾಡಿಬಿಡೋಣ. HCl ಪ್ಲಸ್ NaOH. ಸೊ ಇದನ್ನು ಮಿಕ್ಸ್ ಮಾಡಿದಾಗ ನನಗೆ ಏನು ಸಿಗ್ತಿದೆ, ಐ ವಿಲ್ ಗೆಟ್ H2O NaCl ಪ್ಲಸ್
H2O. ಕ್ಲಿಯರ್? ಸೊ NaCl and H2O ಸಿಗ್ತಾ ಸಾಲ್ಟ್ ನಂದು. ಈಗ ಇದನ್ನು ಫಸ್ಟ್ ಏನಕ್ಕೆ ಮಾಡಿದೆ ಅಂದರೆ ದಿಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಒನ್. ಏನಕ್ಕೆ ಇವಾಗ ನೋಡಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ನೀವು ಯಾವಾಗಲೂ ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಬರ್ಕೊಳೋಣ. ದಿಸ್ ಸ್ಟ್ರಾಂಗ್ ಆ್ಯಸಿಡ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಡಿಸೋಸಿಯೇಟ್. ಇದು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗತ್ತೆ, ಇದು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗತ್ತೆ. ಸೊ ಇದು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗೋದ್ರಿಂದ ನನ್ನ ಏನು NaCl ಪ್ರೊಡ್ಯೂಸ್ ಆಗಿದೆ, ಈ NaClಗೆ ನಾನು ವಾಟರ್ ಹಾಕಿದ್ರೆ ಏನಾಗುತ್ತೆ, ವಾಟರ್ H+ ಆ್ಯಂಡ್ OH- ಕೊಡತ್ತಾ. ಆ್ಯಂಡ್ ಇದು ಕೂಡ ನಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿದೆ. ಸೊ NaCl ಈಸ್ ಯೋರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ವಿಲ್ ಗಿವ್ ಯು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಆ್ಯಂಡ್ ಇದು ಕೂಡ ಏನಾಗೋಗ್ಬಿಡುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗತ್ತೆ Na+ ಆ್ಯಂಡ್ OH- ಅಲ್ಲಿ. ಆ್ಯಂಡ್ H2O ಏನಾಯಿತು, H+ ಆ್ಯಂಡ್ OH- ಕಂಬೈನ್ ಮಾಡಿ ಏನಾಗುತ್ತೆ, NaCl Na+ OH-, NaOH ಕೊಡ್ತಿದ್ಯಾ, H+ ಆ್ಯಂಡ್ ನಂದು Cl-, HCl ಕೊಡ್ತಿದ್ಯಾ. ಸೊ ಏನು ಕೊಡ್ತಿದ್ಯಾ ನನಗೆ, ಇನಿಷಿಯಲ್ ಪ್ರಾಡಕ್ಟ್ನೇ ಕೊಡ್ತಿದ್ಯಾ. ಸೊ ಇಲ್ಲಿಂದ ಕನ್ಕ್ಲೂಷನ್ ಏನು ಬರಿಬೋದು ನಾನು, ದಿಸ್ ಈಸ್ ಆಲ್ವೇಸ್. ಸೊ ಕನ್ಕ್ಲೂಷನ್ ಅಲ್ಲಿ ಬರೀಲಿ, ಆಲ್ವೇಸ್ ನ್ಯೂಟ್ರಲ್ ಆಗಿರತ್ತಿದು. ಆಲ್ವೇಸ್ ನ್ಯೂಟ್ರಲ್, ದಟ್ ಈಸ್ ಇದು pH ಆಲ್ವೇಸ್ 7 ಆಗಿರುತ್ತೆ 25 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಕ್ಲಿಯರ್? ಇದನ್ನು ಬರಿತಾ ಹೋಗಬೇಕು. ಸೊ ನೆಕ್ಸ್ಟ್ ಒಂದಿಗೆ ಬರೋಣ ನಂದು, ದಟ್ ಈಸ್ ಸಾಲ್ಟ್ ಆಫ್ ವೀಕ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ವೀಕ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ತಗೊಂಡಾಗ ಏನಾಗುತ್ತೆ ಅಂತ. ಸೊ ವೀಕ್ ಆಸಿಡ್ ಏನು ತಗೊಂಡೋಣ ನಾವು, ದಟ್ ಈಸ್ CH3COOH. ಸ್ಟ್ರಾಂಗ್ ಬೇಸ್ ಏನು ತಗೊಂಡೋಣ ನಾವು, NaOH. ಸೊ ಇದನ್ನು ನಾನು ಮಿಕ್ಸ್ ಮಾಡಿದಾಗ ನಂದು ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಇರತ್ತಾ ಅಥವಾ ಈಕ್ವಿಲಿಬ್ರಿಯಮ್ ಅಲ್ಲಿ ಬರುತ್ತಾ, ಅದನ್ನು ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ಇವಾಗ ಈ ಥರ ತಗೊಂಡ್ರೆ ನಂದು CH3COO ಐತಲ್ವಾ, ದಟ್ ಈಸ್ CH3COO. Na ಕೊಡತ್ತಾ, ಬಿಕಾಸ್ ಇದು ನೋಡಿ, ಇದು ಮೈನಸ್, ಇದು ಪ್ಲಸ್, ಇದೇನು ಇದು ಪ್ಲಸ್, ಇದು ಮೈನಸ್, ಅದಕ್ಕೋಸ್ಕರ Na+ ಇದೇನು ಕೊಡುತ್ತೆ, ನಂದು H2O ಕೊಡುತ್ತೆ. ಸೊ ನಂದೇನು ಬಂದಿದೆ, ಸೊ ದಿಸ್ ಈಸ್ ಮೈ CH3COO Na. ಇಟ್ ಈಸ್ ಯುವರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿದೆ. ನೇಚರ್ ಏನು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೊಡ್ತಿದೆ ಯಾವಾಗ ನೀವು ಇದನ್ನು ಮಿಕ್ಸ್ ಮಾಡ್ತೀರಾ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿರೋದ್ರಿಂದ ಇದೇನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗತ್ತಾ. ಸೊ CH3COONA ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ CH3COO- ಪ್ಲಸ್ Na+ ಆಗಿ. ಆಯ್ತಾ? ಸೊ ಈಗ ಈ ಪ್ರಾಡಕ್ಟ್ ಏನಾಗಬೇಕು, ನಂದು ಹೈಡ್ರಾಲಿಸಿಸ್ ಆಗಬೇಕಾ. ಸೊ ಈ ಪ್ರಾಡಕ್ಟ್ನ ಸಿಂಪ್ಲಿ ನೀವು ಹೈಡ್ರೋಲೈಸ್ ಮಾಡಿ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ಈ ಪ್ರಾಡಕ್ಟ್ ಇದೆ CH3COO- Na+, ಇದನ್ನೇನು ಮಾಡ್ತೀರಾ, ಹೈಡ್ರಾಲಿಸಿಸ್ ಮಾಡ್ತೀರಾ. ಹೈಡ್ರಾಲಿಸಿಸ್ ಮಾಡಿದಾಗ H+ ಎಲ್ಲಿ ಹೋಗುತ್ತೆ, CH3COOH ಹತ್ರ ಹೋಗುತ್ತಾ, CH3COOH ಪ್ಲಸ್ ನನಗೇನು ಸಿಗುತ್ತೆ, ಮತ್ತು NaOH ಸಿಗುತ್ತೆ. ಕರೆಕ್ಟ್? ಬಟ್ ದ ಥಿಂಗ್ ಹಿಯರ್ ಈಸ್, ನಂದು NaOH ಏನಾಗಿದೆ, ಮತ್ತು ನಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿದೆ. ಕರೆಕ್ಟ್? ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿರೋದ್ರಿಂದ ದಿಸ್ ಇಸ್ ಮೈ ಸ್ಟ್ರಾಂಗ್ ಬೇಸ್ ಆಗಿರೋದ್ರಿಂದ ಇದು ಕೂಡ ಮತ್ತೆ ಡಿಸೋಸಿಯೇಟ್ ಆಗುತ್ತೆ. ಈ ಥರನೇ ಇರಲ್ಲ. CH3COOH ಏನಾಗಿದೆ, ದಟ್ ಈಸ್ ಮೈ ವೀಕ್ ಆಸಿಡ್, ಅದಕ್ಕೋಸ್ಕರ ಇದು ಡಿಸೋಸಿಯೇಟ್ ಮಾಡಬೇಡಿ ನೀವು ಫೈನಲ್ ಸೊಲ್ಯೂಷನಲ್ಲಿ. ಸೊ ಇದನ್ನು ಡಿಸೋಸಿಯೇಟ್ ಮಾಡಿದಿರಲ್ವಾ, COO- ಪ್ಲಸ್ Na+ ಪ್ಲಸ್ H2O ಗಿವ್ ರೈಸ್ ಟು CH3COOH, ಹಾಗೆ ಬರೀರಿ, ಪ್ಲಸ್ Na+ ಪ್ಲಸ್ OH-. ಸೊ ಏನಾಯಿತು ನೋಡಿ, ಸೊ Na+, Na+ನ ಕ್ಯಾನ್ಸಲ್ ಮಾಡಿಬಿಡೋಣ. ಕರೆಕ್ಟ್? ಸೊ ನಂದು ಇವಾಗ ಏನಾಯಿತು, ಉಳಿದಿರೋದು ಇಕ್ವೇಷನ್ ಈಸ್ ಫೈನಲ್ ಇಕ್ವೇಷನ್ ಅಷ್ಟೇ. ಸೊ ದಟ್ ಈಸ್ ನಥಿಂಗ್ ಬಟ್ CH3COO- ಪ್ಲಸ್ H2O ಗಿವ್ ರೈಸ್ ಟು CH3COOH ಪ್ಲಸ್ OH-. ಸೊ ನಂದು K ಏನಾಗಿರುತ್ತೆ ಇವಾಗ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. K ವಿಲ್ ಬಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ CH3COOH ಪ್ರಾಡಕ್ಟಲ್ಲಿತ್ತು, ಇನ್ನೊಂದೇನು ಪ್ರಾಡಕ್ಟಲ್ಲಿತ್ತು,
OH ಮೈನಸ್ ಪ್ರಾಡಕ್ಟಲ್ಲಿ ಇತ್ತು, ಡಿವೈಡೆಡ್ ಬೈ ಈ ಕಡೆ ಏನಿತ್ತು ನಂದು H2O ಇತ್ತು, ಆ್ಯಂಡ್ CH3COO NA ಇತ್ತಾ ಅಲ್ಲ, CH3COO ಮೈನಸ್ ಇತ್ತು, ಕರೆಕ್ಟ್. ಓಕೆ, ಸೊ ನಂದು ಇದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಯ್ತಾ. ಸೊ ನಾನು ವಾಟರ್ನ ಈ ಕಡೆ ತಗೊಂಡ್ರೆ ಏನಾಗತ್ತಂದು KW ಆಗತ್ತಾ. ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು KWನ ಇದೇನಕ್ಕೆ ಆಯಿತು ನಂದು, ಇಟ್ ವಿಲ್ ಬಿ ಈಕ್ವಲ್ ಟು KH ಆಯ್ತಾ. ಇದು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಇದನ್ನೇ ಹೇಳೋದು. KH OH ಮೈನಸ್ CH3COO ಮೈನಸ್ ಆಗೋಯ್ತು ಆಯ್ತಾ. ಈಗ ಇದನ್ನು ನಾನು ಇನ್ ಟರ್ಮ್ಸ್ ಆಫ್ KW ಆ್ಯಂಡ್ ನಂದು K ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಸಿಡ್ದು ತಗೋಬೇಕು. ಇದು ಯಾವ ಥರ ಆಗತ್ತೆ ನೋಡಿ. ನಂದು KW ಏನು, ಇಟ್ ಈಸ್ ಈಕ್ವಲ್ ಟು H ಪ್ಲಸ್ OH ಮೈನಸ್ಗೆ ಈಕ್ವಲು, ಕರೆಕ್ಟ್. ಆ್ಯಂಡ್ ನೆಕ್ಸ್ಟ್ ಯಾವುದು ನಂದು K ಆಫ್ ಆಸಿಡ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ, CH3COOH ಇರೋದ್ರಿಂದ CH3COO ಮೈನಸ್ H ಪ್ಲಸ್ ಡಿವೈಡೆಡ್ ಬೈ CH3COOH ಈಕ್ವಲ ಆಸಿಡ್ದು ತಗೊತಾ ಹೋದ್ರೆ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಈಕ್ವೇಷನ್ ಏನು ಬಂದಿದೆ ನಂದು, ಈ ಈಕ್ವೇಷನ್ಗೆ ನಾನು ಸಿಂಪ್ಲಿ H ಪ್ಲಸ್ನ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ ಆ್ಯಂಡ್ ಡಿವೈಡ್ ಮಾಡ್ತೀನಿ ಆಯಿತಾ. ಸೊ ಲೆಟ್ ಅಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ H ಪ್ಲಸ್. ಓಕೆ, ಇದನ್ನೇನು ಮಾಡೋಣ. ಓಕೆ, ಸೊ CH3COOH ಇತ್ತಲ್ವ, ಇಲ್ಲೇ ಬರಿತೀನಿ. COOH ಮೈನಸ್ ಬಂದಿದೆ, COO ಮೈನಸ್ ಬಂದಿದೆ. ಏನು ಮಾಡಿದ್ದೀನಿ, H ಪ್ಲಸ್ಸಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ದೀನಿ. ಕ್ಲಿಯರ್. ಸೊ ಇದನ್ನು ಏನು ಬರಿಬೋದು ನಾನು, CH3COOHನ ಕೆಳಕ್ಕೆ ಬರಿಬೋದಾ ಇದನ್ನು. ಸೊ ಯಾವ ಥರ ಬರಿಬೋದು ನಾನು ನೋಡಿ, H ಪ್ಲಸ್ OH ಮೈನಸ್ ಮೇಲೆ ಬರಿಬೋದು, ಮೇಲ್ಗಡೆ ಇರೋದನ್ನ ಕೆಳಗಡೆ ತಗೊಬೋದಾ, COO ಮೈನಸ್ H ಪ್ಲಸ್. ಇದೇನು ಡಿರೈವೇಷನ್ ನಿಮಗೆ ಕೇಳಲ್ಲ, ಬಟ್ ಫಾರ್ ಯೋರ್ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್. ನಿಮ್ಮ ಫೈನಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಏನಾಯ್ತು ನೋಡಿ, ದಿಸ್ ಯು ವಾಂಟ್, ಇದೇನಾಯಿತು KWನ, ಎಸ್ KW. ಇದೇನು KAನ, ಎಸ್ KA. ಸೊ ನಾನೇನು ಬರಿಬೋದು, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟೇ ಬೇಕಾಗಿದ್ದಲ್ವಾ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು KW ಡಿವೈಡೆಡ್ ಬೈ KA. ಓಕೆ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಬಂತ. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, pH ಇದ್ರದ್ದು ಕ್ಯಾಲ್ಕುಲೇಷನ್ ಏನು ಕೇಳೋದಿಲ್ಲ ನಿಮಗೆ. ಸೊ ಜಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಯುವರ್ pH ಫೈನಲ್ ಈಕ್ವೇಷನ್ನ ನೋಡ್ಕೊತಾ ಹೋಗೋಣ, ದ್ಯಾಟ್ಸ್ ಆಲ್. ಇನ್ನೇನು ಬೇಕಾಗಿಲ್ಲ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಮಂತ್ ತಗೊಳ್ಳೋಣ. ಸೊ ನೆಕ್ಸ್ಟ್ ಮಂತ್ ವಿಲ್ ಬಿ ಯೋರ್, ದಟ್ ಈಸ್ ವೀಕ್ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಆಸಿಡ್. ವೀಕ್ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಆಸಿಡ್. ಸೊ ಡೈರೆಕ್ಟ್ ಆಗಿ ಬರೆಯೋಣ ಇದಕ್ಕೆ ನೋಡೋಣ. ಓಕೆ, ಸೊ ಲೆಟ್ ಅಸ್ ರೈಟ್ ಡೈರೆಕ್ಟ್ಲಿ ಫಾರ್ ದಿಸ್. ಸೊ ವೀಕ್ ಬೇಸ್ ಏನು, NH4OH. ವೀಕ್ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಆಸಿಡ್ ಅಲ್ವಾ. ಸ್ಟ್ರಾಂಗ್ ಆಸಿಡ್ ಬಂದ್ಬಿಟ್ಟು ಏನಾಗಿರುತ್ತೆ, ವೀಕ್ ಬೇಸ್ ಸ್ಟ್ರಾಂಗ್ ಆಸಿಡ್. ಸೊ ವೀಕ್ ಬೇಸ್ ಇಸ್ NH4OH ತಗೊಳ್ತೀವಿ ನಾವು. ಸ್ಟ್ರಾಂಗ್ ಆಸಿಡ್ ಏನು, HCl. ಕಂಬೈನ್ ಮಾಡ್ಕೊಳಲ್ವಾ. ಸೊ ಇದೇನಾಯಿತು, ಪ್ಲಸ್ ಮೈನಸ್ ಅಂತ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು NH4Cl ಪ್ಲಸ್ ನಂದೇನಾಗಿರುತ್ತೆ, H2O ಆಗಿರುತ್ತೆ. ಕ್ಲಿಯರ್. ಸೊ ಈಗ ನಾವೇನು ಮಾಡ್ತೀವಿ ನೋಡಿ. ಸೊ NH4Cl ಏನಾಗಿದೆ, ಮತ್ತೆ ನಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿದೆಯಾ. ಸೊ ಇದು ಡಿಸೋಸಿಯೇಟ್ ಆಗತ್ತಾ. ಸೊ ನಾನೇನು ಬರಿತೀನಿ, NH4Clನ ಮತ್ತೆ ನಾನು ಡಿಸೋಸಿಯೇಟ್ ಮಾಡ್ಕೊತಾ ಹೋಗ್ತೀನಿ. ದಟ್ ಈಸ್ NH4 ಪ್ಲಸ್ Cl ಮೈನಸ್ H2O ಆಗುತ್ತೆ. ಆ್ಯಂಡ್ ಇದು ಡಿಸೋಸಿಯೇಟ್ ಮಾಡಿದಾಗ ನಾನು ಏನು ಕೊಡೋದು, ಮತ್ತೆ NH4OH ಕೊಡ್ತಿದ್ದ. ಬಟ್ NH4OH ಇಸ್ ವೀಕ್ ಬೇಸ್. ಸ್ಟ್ರಾಂಗ್ ಆಸಿಡ್ ಮಾತ್ರ ಡಿಸೋಸಿಯೇಟ್ ಆಗುತ್ತೆ ಮತ್ತೆ ಸೊಲ್ಯೂಷನಲ್ಲಿ. ಡೈರೆಕ್ಟಾಗಿ ಸ್ಟೆಪ್ ಬರೋಣ, Cl ಮೈನಸ್ ಕ್ಯಾನ್ಸಲ್ ಆಗೋಯ್ತು. ಕ್ಲಿಯರ್. ಸೊ ನಂದೇನಾಯಿತು, ಫೈನಲಿ NH4 ಪ್ಲಸ್ H2O ಉಳಿತು, ಗಿವ್ ರೈಸ್ ಟು NH4OH ಆ್ಯಂಡ್ H ಪ್ಲಸ್. ಸೊ ಫೈನಲ್ ಸೊಲ್ಯೂಷನ್ ಏನಾಗಿರುತ್ತೆ, H ಪ್ಲಸ್ ಜಾಸ್ತಿ ಇರೋದ್ರಿಂದ ಅಸಿಡಿಕ್ ಆಗಿರತ್ತಾ. ಸೊ ಇಟ್ ವಿಲ್ ಬಿ ಅಸಿಡಿಕ್ ಇನ್ ನೇಚರ್. ಹಿಂದೆಗಡೆದು ಏನಾಗಿತ್ತು ನಂದು, OH ಮೈನಸ್ ಇತ್ತಲ್ವಾ ನೋಡಿ, OH ಮೈನಸ್ ಉಳ್ಕೊಂಡಿತ್ತಾ. ಸೊ ಇಟ್ ವಿಲ್ ಬಿ ಬೇಸಿಕ್ ಇನ್ ನೇಚರ್.
ಮಿಕ್ಸ್ ಮಾಡಿದಾಗ. ಸೊ ಪಿ ಎಚ್ ಗ್ರೇಟರ್ ದನ್ 7, ಇಲ್ಲಿ ಪಿ ಎಚ್ ಏನಾಗಿರುತ್ತೆ ಆಲ್ವೇಸ್ ಲೆಸ್ ದ್ಯಾನ್ 7 ಆಗಿರುತ್ತೆ. ಸೊ ಇದ್ರಲ್ಲಿ ನಾನು ಕೆ ಕಾನ್ಸ್ಟೆಂಟ್ ಏನು ಬರಿಬೋದು, ನಾನು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಕ್ಯಾನ್ ಬಿ ರಿಟರ್ನ್ ಆಸ್ NH4OH divided by into H plus divided by NH4 plus H2O na. So KW ಏನು ಬರಿಬೋದು ನಾನು, KW can be written KH ಏನು ಬರಿಬೋದು, K into H2O ತಗೊಳ್ಳೋಣ, which will be equal to KH hydrolysis constant NH4OH H plus ಬಂದಿತ್ತು ಡಿವೈಡೆಡ್ ಬೈ NH4 ಪ್ಲಸ್ ಇತ್ತಲ್ವಾ, ಎಸ್ NH4 ಪ್ಲಸ್. ಸೊ ಇವಾಗ ಏನು ಮಾಡ್ತೀರಾ, OH ಇಂದ ನೀವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಳ್ಳಿ. ಸೊ ಏನಾಯ್ತು ಇದು NH4OH H ಪ್ಲಸ್ NH4 ಪ್ಲಸ್ OH ಮೈನಸ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಳ್ಳಿ ಅಷ್ಟೇ. ಸಚ್ ದಟ್ ನಿಮಗೆ ಮೇಲ್ಗಡೆ KW ಬರತ್ತಾರ ಅಷ್ಟೇ. ಇದನ್ನು ಮಾಡ್ತಾ ಹೋದರೆ ಬರ್ತಾ ಹೋಗುತ್ತೆ. ಸೊ ಏನು ಮಾಡ್ತೀರಾ, NH4OH ನ ಕೆಳಗಡೆ ತಗೊಳ್ಳಿ, H ಪ್ಲಸ್ OH ಮೈನಸ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಈಕ್ವಲ್ ಟು ನಂದು NH4 ಪ್ಲಸ್ OH ಮೈನಸ್ ಡಿವೈಡೆಡ್ ಬೈ NH4OH. ಸೊ ಇದು ಏನಕ್ಕೆ ಈಕ್ವಲ್ ಆಗ್ತಿದೆ, ಇಟ್ ವಿಲ್ ಬಿ ಈಕ್ವಲ್ ಟು ಯೋರ್ KW. ಇದು ಯಾವುದು ಬೇಸ್ದಲ್ವಾ, KB. ಸೊ ನನ್ನದು KH ಏನಾಗ್ತಿದೆ, KW ಡಿವೈಡೆಡ್ ಬೈ KB ಬರ್ತಿದೆಯಾ. ದ್ಯಾಟ್ಸ್ ಆಲ್ ಯು ಹ್ಯಾವ್ ಟು ರೈಟ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಮಂತಿಗೆ ಹೋಗೋಣ. ಸೊ ನೆಕ್ಸ್ಟ್ ಮಂತ್ ವಿಲ್ ಬಿ ಯೋರ್ ವೀಕ್ ಆಸಿಡ್ ಆ್ಯಂಡ್ ವೀಕ್ ಬೇಸ್. ಫೈನಲ್ ವೀಕ್ ಆಸಿಡ್ ಆ್ಯಂಡ್ ವೀಕ್ ಬೇಸ್ ತಗೊಂಡಿದ್ದೀನಿ ಎರಡು. ಸೊ ವೀಕ್ ಆಸಿಡ್ ತಗೊಳ್ಳೋಣ. ಸೊ ವೀಕ್ ಆಸಿಡ್ ಏನಾಯ್ತು ನಂದು, ದಟ್ ಈಸ್ CH3COOH. OH. ವೀಕ್ ಬೇಸ್ ಏನಾಯ್ತು, NH4OH. ಎಸ್ NH4OH. ಸೊ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಆಯಿತು. ಸೊ ಇದನ್ನು ನೀವು ಕಂಬೈನ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಸೊ ಯು ವಿಲ್ ಗೆಟ್ ನಿಮ್ಮದು ಇಕ್ವಿಲಿಬ್ರಿಯಂ ಇದರಲ್ಲಿ ಇರುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ಯು NH4OH ಆ್ಯಂಡ್ CH3COOH ಮತ್ತೆ ಕೊಡುತ್ತಾ ಇದು. ಎಸ್ ಆರ್ ನೋ. ಸೊ ಇದನ್ನು ಕಂಬೈನ್ ಮಾಡಿದಾಗ ಡಿಸೋಸಿಯೇಟ್ ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿ ಇಕ್ವಿಲಿಬ್ರಿಯಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ಯು CH3COO NH4 ಪ್ಲಸ್ ನಿಮ್ಮದು H2O. ಇದೇನಾಗಿದೆ, ವೀಕ್ ಎಲೆಕ್ಟ್ರೋಲೈಟ್ ಆಗಿದೆ. ಸೊ ಇದು ನಿಮ್ಮದು ಡಿಸೋಸಿಯೇಟೇ ಆಗಲಿಕ್ಕೆ ಆಗೋದಿಲ್ಲ ನೀಟಾಗಿ. ಕ್ಲಿಯರ್? ಸೊ ವೀಕ್ ಎಲೆಕ್ಟ್ರೋಲೈಟ್ ಆಗಿದೆಯಾ. ಸೊ ಈಗ ಏನು ಮಾಡ್ತೀರಾ ನನಗೆ ಹೇಳಿ. ಸೊ ವೀಕ್ ಎಲೆಕ್ಟ್ರೋಲೈಟ್ನ ಡಿಸೋಸಿಯೇಟ್ ಮಾಡಿರಿ ವಾಟ್ರಲ್ಲಿ ನೀವು. ನಾರ್ಮಲ್ ಎಲ್ಲದಕ್ಕೂ ಸ್ಟೆಪ್ ಮಾಡಿದಾಗ CH3CO ಮೈನಸ್ ನೀಟಾಗಿ ಡಿಸೋಸಿಯೇಟ್ ಆಗಲ್ಲ. ಬಟ್ ಲೆಟಸ್ ಕ್ಯಾಲ್ಕುಲೇಟ್. H2O ಆಯಿತು, ನಂದು ಇದೇನು ಕೊಡುತ್ತೆ, ಇಟ್ ವಿಲ್ ಗಿವ್ ಯು CH3COO H ಪ್ಲಸ್ ನನಗೇನು ಕೊಡುತ್ತೆ NH4OH. ಸೊ ಇದರಲ್ಲಿ ಏನಾದರೂ ಡಿಸೋಸಿಯೇಟ್ ಆಗತ್ತಾ ಇದು ಇವೆರಡರಲ್ಲಿ? ನೋ, ಇಟ್ ವೋಂಟ್ ಡಿಸೋಸಿಯೇಟ್. ನಂದು KH ಏನಾಗೋಗಿತ್ತು, ಇವಾಗ ನೀವು ಯಾವ ಥರ ಬರೀತೀರಾ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ನಂದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KH ಬರೆಯೋಕ್ಕೋಸ್ಕರ Kನ ಬರೀರಿ. ಇಟ್ ವಿಲ್ ಬಿ ಈಕ್ವಲ್ ಟು CH3COOH NH4OH. ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಬಂದರೆ ಇಲ್ಲೂ ಡಿಸೋಸಿಯೇಟ್ ಮಾಡ್ತಿದ್ರಿ, ಕ್ಯಾನ್ಸಲ್ ಮಾಡ್ತಿದ್ರಿ ಅಷ್ಟೇ. ಡಿವೈಡೆಡ್ ಬೈ CH3COO ಮೈನಸ್ NH4 ಪ್ಲಸ್ H2O. ಸೊ ಫ್ರಮ್ ಹಿಯರ್ KH ಏನಾಗೋಯ್ತಂದು, KH K ಇಂಟು concentration of H2O will be equal to KH and it will be equal to obviously your CH3COOH NH4OH divided by CH3COO minus NH4 plus. ಸೊ ಏನು ಮಾಡ್ತೀರಾ ಇವಾಗ, H ಪ್ಲಸ್ ಆ್ಯಂಡ್ OH ಮೈನಸ್ ಇಂದ ಎರಡು ಇಕ್ವೇಷನ್ಗೆ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ KH ಏನು ಬಂದಿತ್ತು, ಇಟ್ ವಾಸ್ ಈಕ್ವಲ್ ಟು CH3COOH ಇತ್ತು, NH4OH ಇತ್ತು, CH3COO ಮೈನಸ್ ಇತ್ತು, NH4 ಪ್ಲಸ್ ಇತ್ತು. ಕರೆಕ್ಟ್? ಇವಾಗ ಏನು ಮಾಡ್ತೀರಾ, ಮಲ್ಟಿಪ್ಲೈ ಡಿವೈಡೆಡ್ ಬೈ H ಪ್ಲಸ್
OH ಮೈನಸ್, H ಪ್ಲಸ್ OH ಮೈನಸ್. ಸೊ ಇವನ್ ಕೆಳಗೆ ತಗೊಳ್ಳಿ, ಇದನ್ನು ಮೇಲ್ ತಗೊಳ್ಳಿ, ನಾರ್ಮಲ್ ಆಗಿ ಮಾಡ್ದಂಗೆ. ಸೊ H ಪ್ಲಸ್ OH ಮೈನಸ್ ಆಯಿತು. ಆ್ಯಂಡ್ CH3COO ಮೈನಸ್ಗೆ ನೀವು H ಪ್ಲಸ್ ತಗೊಳ್ಳಿ. ಸೊ CH3COO ಮೈನಸ್ H ಪ್ಲಸ್ ಡಿವೈಡೆಡ್ ಬೈ CH3COOH. ಇದಕ್ಕೇನು ಮಾಡಿ NH4 ಪ್ಲಸ್ concentration of OH minus and NH4OH concentration. So ಇದು ಏನಕ್ಕೆ ಈಕ್ವಲ್ ಆಯಿತು ನಂದು ಹೇಳಿ ಇವಾಗ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು KH is equal to KW divided by KA into KB. So this is your hydrolysis constant. ಆಯಿತಾ? ಓಕೆ. ಸೊ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಈ ಥರ ತಕ್ಕೊತಾ ಹೋಗ್ತೀರಾ. ಆ್ಯಂಡ್ ಇದರಲ್ಲಿ ನೀವು ಡಿವೈಡ್ ಮಾಡ್ಕೊತಾ ಹೋಗ್ತೀರಾ. ಆ್ಯಂಡ್ ನಂದು ಹೆಚ್ ಬಂದ್ಬಿಟ್ಟು ಯಾವ ಥರ ತೊಗೊತೀರಾ, ಇದ್ರದ್ದು ಏನು ವ್ಯಾಲ್ಯೂ ಬಂದಿದೆ ಮಲ್ಟಿಪ್ಲೈ ಬೈ ಸಿ ಮಾಡ್ಕೊತೀರಾ ಅಷ್ಟೇ. ಸೊ ಇವಾಗ ಏನೇನು ಬಂದಿದೆ ನೋಡ್ಕೊಳಲ್ವಾ. ನಂದು ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸಿಂದ ಮಾಡ್ಕೊಳಲ್ವಾ. ಸೊ ಲಾಸ್ಟ್ ಇಕ್ವೇಷನ್ ಈ ಥರ ಬಂದಿತ್ತಾ. ಸೊ ನಂದು ಹೆಚ್ ಏನಾಗುತ್ತೆ, ಸೊ ಹೆಚ್ ವಿಲ್ ಬಿ ಈಕ್ವಲ್ ಟು KW ಡಿವೈಡೆಡ್ ಬೈ KA ಇಂಟು ಕಾನ್ಸಂಟ್ರೇಷನ್, ಇದ್ರದ್ದು ಹೋಲ್ ಈಕ್ವೇಷನ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಯುವರ್ ವ್ಯಾಲ್ಯೂ ಆಫ್ ಹೆಚ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಒಂದಿಗೆ ಏನಾಗಿರುತ್ತೆ, ಆಬ್ವಿಯಸ್ಲಿ ಇದೇ ಥರದ ಹೆಚ್ ಇಸ್ ಈಕ್ವಲ್ ಟು KW KB ಇಂಟು ಸಿ. ಸೊ ನೀಟಾಗಿ ನೋಡಿ, ಈ ಥರ ಕ್ವೆಶನ್ಸ್ಗಳಲ್ಲಿ ನಿಮಗೆ KA ಆ್ಯಂಡ್ KB ಎರಡೂ ಕೊಟ್ಟಿರ್ತಾರೆ. ನೀವು KA ತೊಗೊಬೇಕಾ ಅಥವಾ KB ತೊಗೊಬೇಕಾ ಇದರಲ್ಲೇ ಡಿಸೈಡ್ ಆಗೋದು. ಕ್ಲಿಯರ್? ನೆಕ್ಸ್ಟ್ ಮಂತಲ್ಲಿ ಏನು ತೊಗೊತೀರಾ, ಸಿಂಪ್ಲಿ ಹೆಚ್ ಇಸ್ ಈಕ್ವಲ್ ಟು KW KA KB ಎರಡು ವ್ಯಾಲ್ಯೂ ತೊಗೊಂಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಕಾನ್ಸಂಟ್ರೇಷನ್ ಹೋಲ್ ರೂಟ್. ಆಯಿತಾ? ಅಷ್ಟೇ. ಈ ಥರ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ನೀವು PH ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೇಳಿ. ಸೊ PH ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇದೇನು H ಪ್ಲಸ್ ಬಂದಿದೆ ಅಲ್ವಾ, ಇದನ್ನು ನೀವು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡ್ಕೊತಾ ಹೋಗ್ತೀರಾ ಅಷ್ಟೇ. KWಗೆ ಈ H ಏನು ಬಂದಿದೆ ಅದನ್ನು. ಓಕೆನಾ? ಸೊ ಅದನ್ನು ಮಾಡನ್ವಾ ಎಲ್ಲದಕ್ಕೂ ಇಲ್ಲೇ. ಓಕೆ, ಅದನ್ನು ಲೆಟ್ಸ್ ಸಿ. ಸೊ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಏನಾಗೋಗುತ್ತೆ ಇದ್ರದ್ದು, H ಪ್ಲಸ್ ವಿಲ್ ಬಿ ಈಕ್ವಲ್ ಟು KW ಏನಾಗಿತ್ತು, ಆ್ಯಂಡ್ ನಂದು ಇದು ಏನು ಬಂದಿತ್ತು KW ಡಿವೈಡೆಡ್ ಬೈ KA, ಕರೆಕ್ಟ್, ಇಂಟು ಸಿ. ಕಾನ್ಸಂಟ್ರೇಷನ್ ಸಿ ಮಾಡ್ಕೊತಾ ಹೋಗ್ತೀರಾ. ಆ್ಯಂಡ್ ಇದನ್ನು ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ಗೆ ಈ ಥರ ಮಾಡಿದಾಗ ಯು ವಿಲ್ ಗೆಟ್, ಇದನ್ನು ಸಾಲ್ವ್ ಮಾಡಿದ್ರೆ KA KW ಡಿವೈಡೆಡ್ ಬೈ ರೂಟ್ ಸಿ ಸಿಗುತ್ತಾ. KA KW ಡಿವೈಡೆಡ್ ಬೈ ಸಿ ಸಿಗುತ್ತಾ. ಹಾಂ, ರೂಟ್ ಆಫ್ KA KW ಡಿವೈಡೆಡ್ ಬೈ ಸಿ ಸಿಗ್ತಾ. ಸೊ PH ಏನಾಗಿ ಹೋಗುತ್ತೆ, ಇದರದ್ದು ಲಾಗ್ ಮಾಡಬೇಕಲ್ವಾ. ಮೈನಸ್ ಲಾಗ್ ಹಾಕ್ರಿ ಎಲ್ಲದಕ್ಕೂ, H ಪ್ಲಸ್ ಮಾಡಿರಿ. ಇದೇನಾಯಿತು, ಮೈನಸ್ ಲಾಗ್ ಮಾಡಿದ್ರೆ ಮೈನಸ್ ಲಾಗ್ ಆಫ್ ರೂಟ್ ಆಫ್ KA ಆಯಿತಾ. ಸೊ KA ರೂಟ್ನ ಹೆಂಗೆ ಬರಿಬೋದು, ಸೊ KA 1 ಡಿವೈಡೆಡ್ ಬೈ 2 ಬರಿಬೋದಾ. ಇದು ಏನಾಯಿತು, ಮೈನಸ್ ಲಾಗ್ ಆಫ್ KW ರೂಟ್ ಆಫ್ 1 ಡಿವೈಡೆಡ್ ಬೈ 2ನ ಇದೇನಾಯಿತು, ಮೈನಸ್ ಕೆಳಗಡೆ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಲಾಗ್ ಆಫ್ ಸಿ ಇಂಟು 1 ಡಿವೈಡೆಡ್ ಬೈ 2ನ. ಸೊ ಇದನ್ನು ಯಾವ ಥರ ಬರಿಬೋದು, ಮೈನಸ್ ಲಾಗ್ ಅಂತ ಹೇಳಿದ್ರೆ PH. ಸೊ ಇದೇನಾಯಿತು ಮೈನಸ್ ಲಾಗ್ ಅಂತ ಹೇಳಿದ್ರೆ P KA ಟು ದ ಪವರ್ ಆಫ್ 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2 KA. ಸೊ ಮೈನಸ್ ಲಾಗ್ ಅಂತ ಹೇಳಿದ್ರೇನು ಪ್ಲಸ್ ಆಯ್ತಿದು. ಸೊ P KW 1 ಡಿವೈಡ್ ಬೈ 2 ಈ ಕಡೆ ಬರೀರಿ 1 ಡಿವೈಡ್ ಬೈ 2, ಮೈನಸ್ ಹಂಗೆ ಬರೀರಿ. ಮೈನಸ್ ಲಾಗ್ ಏನಾಯಿತು, P ಆಫ್ ಕಾನ್ಸಂಟ್ರೇಷನ್ C ಡಿವೈಡೆಡ್ ಬೈ 1 ಡಿವೈಡ್ ಬೈ 2. ಆಯಿತಾ. ಸೊ ಇದನ್ನು ಮೈನಸ್ ಲಾಗ್ KC ಅಂತಲೇ ಬರ್ಕೊತಾ ಹೋಗ್ರಿ. P C 1 ಡಿವೈಡೆಡ್ ಬೈ 2 ಅಂತಲೇ ಬರೀರಿ. ಓಕೆನಾ? ಕ್ಲಿಯರ್? ಓಕೆ. ಸೊ ಲೆಟ್ ಅಸ್ ಮೂವ್ ಫರ್ದರ್. ನೆಕ್ಸ್ಟ್ ಒಂತ ಮೈನಸ್ ಪ್ಲಸ್ ಮಾಡ್ಕೊಂಬಿಡೋಣ. ಈ ಥರನೂ ಬರಿಬೋದು, ಅಥವಾ ಇದನ್ನು ನೀವು ಡೈರೆಕ್ಟಾಗಿ ಪ್ಲಸ್ 1 ಡಿವೈಡೆಡ್ ಬೈ 2 ಲಾಗ್ ಸಿ ಬರ್ಕತ್ ನಾವು. ಕ್ಲಿಯರ್? ಕಾನ್ಸಂಟ್ರೇಷನ್ಗೆ ಬರೆಯೋದು ಬೇಡ. ಸೊ ದಿಸ್ ಈಸ್ ಯುವರ್ ಫಾರ್ಮುಲಾ ಫಾರ್ PH.
ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಯಾವಾಗ ಹಾಕ್ತೀರಾ? ಯಾವಾಗ ನಿಮಗೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ ಅಂಡ್ ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರೆ, ಅವಾಗ ಹಾಕಿದನ. ಇದಕ್ಕೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಅಂಡ್ ಯು ವಿಲ್ ಗೆಟ್ ಯೋರ್ ಸೊಲ್ಯೂಷನ್. ಸೊ ಈಗ ಇಲ್ಲಿ ಟೇಬಲ್ಗೆ ಬರೋಣ. ಸೊ ಟೇಬಲ್ ಅಲ್ಲಿ ಏನಿದೆ? ಸೊ ನೋಡಿ, ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ನ್ಯೂಟ್ರಲ್ ಅಲ್ಲಿ ಬರುತ್ತೆ, ನೋ ಹೈಡ್ರೋಲಿಸಿಸ್, ಹೈಡ್ರೋಲಿಸಿಸ್ ಕಾನ್ಸ್ಟೆಂಟ್ ಏನಾಗಿರಲ್ಲ, ಪಿ ಎಚ್ ಏನಾಗಿರುತ್ತೆ ಆಲ್ವೇಸ್ 7 ಬರುತ್ತೆ. ಓಕೆ, 7 ಬರುತ್ತೆ. ಅದೇ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಅಲ್ಲಿ ಬಂದ್ರೆ ಏನ್ ಬಂತು? ನಂದು ಕೆ ಬಿ, ಕೆ ಡಬ್ಲ್ಯೂ ಕೆ ಎ, ಪಿ ಎಚ್ ಏನ್ ಬಂತು? ಪಿ ಕೆ ಡಬ್ಲ್ಯೂ ಪಿ ಕೆ ಎ ಪ್ಲಸ್ ಲಾಗ್ ಸಿ ಬಂತು. ಸೊ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್ ಅಲ್ಲಿ ಬಂದ್ರೆ ಪಿ ಕೆ ಡಬ್ಲ್ಯೂ ಪಿ ಕೆ ಬಿ ಅಂಡ್ ಮೈನಸ್ ಲಾಗ್ ಸಿ ಬರುತ್ತೆ. ಸೊ ವೇಟ್ here strong acid and strong base ಅಲ್ಲಿ ಬಂತು, weak base and strong acid. Here H plus will be equal to ನಂದು KW divided by ಏನಾಗುತ್ತೆ? C, this one. So next ನಂದು weak acid and weak base ಅಲ್ಲಿ ಏನಾಯ್ತು? pH is equal to 1 divided by half PKW plus PKA plus PKB ಬರುತ್ತೆ ಅಷ್ಟೇ, ಕಾನ್ಸಂಟ್ರೇಷನ್ ಟರ್ಮ್ ಅಲ್ಲಿ ಬರೋದಿಲ್ಲ. ಅಂಡ್ ನಂದು ಹೈಡ್ರೋಲಿಸಿಸ್ ಕಾನ್ಸ್ಟೆಂಟ್ ಏನಾಗುತ್ತೆ? KW ಡಿವೈಡೆಡ್ ಬೈ KA ಪ್ಲಸ್ KB ಬರುತ್ತೆ. ಕ್ಲಿಯರ್? ಓಕೆ, KA ಇಂಟು KB ಪ್ಲಸ್ ಅಲ್ಲ ಅಲ್ಲಿ. ಈಗ ಮಿಕ್ಸ್ಚರ್ ಆಫ್ 2 ಸ್ಟ್ರಾಂಗ್ ಆಸಿಡ್. ಸೊ 2 ಸ್ಟ್ರಾಂಗ್ ಆಸಿಡ್ನ ನೀವೇನಾದರೂ ಮಿಕ್ಸ್ ಮಾಡಿದಾಗ ನಿಮಗೆ ಪಿ ಎಚ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಸ್ಟ್ರಾಂಗ್ ಆಸಿಡ್ ಆಗಿರೋದ್ರಿಂದ 2 ಕಂಪ್ಲೀಟ್ ಡಿಸೋಸಿಯೇಟ್ ಆಗುತ್ತಾ? 2 ಏನಾಗುತ್ತೆ? ಕಂಪ್ಲೀಟ್ ಡಿಸೋಸಿಯೇಟ್ ಆಗುತ್ತೆ. ಸೊ ಕಂಪ್ಲೀಟ್ ಡಿಸೋಸಿಯೇಟ್ ಆಗಿರೋದ್ರಿಂದ ನೀವು ಅದ್ರದ್ದು ಮೊಲಾರಿಟಿ ನಾರ್ಮಾಲಿಟಿ ಏನು ಕೊಟ್ಟಿರ್ತಾರೆ ಆ್ಯಂಡ್ ವಾಲ್ಯೂಮ್ ಏನು ಕೊಟ್ಟಿರ್ತಾರೆ ಅದನ್ನು ತಗೊಳ್ಳಿ. ಸೊ ಫೈನಲ್ದು ವಾಲ್ಯೂಮ್ ಏನಾಗಿರುತ್ತೆ? ಫೈನಲ್ ನಾರ್ಮಾಲಿಟಿ ಆ್ಯಂಡ್ ಮೊಲಾರಿಟಿದು ಅಡಿಷನ್ ಆಗಿರುತ್ತೆ ಅಷ್ಟೇ. ಸೊ H ಪ್ಲಸ್ ಬಂದ್ಬಿಟ್ಟು ಏನಾಗುತ್ತೆ? ಇದು ಫೈನಲ್ ನಾರ್ಮಾಲಿಟಿ ಏನು ಬಂದಿದೆ ಕಾನ್ಸಂಟ್ರೇಷನ್, ಆ ಕಾನ್ಸಂಟ್ರೇಷನ್ಗೆ ಈಕ್ವಲ್ ಆಗಿರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಇದು ಅಡಿಷನ್ ಆ್ಯಂಡ್ ವಾಲ್ಯೂಮ್ ಏನಾಗಿರುತ್ತೆ? ಈ ವಾಲ್ಯೂಮ್. ಸೊ ಈ ವಾಲ್ಯೂಮ್ ವಿಲ್ ಬಿ ಈಕ್ವಲ್ ಟು V1 ಪ್ಲಸ್ V2, ಅದಕ್ಕೋಸ್ಕರ V1 ಡಿವೈಡ್ ಬೈ V2 ಅಂತ ಬರೆದ್ರಿ. ಸೊ ಸಿಮಿಲರ್ಲಿ ನೀವು ಸ್ಟ್ರಾಂಗ್ ಬೇಸ್ ತಗೊಂಡ್ರೆ ಇದು ಕೂಡ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಿರೋದ್ರಿಂದ ಇದ್ರದ್ದು OH ಮೈನಸ್ ಕಾನ್ಸಂಟ್ರೇಷನ್ ತಗೊಂತೀರಾ ಅಷ್ಟೇ. ಇವಾಗ ನಾರ್ಮಾಲಿಟಿಗೆ ಈಕ್ವಲ್ ಆಯ್ತಾ? ಸೊ ಇದು ನಾರ್ಮಾಲಿಟಿಗೆ ಈಕ್ವಲ್ ಆಗಿ V1 ಡಿವೈಡ್ ಬೈ V2 ಬಂತು. ಇದು OH ಕಾನ್ಸಂಟ್ರೇಷನ್ ಏನು ಬರುತ್ತೆ? ಅದು ಏನಾಗುತ್ತೆ? 10⁻⁻14ಗೆ H ಪ್ಲಸ್ ಕಾನ್ಸಂಟ್ರೇಷನ್ ಬರುತ್ತೆ. ಕ್ಲಿಯರ್? ಓಕೆ, ಏನಕ್ಕಂದ್ರೆ H ಪ್ಲಸ್ ಆ್ಯಂಡ್ OH ಮೈನಸ್ ಇಸ್ ಈಕ್ವಲ್ ಟು 10⁻⁻14. ನೆಕ್ಸ್ಟ್ ಬರೋಣ. ಸ್ಟ್ರಾಂಗ್ ಆಸಿಡ್ ತಗೊಂಡಿದ್ದೀರಾ ಆ್ಯಂಡ್ ಸ್ಟ್ರಾಂಗ್ ಬೇಸ್ ತಗೊಂಡಿದ್ದೀರಾ, 2 ಮಿಕ್ಸ್ಚರು. ಸೊ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ತಗೊಂಡಾಗ 2 ಕಂಡೀಷನ್ ಇರುತ್ತೆ. ದಟ್ ಈಸ್ ಫಸ್ಟ್ ಟೈಮ್ ನಿಮ್ಮದು ಸ್ಟ್ರಾಂಗ್ ಆಸಿಡ್ ಜಾಸ್ತಿ ಇರುತ್ತೆ. ಸೊ ಮೋರ್ ಆಸಿಡ್ ಇದ್ದಾಗ ಅಸಿಡಿಕ್ ಸೊಲ್ಯೂಷನ್ ಆಗುತ್ತೆ ನಿಮ್ಮದು. ಮೋರ್ ಬೇಸ್ ಒಂದು ಕಂಡೀಷನ್ ಬರುತ್ತೆ. ಸೊ ಬೇಸ್ನ ಜಾಸ್ತಿ ತಗೊಂಡಿದ್ದೀರಾ. ಸೊ ಯಾವಾಗ ಮೋರ್ ಆಸಿಡ್ ತಗೊಂಡಿರ್ತೀರಾ ನಿಮ್ಮದು ಫೈನಲ್ ಕಾನ್ಸಂಟ್ರೇಷನ್ ಏನಾಗುತ್ತೆ? ಅಸಿಡಿಕ್ ಇರುತ್ತೆ. ಅಸಿಡಿಕ್ ಇರೋದ್ರಿಂದ ಫೈನಲ್ ಕಾನ್ಸಂಟ್ರೇಷನ್ ಏನಾಗುತ್ತೆ? H ಪ್ಲಸ್ ಕಾನ್ಸಂಟ್ರೇಷನ್ಗೆ ಈಕ್ವಲ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಮೋರ್ ಬೇಸಿಕ್ ತಗೊಂಡಿದ್ದಾಗ ನಿಮ್ಮದು ಸೊಲ್ಯೂಷನ್ ಬೇಸಿಕ್ ಆಗಿರುತ್ತೆ ಆ್ಯಂಡ್ OH ಮೈನಸ್ ಕನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅದರಿಂದ OH ಮೈನಸ್ ಕನ್ಸಂಟ್ರೇಷನ್ ವಿಲ್ ಬಿ ಈಕ್ವಲ್ ಟು ಫೈನಲ್ ಕನ್ಸಂಟ್ರೇಷನ್ ಆ್ಯಂಡ್ ನಾರ್ಮಲ್ ಫಾರ್ಮುಲಾ ಹಾಕ್ತೀರಾ. ಬಟ್ ಹಿಯರ್ ಪ್ಲಸ್ ತಗೊಳೋದ್ ಬದಲು N1 V1 ಮೈನಸ್ N2 V2 ತಗೊಂತೀರಾ. N2 V2 ಮೈನಸ್ N1 V1 ತಗೊಂತೀರಾ. ಆಯ್ತಾ? ಮೈನಸ್ ಮಾಡಬೇಕು, ಲೆಸ್ ಮಾಡಬೇಕು ಕಾನ್ಸಂಟ್ರೇಷನ್ನ. ಕ್ಲಿಯರ್? ಏನಕ್ಕಂದ್ರೆ ಕ್ಯಾನ್ಸಲ್ ಔಟ್ ಆಗುತ್ತಲ್ವಾ. ಸೊ ಸ್ಟ್ರಾಂಗ್ ಆಸಿಡಲ್ಲಿ H ಪ್ಲಸ್ ರಿಲೀಸ್ ಆಗಿದೆ, OH ಮೈನಸ್ ರಿಲೀಸ್ ಆಗುತ್ತೆ, ಕಂಬೈನ್ ಆದರೆ ಏನಾಗುತ್ತೆ? H2O ಆಗ್ಬಿಡುತ್ತೆ. ಸೊ ನ್ಯೂಟ್ರಲೈಸೇಷನ್ ಆಗುತ್ತೆ, ಅದಕ್ಕೋಸ್ಕರ ಮೈನಸ್ ತಗೊಂತೀರಾ. ನೆಕ್ಸ್ಟ್ ಒಂದು ಬರೋಣ. ವೀಕ್ ಆಸಿಡ್ ತಗೊಂಡಿದ್ದೀರಾ ಆ್ಯಂಡ್ ಸ್ಟ್ರಾಂಗ್ ಬೇಸ್ ತಗೊಂಡಿದ್ದೀರಾ. ಸೊ ಸ್ಟ್ರಾಂಗ್ ಆಸಿಡ್ ತಗೊಂಡಿದ್ದಾಗ H ಪ್ಲಸ್ ಕಾನ್ಸಂಟ್ರೇಷನು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಸೊ ಈ H ಪ್ಲಸ್ ಏನಾಗಿದೆ? ಈ ವೀಕ್ ಆಸಿಡ್ಗೆ ಫಾರ್ಮೇಷನ್ ಮಾಡುತ್ತೆ. ಸೊ ಇದರಲ್ಲಿ ಏನಾಗ್ಬೋದು ಹೇಳಿ ನನಗೆ? ಕಾಮನ್ ಅಯಾನ್ ಎಫೆಕ್ಟ್ ಆಗುತ್ತೆ ನೋಡಿ. ಕಾಮನ್ ಅಯಾನ್ ಎಫೆಕ್ಟ್ ಆಗ್ಬೋದು ಇದರಲ್ಲಿ. ಸೊ ಇವಾಗ ಏನಾಗುತ್ತೆ? ಈ H ಪ್ಲಸ್ಗೆ ಈ C1 ಕಾನ್ಸಂಟ್ರೇಷನ್ ಕಂಟ್ರಿಬ್ಯೂಟ್ ಮಾಡುತ್ತಾ? ಸೊ C1 ಕಾನ್ಸಂಟ್ರೇಷನ್ ಇಲ್ಲಿ ಕಂಟ್ರಿಬ್ಯೂಟ್ ಮಾಡಿದೆ ನೋಡಿ, ಆಯ್ತಾ? ಸೊ ನನ್ನದು H ಪ್ಲಸ್ ಏನಾಗಿದೆ? ಕನ್ಸಂಟ್ರೇಷನ್ ವಿಲ್ ಬಿ ಈಕ್ವಲ್ ಟು ಈ ಒಂದು C1 ಪ್ಲಸ್ C2 ಆಲ್ಫಾ ಆಗಿರುತ್ತೆ ಅಷ್ಟೇ. ಸೊ ಹಿಂಗೆ ನೋಡಿ, ನಾನು ಕೆ ಎನ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ತಗೊಂಡ್ರೆ ಇಟ್ ವಿಲ್ ಬಿ ಈಕ್ವಲ್ ಟು C2 ಆಲ್ಫಾ ಪ್ಲಸ್ C1 ಡಿವೈಡೆಡ್ ಬೈ C2 1 ಮೈನಸ್ ಆಲ್ಫಾ. ಸೊ 1 ಮೈನಸ್ ಆಲ್ಫಾ ಏನಾಗುತ್ತೆ? ಅಂದು ವೀಕ್ ಆಸಿಡ್ ಆಗಿರೋದ್ರಿಂದ 1ಗೆ ಈಕ್ವಲ್ ಆಗಿರುತ್ತಾ? ಸೊ 1ಗೆ ಈಕ್ವಲ್ ಆಗಿದೆ. ಇದರಿಂದ ನಾನು C2 ತಗೊಂಡ್ರೆ ಏನಾಗುತ್ತೆ ಇದು? ಸೊ K ವಿಲ್ ಬಿ ಈಕ್ವಲ್ ಟು ನಂದು
C2 is equal to 1 minus alpha ಆಗಿದೆ. ಸೊ ನಾವು ಇಟ್ ವಿಲ್ ಬಿ ಈಕ್ವಲ್ ಟು ನನ್ನದು ಕೆ ಏನಾಗಿರುತ್ತೆ ಇವಾಗ C2 alpha ಪ್ಲಸ್ C1 ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಷ್ಟೇ. ಸೊ C2 alpha C1 alpha ಪ್ಲಸ್ alpha ಬಂದಿರೋದೆ ಅದಕ್ಕೆ. ಕ್ಲಿಯರ್? ನೆಕ್ಸ್ಟ್ pH ಆಫ್ 2 ವೀಕ್ ಆಸಿಡ್, 2 ವೀಕ್ ಆಸಿಡ್ ತಗೊಂಡಿದ್ದೀರಾ. ಸೊ ಲೆಟ್ಸ್ ಸೇ ಇದ್ರದ್ದು ಏನಾಗಿರುತ್ತೆ ಅಟ್ ಇಕ್ವಿಲಿಬ್ರಿಯಂ C1 ಆಗಿದೆ 0 0. ಸೊ ಇದೇನಾಯ್ತು C1 ಇಂಟು 1 ಮೈನಸ್ ಅಲ್ಫಾ EH ಪ್ಲಸ್ ಇಲ್ಲಿಂದ ಕಾನ್ಸಂಟ್ರೇಷನ್ ಬಂದಿರತ್ತಾ C2 0 0. ಇದ್ರದ್ದು ಏನಾಗಿದೆ C2 1 ಮೈನಸ್ ಅಲ್ಫಾ EH ಪ್ಲಸ್ ಕಾನ್ಸಂಟ್ರೇಷನ್ ಮಿಕ್ಸ್ ಆದರೆ ಏನು ಸೊ C1 ಅಲ್ಫಾ ಪ್ಲಸ್ ನಂದು ಈ ಕಡೆ C2 ಕಾನ್ಸಂಟ್ರೇಷನ್ ಇದರಿಂದ ಏನಾಗಿದೆ C2 ಅಲ್ಫಾ ಪ್ಲಸ್ ಇದು C1 ಕಾನ್ಸಂಟ್ರೇಷನ್ಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಎ ಪ್ಲಸ್ ಏನಾಗಿರುತ್ತೆ ನಂದು ಆಬ್ವಿಯಸ್ಲಿ C1 ಅಲ್ಫಾ ಆಗಿರುತ್ತೆ. ಇದು ಅಂದ್ಬಿಟ್ಟು C1 ಅಲ್ಫಾ ಆಗಿರುತ್ತೆ. ಕ್ಲಿಯರ್? ಸೊ ಇದರಿಂದ ತಗೊತಾ ಹೋಗ್ತೀರಾ, ಇದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಈಗ ಕ್ವೆಶನ್ಸಿಗೆ ಬರೋಣ, ಏನೇನು ಕೇಳಿದ್ದಾರೆ ಕ್ವೆಶನ್ಸ್. ಸೊ ಕ್ವೆಶನ್ ಬಂದ್ಬಿಟ್ಟು ಇದು ಕ್ವೆಶನ್ ಏನು ಬಂದಿದೆ ನೋಡಿ. ಸೊ ಫಾಲೋಯಿಂಗ್ ದ ಸೊಲ್ಯೂಷನ್ ಆರ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ ಡಿಫ್ರೆಂಟ್ ವಾಲ್ಯೂಮ್ಸ್ ಆಫ್ NaOH ಆ್ಯಂಡ್ HCl. ಸೊ NaOH ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆ್ಯಂಡ್ HCl ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಗಿದೆ. ಕಂಪ್ಲೀಟ್ ಕ್ವೆಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ pH ಆಫ್ 1, pH 1 ಯಾವ್ದ್ರದ್ದು ಆಗಿದೆ ಅಂತ ಕೇಳ್ತಿರೋದು ಕ್ವೆಶನ್. ಆಯಿತಾ? NaOH HCl ತೊಗೊಂಡಿದ್ದಾರೆ. ಫಸ್ಟ್ ಬರೋಣ, ನಂದು NaOH ಬಂದ್ಬಿಟ್ಟು ಏನಾಗಿದೆ ಸ್ಟ್ರಾಂಗ್ ಬೇಸ್ ಆಗಿದೆ. HCl ಬಂದ್ಬಿಟ್ಟು ಏನಾಗಿದೆ ಸ್ಟ್ರಾಂಗ್ ಆಸಿಡ್ ಆಗಿದೆ. ಆಯ್ತಾ? ಸೊ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಕಂಬೈನ್ ಆದಾಗ ನಾನು ನಿಮ್ಗೆ ಏನು ಹೇಳಿದೆ, ಸೊ ನಂದು ಏನಾಗಿದೆ ಫೈನಲ್ pH ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಫೈನಲ್ pH ವಿಲ್ ಬಿ ಈಕ್ವಲ್ ಟು ಮೊಲಾರಿಟಿದು ಹೇಳಿದ್ನಲ್ವಾ ಕಾನ್ಸೆಪ್ಟ್, ದಟ್ ಈಸ್ ನಾನೇನು ಹೇಳಿದೆ NV ಇಸ್ ಈಕ್ವಲ್ ಟು ನಂದೇನಾಗ್ತಿತ್ತು N1 V1 ಮೈನಸ್ N2 V2 ಡಿವೈಡೆಡ್ ಬೈ V1 ಪ್ಲಸ್ V2 ಆಗಿತ್ತು. ಕ್ಲಿಯರ್? ಸೊ ಈಗ ನಾನು ಏನು ಮಾಡಬೇಕು, ನಂದು ಫೈನಲ್ದು NVದು ಕ್ಯಾಲ್ಕುಲೇಟ್ ಮಾಡಬೇಕಾ ನಾನು. ಸೊ NVದು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ, ಫೈನಲ್ ವಾಲ್ಯೂಮ್ ಲೆಟ್ ಮೀ ಟೇಕ್ 60 ಪ್ಲಸ್ 40 ನೋಡಿ. 60 40 ಏನಾಯಿತು 100 ಆಗ್ತಾ, 55 45 100 ಆಯ್ತಾ, 75 25 100 ಆಯ್ತಾ, 100 ಇಂಟು 100 ಕೊಟ್ಟಿದ್ದೀನಾ. ಸೊ ಆಪ್ಷನ್ ನಂಬರ್ ಡಿ ಈಸ್ 100 ಇಂಟು 100 200 ಆಯಿತು. ಸೊ ಇದ್ರ ವಾಲ್ಯೂಮ್ ಟೋಟಲ್ ವಾಲ್ಯೂಮ್ 200 ಆಯಿತು. ಸೊ 1 ಬೈ 1 ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಯಾವ ಥರ ಈಕ್ವಲ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ದು 60 ಮೋಲಾರ್ ಎಮ್ ಮೊಲಾರಿಟಿ 1/10 ಆಗಿದೆ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಮಂತ್ ಏನಾಗುತ್ತೆ 55 ಇತ್ತಾ ಇಂಟು 1/10 ಕರೆಕ್ಟ್. ಸೆಕೆಂಡ್ ಒಂದು 60 ಓಕೆ 60 ಇಂಟು 1/10 ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಏನಿತ್ತು 40 ಇಂಟು 1/10 10. ನೆಕ್ಸ್ಟ್ ಏನಾಗಿದೆ ಡಿವೈಡೆಡ್ ಬೈ 100. ಇದು ಆಪ್ಷನ್ ಎ ಆಗಿದೆಯಾ. ನೆಕ್ಸ್ಟ್ ಆಪ್ಷನ್ ಬಿ ಏನಾಗಿದೆ, ಸೊ ಆಪ್ಷನ್ ಬಿ 55 ಇಂಟು 1/10 45 ಇಂಟು 1/10 45 ಇಂಟು 1/10 ಡಿವೈಡೆಡ್ ಬೈ 100 ಆಗಿದೆಯಾ. ಸೊ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 100. ಸೊ ಆಪ್ಷನ್ ಸಿ ಇದೇನಾಗಿದೆ, ಆಪ್ಷನ್ ಸಿ 75 ಇದೆಯಾ. ಸೊ ಏನು ಮಾಡ್ತೀರಾ, ಸೊ ಆಪ್ಷನ್ ಬಿ 75 ಇಂಟು 1/5 ಟು 1/5 ಮೈನಸ್ 25 ಇಂಟು 1/5. ಸೊ ನೋಡಿ ರೇಷಿಯೋ ಯಾವ ಕಡೆ ಜಾಸ್ತಿ ಇರುತ್ತೆ ಆ ಕಡೆದ ನೀವು LHS ಆ್ಯಂಡ್ RHS ಕಂಪೇರ್ ಮಾಡ್ಕೊಂಡು ತೊಗೋಬೇಕು. ಸೊ ಆಪ್ಷನ್ ಡಿ ಏನಾಗಿರುತ್ತೆ 100 ಇಂಟು 1/10 ಮೈನಸ್ 100 ಇಂಟು 1/10 ಡಿವೈಡೆಡ್ ಬೈ 200. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಯಾವ್ದ್ರದ್ದು ವ್ಯಾಲ್ಯೂ ಜಾಸ್ತಿ ಬರುತ್ತೆ, ಇದ್ರದ್ದು ಬಂದ್ಬಿಟ್ಟು 2 ಇಂಟು 10 ರೈಸ್ ಟು ಮೈನಸ್ 2 ಮೋಲಾರ್ ಬರುತ್ತೆ 2 ಮೋಲಾರ್. ಸೊ 2 ಇಂಟು ಮೈನಸ್ 2 ಮೋಲಾರ್ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ pH ವಿಲ್ ಬಿ ಈಕ್ವಲ್ ಟು ಇದ್ರದ್ದು ಕಾನ್ಸಂಟ್ರೇಷನ್ಗೆ ಈಕ್ವಲ್ ಆಗುತ್ತಾ. ಸೊ ಇದ್ರ ಕಾನ್ಸಂಟ್ರೇಷನ್ ಏನು ಬಂದ್ಬಿಡುತ್ತೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.7 ಬರುತ್ತೆ. ಸೊ ಇದ್ರದ್ದು ಬಂದರೆ 10 ರೈಸ್ ಟು ಮೈನಸ್ 2 ಮೋಲಾರ 2 ಮೋಲಾರ್.
ಇದ್ರದ್ದು ಬಂದರೆ ಸೊ 75 ಇಂಟು 5 25 ಇಂಟು 5 5 5 25 ನೆಕ್ಸ್ಟ್ ಸೊ 10 ರೈಸ್ ಟು -1 ಬರುತ್ತಿದ್ದು ಸ್ಮಾಲರ್. ಸೊ ಇದ್ರದ್ದು 10 10s 100 10 10s 100 ಸೊ 0 ಬರುತ್ತೆ ಅದು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 0. ಸೊ ಪಿ ಎಚ್ ಏನಾಯ್ತಿರೋದು? ಸೊ ಪಿ ಎಚ್ ವಿಲ್ ಬಿ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.7. ಲಾಗ್ ಮಾಡಿದ್ರೆ ಏನಾಗುತ್ತೆ? ಇದು -2 ಆ ಕಡೆ ಹೋಗುತ್ತೆ. ಸೊ 2 ಇರುತ್ತೆ. 2 ಇಂಟು ಲಾಗ್ ಆಫ್ 2 ಇಂಟು 10 ಉಳಿಯುತ್ತೆ. ಆ ಥರ ಮಾಡ್ಕೊಳ್ಳಿ. 10 ರೈಸ್ ಟು -2 ಬರೆದ್ರೆ ಸೊ ಲಾಗ್ ಆಫ್ ಪಿ ಎಚ್ ಏನಾಯಿತು? 2 ಆಯಿತಾ ಈಕ್ವಲು. ನೆಕ್ಸ್ಟ್ ಇದಕ್ಕೆ ಏನಾಯಿತು? ಪವರ್ ಇರೋದು ಪಿ ಎಚ್ ಇಸ್ ಈಕ್ವಲ್ ಟು 1 ಆಯಿತಾ. ಸೊ 0 ಇದ್ದಾಗ ಏನು? ಸೊ ಪಿ ಎಚ್ ಇಸ್ ಈಕ್ವಲ್ ಟು 7 ಬರುತ್ತೆ ಅಷ್ಟೇ. ಸೊ ಯಾವುದಕ್ಕೆ 1 ಕೇಳಿರೋದಲ್ವಾ? ಸೊ ಆಪ್ಷನ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್ ಅಷ್ಟೇ. ನೆಕ್ಸ್ಟ್ ಒಂದು. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಪ್ರಾಬ್ಲಮ್ದು ನೆಕ್ಸ್ಟ್ ಪಾರ್ಟ್ ಆಗಿದೆ. ಓಕೆ. ಸೊ ವಾಟ್ ಈಸ್ ದ ಪಿ ಎಚ್ ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್ ವೆನ್ ಈಕ್ವಲ್ ವಾಲ್ಯೂಮ್? ಸೊ ಏನು ತಗೊಂಡಿದ್ದೀನಿ? ಈಕ್ವಲ್ ವಾಲ್ಯೂಮ್ ತಗೊಂಡಿದ್ದೀನಿ. NaOH ಪ್ಲಸ್ HCl. ಸೊ ಪಿ ಎಚ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಇದ್ರ ಟೆಸ್ಟ್ ಕೊಟ್ಟಿದ್ದೀನಿ 0.1 ಮೂಲಾರ್, ಇದು 0.01 ಮೂಲಾರ್. ವಾಲ್ಯೂಮ್ ಬಂದ್ಬಿಟ್ಟು ವಿನೇ ತಗೊಂಡಿದ್ದೀನಿ. ಕ್ಲಿಯರ್? ಸೊ ನೋಡಿ, NaOH ಏನು? ಸ್ಟ್ರಾಂಗ್ ಬೇಸ್ ಆಗಿದೆ. ಇದೇನಾಗಿದೆ? ಸ್ಟ್ರಾಂಗ್ ಆಸಿಡ್ ಆಗಿದೆ. ಸೊ ವಾಲ್ಯೂಮ್ ಈಕ್ವಲ್ ಇದೆ. ಕಾನ್ಸಂಟ್ರೇಷನ್ ಯಾವ್ದ್ರ ಜಾಸ್ತಿ ಇದೆ? ಬೇಸ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಸೊ ರಿಸಲ್ಟಿಂಗ್ ಸೊಲ್ಯೂಷನ್ ಆಬ್ವಿಯಸ್ಲಿ ಶುಡ್ ಬಿ ಬೇಸಿಕ್ ಆಗಬೇಕು. ರಿಸಲ್ಟಿಂಗ್ ಸೊಲ್ಯೂಷನ್ ಅಂತ ಗೊತ್ತಾಗಿದೆ. ಸೊ ಪಾಯಿಂಟ್ ನಂಬರ್ 1 ಏನು? ರಿಸಲ್ಟಿಂಗ್ ಸೊಲ್ಯೂಷನ್ ಶುಡ್ ಬಿ ಬೇಸಿಕ್. ಕ್ಲಿಯರ್? ಸೊ ಬೇಸಿಕ್ ಆಗಬೇಕು ಅಂದರೆ ನನ್ನ ಪಿ ಎಚ್ 1 ಅಂತೂ ಬರೋದೇ ಇಲ್ಲ. ಇಲ್ಲಿಂದಾನೆ ಕ್ಯಾನ್ಸಲ್ ಔಟ್ ಮಾಡ್ಬೋದು ನೋಡಿ. 2 ಬರೋದಿಲ್ಲ, ರೈಟ್? ಬೇಸಿಕ್ಸ್ 7 ಬರೋದಿಲ್ಲ, ಯಾಕಂದ್ರೆ ನ್ಯೂಟ್ರಲ್. ಬೇಸಿಕ್ ಆಗಿರೋದ್ರಿಂದ 12.65 ಬರಲೇಬೇಕು. ಸೊ ಕ್ಯಾಲ್ಕುಲೇಟ್ ಮಾಡೋಣ. 12.6 ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಡೈರೆಕ್ಟ್ ಆಗಲಿ. ಬಟ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ನಂದು ಏನಾಗಿತ್ತಿದ್ದು? ಸೊ POH ಈಕ್ವಲ್ ಆಗಿತ್ತಾ? ಸೊ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಈಕ್ವಲ್ ಆಗಿತ್ತಲ್ಲ ಅದು. ಸೊ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಏನಾಗಿತ್ತು? N1 V1 ಬಂದ್ಬಿಟ್ಟು. ಸೊ ದಟ್ ಈಸ್ 0.1 ಮೋಲಾರ್ ಇಂಟು ನಂದು ಏನಾಗಿತ್ತು? ವಾಲ್ಯೂಮ್ ಬರ್ತಿತ್ತಲ್ವಾ? ಸೊ ಡಿವೈಡೆಡ್ ಬೈ ವಾಲ್ಯೂಮ್. ಸಾರಿ, ವಾಲ್ಯೂಮ್ ಇಂಟು ನಂದು ವಾಲ್ಯೂಮ್ ಎಷ್ಟಿದೆ? ವಿ ಮೈನಸ್ 0.000001 ಇಂಟು ವಿ. ಸೊ ಏನಾಗಿದೆ? 2 ವಾಲ್ಯೂಮ್ಗೆ ಈಕ್ವಲ 2ವಿಗ ವಿ ಪ್ಲಸ್ ವಿ ಟೋಟಲ್ ವಾಲ್ಯೂಮ್. ಕರೆಕ್ಟ್? ಸೊ ಇದೇನಾಯಿತು? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ನಿಂದು 0.01 ಮೈನಸ್ 0.001 ಡಿವೈಡೆಡ್ ಬೈ 2v. ವಿ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಏನು ಬಂತು ಇವಾಗ ನಿಮ್ಮದು? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಯೋರ್ ವಿ ಕ್ಯಾನ್ಸಲ್ ಆಯಿತು ಡಿವೈಡೆಡ್ ಬೈ 2. ಇಟ್ ವಿಲ್ ಬಿ ಈಕ್ವಲ್ ಟು 0.09 ವಿ 2v. ವಿ ಕ್ಯಾನ್ಸಲ್ 0.09 ಡಿವೈಡೆಡ್ ಬೈ 2 ಬಂತು. ಸೊ POH ಏನಾಗಿತ್ತು? POH 0.009 ಡಿವೈಡೆಡ್ ಬೈ 2 ಮಾಡಿದ್ರೆ, ಸಾರಿ, ಓಕೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಯಿತು? ಸೊ ಯು ವಿಲ್ ಗೆಟ್ ಯೋರ್ 0.045. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1.35 ಅಪ್ರಾಕ್ಸಿಮೇಟ್. ಸೊ PaOH ಬಂತು. PH ಏನು ಬರುತ್ತೆ ನೋಡಿ? ಸೊ PH ವಿಲ್ ಬಿ ಈಕ್ವಲ್ ಟು 14 ಮೈನಸ್ 1.35 ವಿಚ್ ವಿಲ್ ಬಿ ಈಕ್ವಲ್ ಟು 12.65. ಸೊ ಆಪ್ಷನ್ ಡಿ ಕರೆಕ್ಟಾಗಿ ಬಂತ. ಪ್ರೂವ್ ಆಯ್ತಾ? ಹೆನ್ಸ್ ಪ್ರೂವ್ಡ್. ಎಸ್. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಟಾಪಿಕ್ಗೆ ಬರೋಣ. ಬಫರ್ ಕನ್ಸೆಪ್ಟ್. ಸೊ ಬಫರ್ ಅಂದರೆ ಏನಿಲ್ಲ. ಸೊ ಇದು ಏನು ಟೈಪ್ ಸೊಲ್ಯೂಷನ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮದು ಡೈಲ್ಯೂಟ್ಗೋಸ್ಕರ ಇದು ಹೆಲ್ಪ್ ಆಗುತ್ತೆ, ಕಾನ್ಸಂಟ್ರೇಟೆಡ್ಗೋಸ್ಕರ ಹೆಲ್ಪ್ ಆಗೋದಿಲ್ಲ. ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಬಫರ್ ಅಂದರೆ ಏನಿಲ್ಲ, ಅದ್ರ PH ಏನಾಗಿದೆ? ಡ್ರಾಸ್ಟಿಕಲಿ ಚೇಂಜ್ ಆಗಲ್ಲ. ಸೊ ನಾರ್ಮಲಿ ಯಾವ್ದಾದ್ರು ಸೊಲ್ಯೂಷನ್ ತಗೊಂಡ್ರೆ ಅದ್ರ PH ನೀವೇನು ಮಾಡ್ಬೋದು? ಡ್ರಾಸ್ಟಿಕಲಿ ಚೇಂಜ್ ಮಾಡ್ಬೋದು, ಆಸಿಡ್ ಅಥವಾ ಬೇಸ್ನ ಹಾಕ್ಬಿಟ್ಟು. ಬಟ್ ಬಫರ್ ಕೇಸಲ್ಲಿ ಏನು ಮಾಡ್ತೀರಾ? ನೀವು ಆಸಿಡ್ ಆ್ಯಂಡ್ ಬೇಸ್ ಸ್ವಲ್ಪ ಸ್ವಲ್ಪ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಿದ್ರೆ PH ಸಡನ್ ಆಗಿ ರೇಸು ಅಥವಾ ಡಿಕ್ರೀಸ್ ಆಗಲ್ಲ. ಅಷ್ಟೇ ಬೇಸಿಕ್ ಇರೋದು. ಸೊ 2 ಟೈಪ್ ಆಫ್ ಬಫರ್ ಮಾಡ್ಬೋದು. ಒಂದು ಬೇಸಿಕ್ ಬಫರು, ಒಂದು ಅಸಿಡಿಕ್ ಬಫರ್. ಬೇಸಿಕ್ ಬಫರ್ ಅಲ್ಲಿ ಏನಾಗಿರುತ್ತೆ? ನೀವು ವೀಕ್ ಬೇಸ್ ಆ್ಯಡ್ ಮಾಡಿರ್ತೀರಾ ಆ್ಯಂಡ್ ಅದ್ರ ಜೊತೆಗೆ ಅದ್ರದ್ದೇ ಸಾಲ್ಟ್ ಅಂತ ತಗೊಂತೀರಾ, ದಟ್ ಈಸ್ ಆಫ್ ಸ್ಟ್ರಾಂಗ್ ಆಸಿಡ್. ಸೊ ಸ್ಟ್ರಾಂಗ್ ಆಸಿಡ್ನ ಮಾಡ್ಬಿಟ್ಟು ಅದ್ರ ಸಾಲ್ಟ್ ತಗೊಳ್ತೀರಾ, ದಟ್ ಈಸ್ ವೀಕ್ ಬೇಸ್ ಪ್ಲಸ್ ಸ್ಟ್ರಾಂಗ್ ಆಸಿಡ್ದು ಸಾಲ್ಟ್. ಇದ್ರಲ್ಲಿ ಏನು ಮಾಡ್ತೀರಾ? ವೀಕ್ ಆಸಿಡ್ ತಗೊಳ್ತೀರಾ, ಅದ್ರದ್ದೇ ಸ್ಟ್ರಾಂಗ್ ಬೇಸಿಂದು ಸಾಲ್ಟ್ ತಗೊತೀರಾ. ಯಾವ ಥರ ಅಂತ ಹೇಳ್ತೀನಿ ನೋಡಿ. ಸೊ ಬೇಸಿಕ್ ಬಫರಿಗೆ ತಗೊಳ್ಳೋಣ. ಸೊ ಬೇಸಿಕ್ ಬಫರ್ ಅಂದರೆ ವೀಕ್ ಬೇಸ್ ತಗೊಳ್ಬೇಕು. ಸೊ NH4OH ಏನಾಗಿದೆ? ವೀಕ್ ಬೇಸ್ ಆಗಿದೆ. ಸಾಲ್ಟ್ ಆಫ್ ದಿಸ್ ವೀಕ್ ಬೇಸ್ ವಿತ್ ಸ್ಟ್ರಾಂಗ್ ಆಸಿಡಾ?
ಸೊ NH4OH ಪ್ಲಸ್ ನಾನೇನು ತಗೊತೀನಿ HCl ಸ್ಟ್ರಾಂಗ್ ಆಸಿಡ್ ತಗೊತಿದ್ದೀನಿ. ಇದ್ರದ್ದು ಸಾಲ್ಟ್ ಏನಾಯಿತು NH4Cl ಆಯಿತಾ. ಸೊ ನಾನು NH4Cl ತಗೊಂಡ್ರೆ ಸೊ ದಿಸ್ ವಿಲ್ ಗಿವ್ ಮೀ ಬಫರ್, ಬೇಸಿಕ್ ಬಫರ್ ಕೊಡತ್ತೆ ನೋಡಿ. ಕ್ಲಿಯರ್. ಸೊ ಕ್ವೆಶನ್ ಅಲ್ಲಿ ನೋಡಿ ನಿಮಗೆ, ಸೊ ಕ್ವೆಶನ್ ಅಲ್ಲಿ ನಿಮಗೆ NH4OH ಜೊತೆ NH4Cl ಕಂಬೈನ್ ಆಗಿದೆ ಅಂತ ಕೊಡಲ್ಲ. ಕ್ವೆಶನ್ ಅಲ್ಲಿ ಕೆಲವೊಂದ್ಸತಿ ಏನು ಕೊಡ್ತಾರೆ, ಈ NH4ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುತ್ತೆ ಆ್ಯಂಡ್ HCl ಏನಾದರೂ ಲಿಮಿಟಿಂಗ್ ರಿಯೇಜೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಲಿಮಿಟಿಂಗ್ ರಿಯೇಜೆಂಟ್ ಅಲ್ಲಿ ಕೊಟ್ಟಿದ್ರೇನು ಕೂಡ ಬೇಸಿಕ್ ಬಫರ್ಗೆ ನೀವೇ ಇದನ್ನು ಮಾಡಿಬಿಟ್ಟು ಕಾನ್ಸಂಟ್ರೇಷನ್ NH4 ಇನ್ನೂ ಉಳಿದಿದೆ ಆ್ಯಂಡ್ NH4Cl ತೊಗೊಂಬಿಟ್ಟು ಏನು ಮಾಡ್ತೀರಾ, ಬೇಸಿಕ್ ಬಫರ್ ಕ್ರಿಯೇಟ್ ಮಾಡ್ತೀರಾ. ಅಷ್ಟೇ ಗೊತ್ತಿರಬೇಕು. ಅಸಿಡಿಕ್ ಬಫರಲ್ಲೂ ಸಿಮಿಲರ್ ಕಾನ್ಸೆಪ್ಟ್. ಆ್ಯಂಡ್ pH ತಗೊಳ್ತಾ ಹೋದ್ರೆ ನೋಡಿ, ಬೇಸಿಕ್ ಬಫರಲ್ಲಿ ಯಾವಾಗಲೂ POH ಸಿಗುತ್ತೆ ನಿಮಗೆ, ಬೇಸಿಕ್ ಆಗಿರೋದ್ರಿಂದ ಫೈನಲ್ ಸೊಲ್ಯೂಷನ್. ಅಸಿಡಿಕ್ ಬಫರಲ್ಲಿ pH ಡೈರೆಕ್ಟ್ಲಿ ಸಿಗುತ್ತೆ. ಸೊ pH ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಲ್ಲಿ pH ವಿಲ್ ಬಿ ಈಕ್ವಲ್ ಟು 14 - POH ಮಾಡಿಬಿಟ್ಟು pH ತೊಗೊತೀರ ಅಷ್ಟೇ. ಇದರಲ್ಲಿ ಬೇಸಿಕ್ ಬಫರ್ ಆಗಿರೋದ್ರಿಂದ ನಿಮಗೆ ಏನು ಕೊಟ್ಟಿರ್ತಾರೆ, PKB ಕೊಟ್ಟಿರ್ತಾರೆ, ಇದರಲ್ಲಿ PKA ಕೊಟ್ಟಿರ್ತಾರೆ. ಸಾಲ್ಟ್ ಡಿವೈಡೆಡ್ ಬೈ ಬೇಸ್, ಸಾಲ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆಸಿಡ್. ಆಯಿತಾ. ಹೆಂಡರ್ಸನ್ಸ್ ಹೇಸಲ್ಬಾಚ್ ಈಕ್ವೇಷನ್ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಕ್ವಶನಿಗೆ ಬರೋಣ. ವಿಚ್ ವಿಲ್ ಮೇಕ್ ಬೇಸಿಕ್ ಬಫರ್. ಬೇಸಿಕ್ ಬಫರ್ ಅಂತ ನನ್ನ ಹತ್ರ ಇರಬೇಕು. ಸೊ ಬೇಸ್ ಇರಬೇಕು ಒಂದು, ಅದು ವೀಕ್ ಬೇಸ್ ಆಗಿರಬೇಕು, ಪ್ಲಸ್ ನನಗೇನಿರಬೇಕು, ಸಾಲ್ಟ್ ಇರಬೇಕು. ಯಾವ ಥರ ಸಾಲ್ಟ್, ಇದನ್ನು ಯಾವ ಥರ ಬರಿಬೋದು ನಾನು ನೋಡಿ, ವೀಕ್ ಬೇಸ್ ಪ್ಲಸ್ ಸ್ಟ್ರಾಂಗ್ ಆ್ಯಸಿಡ್ದು ಸಾಲ್ಟ್ ಇರಬೇಕು. ಈ ಥರ ಬರಿಬೋದಾ ನಾನು ಇದನ್ನು? ಎಸ್. ಸೊ ಲೆಟರ್ ಸಿ. ಸೊ ಫಸ್ಟ್ ಒಂದು ಬರೋಣ. ಸೊ ವೀಕ್ ಬೇಸಿಗೆ ನೋಡೋಣ. ಸೊ ಇದರಲ್ಲಿ ಏನಾಗಿದೆ, ಬೇಸು ಆ್ಯಸಿಡ್, ಇದು ಆ್ಯಸಿಡ್ ಆಗಿದೆ, ಇದು ಬೇಸ್ ಆಗಿದೆ. ಸ್ಟ್ರಾಂಗ್ ಬೇಸ್ ಆಗಿದೆ, ಸ್ಟ್ರಾಂಗ್ ಬೇಸ್ ಆಗಿದೆ, ಇದು ಆಪ್ಷನ್ ಆಗೋದಿಲ್ಲ. ಈಗ ನೋಡೋಣ. ಸೊ ಒಂದು ಏನಾಗಿದೆ, ಸ್ಟ್ರಾಂಗ್ ಬೇಸ್ ತೊಗೊಂಡ್ಬಿಟ್ಟಿದ್ದಾರೆ, ಬೇಸೇ ಸ್ಟ್ರಾಂಗ್ ಇದೆ, ವೀಕ್ ಆ್ಯಸಿಡ್ ಇದ್ರೆ ಏನು ಯೂಸ್ ಇಲ್ಲ, ಬೇಸ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ಇದ್ರಲ್ಲಿ ನೋಡಿ, CH3COOH ಇದೆ, NaOH ಇದೆ, ಮತ್ತೆ ಸ್ಟ್ರಾಂಗ್ ಬೇಸ್ ಇದೆ. ಸ್ಟ್ರಾಂಗ್ ಬೇಸಿಂದ ಡಿಲೀಟ್ ಮಾಡ್ತಾ ಹೋಗಿ, ಡಿಲೀಟೆಡ್. ನೆಕ್ಸ್ಟ್ ಒಂದು ನೋಡಿ, ವೀಕ್ ಬೇಸ್ ಬಂದಿದೆ. ನೀವೇನು ಹೇಳ್ತೀರಾ, ವೀಕ್ ಬೇಸ್ ಇದೆ ಮ್ಯಾಮ್, ಬಟ್ ಸ್ಟ್ರಾಂಗ್ ಆ್ಯಸಿಡ್ ಕೊಟ್ಬಿಟ್ಟಿದ್ದಾರೆ ನನ್ನ ಹತ್ರ, ನನಗೆ ಬೇಕಾಗಿರೋದೇನು ಸಾಲ್ಟ್ ಬೇಕಾಗಿರೋದು. ಇಲ್ಲಿ ನೋಡಿ, ಇವಾಗ ನಾನು ಹೇಳಿದ್ನಲ್ಲ ಲಿಮಿಟಿಂಗ್ ರಿಯೇಜೆಂಟ್ ಕನ್ಸೆಪ್ಟ್ ಬರುತ್ತೆ ಇಲ್ಲಿ. ಇದನ್ನು 100 ml ಮಾತ್ರ ತೊಗೊಂಡಿದ್ದೀನಿ. ಕಾನ್ಸಂಟ್ರೇಷನ್ ಈಕ್ವಲ್ ಇದೆ ನೋಡಿ, ಕಾನ್ಸಂಟ್ರೇಷನ್ ಈಕ್ವಲ್ ಇದೆ, ವಾಲ್ಯೂಮ್ನ ನೋಡಿ 100 ml, ಇದನ್ನು 200 ml ತೊಗೊಂಡಿದ್ದೀನಿ. ಇದೇನು ಇವಾಗ ಕಡಿಮೆ ಇರೋದು, ಲಿಮಿಟಿಂಗ್ ರಿಯೇಜೆಂಟ್. ಇದು ಕಂಬೈನ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ ನನಗೆ, NH4Cl. ಸೊ ಸಾಲ್ಟ್ ಆಯ್ತಾ. ಸೊ ಈ ಸಾಲ್ಟ್ ಕಂಬೈನ್ ಆಗಿ NH4OH ಉಳಿಯುತ್ತೆ, ವೀಕ್ ಅದೇನಾಗುತ್ತೆ, ಸಾರಿ ಬೇಸಿಕ್ ಬಫರ್ ಆಗುತ್ತೆ. ಕರೆಕ್ಟ್ ಇದೆಯಲ್ವಾ. ವೀಕ್ ಬೇಸ್ ಸ್ಟ್ರಾಂಗ್ ಆ್ಯಸಿಡ್ ಕಂಬೈನು ಇರ್ಬೋದು. ವಾಲ್ಯೂಮ್ ಏನಾಗಿರಬೇಕು ಇದರಲ್ಲಿ, ಈ ಕೇಸಲ್ಲಿ ಇದನ್ನು ಬರ್ಕೊಂಬಿಡಿ. ಸೊ ವಾಲ್ಯೂಮ್ ಆಫ್ ವೀಕ್ ಬೇಸ್ ಏನಾಗಿದೆ, ವಾಲ್ಯೂಮ್ ಆಫ್ ವೀಕ್ ಬೇಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ವಾಲ್ಯೂಮ್ ಆಫ್ ಸ್ಟ್ರಾಂಗ್ ಆ್ಯಸಿಡ್. ಇದು ಕೇಸ್ ಕಂಪಲ್ಸರಿಯಲ್ಲಿ. ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪೇಸ್ ಆಫ್ ಸೊಲ್ಯೂಷನ್ ಈಸ್ ನಾಟ್ ಆನ್ ಅಸಿಡಿಕ್ ಬಫರ್. ಸೊ ಯಾವ್ದು ಅಸಿಡಿಕ್ ಬಫರ್ ಇಲ್ಲ ಅಂತ ಕೇಳಿರೋದು. ಅಸಿಡಿಕ್ ಬಫರ್ ಅಂದ್ರೆ ಏನು, ನಿಮ್ಮ ಹತ್ರ ವೀಕ್ ಆ್ಯಸಿಡ್ ಇರಬೇಕು ಪ್ಲಸ್ ಅದ್ರದ್ದು ಸಾಲ್ಟ್ ಇರಬೇಕು. ಇದನ್ನ ಹೆಂಗೆ ಬರಿಬೋದು, ಸಿಮಿಲರ್ ಲೈಕ್ ಲಾಸ್ಟ್ ಟೈಪ್, ವೀಕ್ ಆ್ಯಸಿಡ್ ಇದರಲ್ಲಿ ಏನು ಬರಿಬೋದು, ಪ್ಲಸ್ ನಿಮ್ಮದು ವೀಕ್ ಆ್ಯಸಿಡ್ ಇರುತ್ತೆ ಪ್ಲಸ್ ಸ್ಟ್ರಾಂಗ್ ಬೇಸ್ ಇರುತ್ತೆ. ಕರೆಕ್ಟ್. ಆ್ಯಂಡ್ ವಾಲ್ಯೂಮ್ ಯಾವ ಥರ ತೊಗೊಂಬಿಟ್ಟಿದ್ದು ಇದ್ರದ್ದು, ಫಸ್ಟ್ ಕೇಸ್ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್ ಆಗಿದ್ರೆ, ಸೊ ವಾಲ್ಯೂಮ್ ಆಫ್ ಆ್ಯಸಿಡ್ ಈಸ್ ಗ್ರೇಟರ್ ದ್ಯಾನ್ ವಾಲ್ಯೂಮ್ ಆಫ್ ಬೇಸ್. ಯಾವಾಗ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್, ವಾಲ್ಯೂಮ್ ಕಾನ್ಸ್ಟೆಂಟ್ ಕೊಟ್ಟಾಗ ನೀವೇನು ತಗೊತೀರಾ, ಕಾನ್ಸಂಟ್ರೇಷನ್ ತಗೊತೀರಾ. ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ ಶುಡ್ ಬಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಬೇಸ್. ಕ್ಲಿಯರ್. ಈಗ ನೋಡ್ತಾ ಹೋಗೋಣ ಯಾವ್ದಾಗತ್ತೆ ಎಕ್ಸಾಂಪಲ್. ಸೊ ವೀಕ್ ಆ್ಯಸಿಡ್ ತೊಗೋಬೇಕು, ವೀಕ್ ಆ್ಯಸಿಡ್ನ ನೋಡ್ತಾ ಹೋಗ್ಬಿಡಿ. ಸೊ CH3COOH ಕೊಟ್ಟಿದ್ದಾರೆ, H2CO3 ಕಾರ್ಬೋನೇಟ್ ಕೊಟ್ಟಿದ್ದಾರೆ, H3PO3 HClO4 ಇದು ಕೂಡ ನಿಮ್ದೇನ, ಇವೆಲ್ಲ ವೀಕ್ ಬೇಸ್. H3PO4 ವೀಕ್ ಬೇಸಲ್ಲಿ ತೊಗೊಂಡಿದ್ವಿ ನಾವು. ನೆಕ್ಸ್ಟ್ ಬರೋಣ, ವೀಕ್ ಆ್ಯಸಿಡಲ್ಲಿ ತೊಗೊಂಡಿದ್ವಿ HClO4. ಸೊ ಇದನ್ನೇನು ಪರ್ಕ್ಲೋರಿಕ್ ಆ್ಯಸಿಡ್ ಎಲ್ಲಕ್ಕಿಂತ ಹೈಯೆಸ್ಟ್ ರೇಂಜಲ್ಲಿ ಇರ್ತಲ್ವ ಇದು. ಸೊ ದಿಸ್ ಇಸ್ ಯೋರ್ ಸ್ಟ್ರಾಂಗ್ ಆ್ಯಸಿಡ್. ಸೊ ಸ್ಟ್ರಾಂಗ್ ಆ್ಯಸಿಡಿಂದಾನೆ ತೆಗಿಬೋದಾ, ಎಸ್. ಸೊ ಇಟ್ ಈಸ್ ನಾಟ್ ಅನ್ ಆಸಿಡಿಕ್ ಬಫರ್. ಏನಕ್ಕಂದ್ರೆ ಸ್ಟ್ರಾಂಗ್ ಆ್ಯಸಿಡ್ ಆಗಿದೆ, ಮಿಕ್ಕಿದೆಲ್ಲ ವೀಕ್ ಆ್ಯಸಿಡ್ ಆಗಿತ್ತು. ವೀಕ್ ಆ್ಯಸಿಡ್ ತಾನೇ ಬೇಕಾಗಿದ್ದು. ನೆಕ್ಸ್ಟ್ ಬರೋಣ ಲಾಸ್ಟ್, ಸಾಲ್ಯುಬಿಲಿಟಿ.
ಸೊ ಸಾಲ್ಯುಬಿಲಿಟಿ ಅಂದ್ರೆ ಏನಿಲ್ಲ, ನೀವು ಸಾಲ್ಯುಬಲ್ ಮಾಡಿದಾಗ ಯಾವ ಥರ ಡಿಸೋಸಿಯೇಟ್ ಆಗುತ್ತೆ ಅಯೋನ್ ಅದ್ರದ್ದಷ್ಟೇ. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದ್ರೆ ಏನಿಲ್ಲ. ಸೊ ಇವಾಗ ನನ್ನ ಹತ್ರ ಏನಿದೆ, ಒಂದು ಡಿಸೋಸಿಯೇಟ್ ಮಾಡ್ಕೊಂಡಿರೋದ ಒಂದು ಮಾಲಿಕ್ಯೂಲ್ ನಾನು ಬರ್ಕೊಂಡಿದ್ದೀನಿ, ರೈಟ್. ಸೊ ಈ ಮಾಲಿಕ್ಯೂಲ್ ನಾನು ಏನು ಮಾಡ್ಬೇಕು ಇವಾಗ, ಡಿಸೋಸಿಯೇಷನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ತೆಗಿಬೇಕು. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ದಟ್ ಈಸ್ ಯೋರ್ KSP ಆಗಿರುತ್ತೆ. ಸೊ KSP ಆ ಥರ ತಗೊಬೋದು ನಾನು. KSP solubility product is nothing but ನಿಮ್ದು it is equal to K into concentration of AX and BY ಅಷ್ಟೇ. ಸೊ ಇದನ್ನು ಯಾವ ಥರ ಬರಿಬೋದು ನೋಡಿ, ಇದ್ರದ್ದು ನಾನು K ಬರಿತಾ ಹೋದರೆ ಯಾವ ಥರ ಆಗುತ್ತೆ, ಡಿಸೋಸಿಯೇಷನ್ ಕಾನ್ಸ್ಟೆಂಟು ನಂದು A ಪ್ಲಸ್ Y ಪವರ್ ಆಫ್ X ಏನಾಗುತ್ತೆ BX ಮೈನಸ್ ಪವರ್ ಆಫ್ Y ಆಯಿತಾ, ಡಿವೈಡೆಡ್ ಬೈ AX BY ಆಯಿತಾ. ನೋಡಿ K ಇಂಟು AX BY ಇಸ್ ಈಕ್ವಲ್ ಟು ನಿಂದು ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಇದೇನಕ್ಕೆ ಈಕ್ವಲ್ ಆಯ್ತು ಇವಾಗ, ಇಟ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ Y ಪವರ್ ಆಫ್ X ಇಂಟು BX ಮೈನಸ್ ಪವರ್ ಆಫ್ Y. ಕ್ಲಿಯರ್? ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಓಕೆನಾ? ಓಕೆ. ಸೊ ಇನ್ನೊಂದೇನು ಬರಿಬೇಕು ಅಂತ ಹೇಳಿದ್ರೆ, ಕಾನ್ಸಂಟ್ರೇಷನಲ್ಲಿ ಬಂದರೆ ನಿಮ್ಮದು ಓಕೆ ಇಷ್ಟೇ ಬರೀನಿ. ಈಗ ಡಿಸೋಸಿಯೇಷನ್ ಅಕಾರ್ಡಿಂಗ್ ಮಾಡ್ಕೊತ ನಾವು ಹೇಳ್ತಾಗೋಣ ಈ ಒಂದು ಸಾಲ್ಟ್ಸ್ ಕೇಸಲ್ಲಿ. ABL ಇದರಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ನಾವೆಲ್ಲದಕ್ಕೂ ಇದು ಬರೆದು ಬಿಡೋಣ. ಸೊ AB ಏನಾಗುತ್ತೆ, ಡಿಸೋಸಿಯೇಟ್ ಆಗಿ A ಪ್ಲಸ್ ಪ್ಲಸ್ B ಮೈನಸ್, ಕರೆಕ್ಟ್. ಇದರಲ್ಲಿ ಏನಾಗುತ್ತೆ AB ಟು A ಪ್ಲಸ್ ಟು B ಮೈನಸ್, ಕರೆಕ್ಟ್. A ಟು B3 ಏನಾಗುತ್ತೆ A2 ಪ್ಲಸ್ ಬರುತ್ತೆ ಇವಾಗ, ಕರೆಕ್ಟ್. ಎಸ್. A ಟು B ಏನಾಗುತ್ತೆ 2A ಪ್ಲಸ್ ಪ್ಲಸ್ B2 ಮೈನಸ್, ಕರೆಕ್ಟ್. A ಟು B3 ಏನಾಗುತ್ತೆ 2A3 ಪ್ಲಸ್ ಪ್ಲಸ್ 3B2 ಮೈನಸ್, ಕರೆಕ್ಟ್. ಸೊ ಡಿಸೋಸಿಯೇಷನ್ ಕರೆಕ್ಟ್ ಆಗಿ ಬರ್ತಿದೀವಿ ನಾವು. ಓಕೆ. ಸೊ ನಾವು ಲೆಟ್ ಅಸ್ ಟ್ರೈ ಟು ಐಡೆಂಟಿಫೈ ಇಟ್ಸ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಅಟ್ T is equal to 0 ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾ ನಿಮಗೆ, ಹೇಳಬೇಕಾ? ಎಸ್ ಆರ್ ನೋ? ಹೇಳೋಣ, ಹೇಳೇ ಬಿಡೋಣ, ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಸೊ ಇದರದ್ದು ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಯಾವಾಗಲೂ ನಾನು ಹೇಳ್ತಾರೆ ಅಟ್ ಇಕ್ವಿಲಿಬ್ರಿಯಮ್ ಆಗಿದ್ದಾಗ X ಇರುತ್ತೆ. ಇದ್ರದ್ದು ಕಾನ್ಸಂಟ್ರೇಷನ್ ಏನಾಗಿರೋದು, ಒಂದು X ಇರುತ್ತೆ. ಏನಕ್ಕಂದ್ರೆ ನೋಡಿ ನಂದು ಸ್ಟಾಕ್ಯುಮೆಟ್ರಿ 1 ಆಗಿದೆ. ಡೈರೆಕ್ಟಾಗಿ ಇಷ್ಟೇ ಮಾಡ್ತಾ ಹೋಗಿ, ಏನು ಫುಲ್ ಇಕ್ವಿಲಿಬ್ರಿಯಮ್ ಅಟ್ T is equal to 0 ಅಟ್ ಇಕ್ವಿಲಿಬ್ರಿಯಮ್ ಅಂತ ಮಾಡ್ಕೊಂಡು ಏನು ಹೋಗ್ಬಿಡಿ, ಯಾಕಂದರೆ ರೈಟ್ ಹ್ಯಾಂಡ್ ಸೈಡ್ ನಿಮಗೆ ಬೇಕೇ ಆಗಿಲ್ಲ ಸಾಲ್ಯುಬಿಲಿಟಿ ಪ್ರಾಡಕ್ಟ್ಗೋಸ್ಕರ. ಇದರಲ್ಲಿ ಮಾಡಿ. ಸೊ ಇದರಲ್ಲಿ ಸ್ಟಾಕ್ಯುಮೆಟ್ರಿ 1 ಆಗಿರೋದ್ರಿಂದ X ಇರುತ್ತೆ, ಕರೆಕ್ಟ್. ಇದರಲ್ಲಿ ಸ್ಟಾಕ್ಯುಮೆಟ್ರಿ ಏನಾಗಿದೆ 2X ಆಗಿದೆ, ಸೊ 2X ಇರುತ್ತೆ, ಕರೆಕ್ಟ್. ಸ್ಟಾಕ್ಯುಮೆಟ್ರಿ 2 ಇದೆ 2X, ಸ್ಟಾಕ್ಯುಮೆಟ್ರಿ 1 ಇದೆ X, ಸ್ಟಾಕ್ಯುಮೆಟ್ರಿ 2 ಇದೆ 2X, ಸ್ಟಾಕ್ಯುಮೆಟ್ರಿ 3 ಇದೆ 3X. ಈಗ KSP ಬರಿತಾ ಹೋಗೋಣ ಇದಕ್ಕೆ. ಸೊ KSP 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 ಬರೀತಾ ಹೋಗೋಣ. ಸೊ ಏನಕ್ಕೆ ಈಕ್ವಲ್ ಆಗತ್ತೆ ಹೇಳಿ ನನಗೆ, ಇದ್ರದ್ದೇ ತಾನೆ. ಸೊ KSP ವಿಲ್ ಬಿ ಈಕ್ವಲ್ ಟು ಫಸ್ಟ್ ಫಾರ್ಮುಲಾ ಬರೆಯೋಣ. ಸೊ ಫಾರ್ಮುಲಾ ಏನಾಗುತ್ತೆ ಇದಕ್ಕೆ, A ಪ್ಲಸ್ ಕಾನ್ಸಂಟ್ರೇಷನ್ B ಮೈನಸ್ ಕಾನ್ಸಂಟ್ರೇಷನ್. ಇದಕ್ಕೆ ಏನಾಗುತ್ತೆ ಫಾರ್ಮುಲಾ ಬಂದ್ಬಿಟ್ಟು A2 ಪ್ಲಸ್ ಕಾನ್ಸಂಟ್ರೇಷನ್ ಆ್ಯಂಡ್ ನಂದೇನಾಗುತ್ತೆ B ಮೈನಸ್ ಸ್ಟಾಕ್ಯುಮೆಟ್ರಿ ಇರೋದು ಸ್ಕ್ವೇರ್ ಆಗುತ್ತಾ, ಸ್ಕ್ವೇರ್ ಕಾನ್ಸಂಟ್ರೇಷನ್. ಸೊ A ಪ್ಲಸ್ ಕಾನ್ಸಂಟ್ರೇಷನ್ ಸ್ಕ್ವೇರ್ B2 ಮೈನಸ್ ಕಾನ್ಸಂಟ್ರೇಷನ್. ಇದಕ್ಕೇನಾಗುತ್ತೆ A3 ಪ್ಲಸ್ ಟು ದಿ ಪವರ್ ಆಫ್ 2 ಕಾನ್ಸಂಟ್ರೇಷನ್ B2 ಮೈನಸ್ ಟು ದಿ ಪವರ್ ಆಫ್ 3 ಕಾನ್ಸಂಟ್ರೇಷನ್. ಆಯ್ತಾ? ಸೊ ಇದನ್ನು ಹೆಂಗೆ ಬರಿಬೋದು ಹೇಳಿ ಇವಾಗ, X ಸ್ಕ್ವೇರ್ ಬರಿಬೋದಾ, X ಸ್ಕ್ವೇರ್. ಇದಕ್ಕೇನಾಯಿತು X ಇಂಟು 2X ಸ್ಕ್ವೇರ್ ಆಯಿತಾ, ಹೋಲ್ ಸ್ಕ್ವೇರ್. ಇದೇನಾಯಿತು 4X ಕ್ಯೂಬ್ ಆಯಿತಾ, ಎಸ್. ಇದೇನಾಯಿತು ನಂದು 2X ಹೋಲ್ ಸ್ಕ್ವೇರ್ ಇಂಟು X ಆಯಿತಾ, ಇದು ಕೂಡ 4X ಕ್ಯೂಬ್ ಆಯಿತಾ, 4X ಕ್ಯೂಬ್ ಆಯಿತು. ಇದೇನಾಗುತ್ತೆ ಇವಾಗ 2X ಹೋಲ್ ಸ್ಕ್ವೇರ್ 3X ಹೋಲ್ ಕ್ಯೂಬ್ ಬಂತು. ಸೊ ಇದೇನಾಗುತ್ತೆ ಈಕ್ವಲ್ ಟು ನಂದು 2 2s are 4 X ಸ್ಕ್ವೇರ್ 3 3s are 9 9 3s are 27 X ಕ್ಯೂಬ್ ಆಯಿತು. ಸೊ ದಿಸ್ ವಿಲ್ ಬಿ ಯೋರ್ ಫೈನಲ್ ಆನ್ಸರ್ ಫಾರ್ KSP. ಆಯಿತಾ? ಸೊ ನಿಮ್ಮದು X ಏನಾಗಿದೆ ಅಲ್ವಾ ಇದು, ಸೊ ದಿಸ್ ಇಸ್ ಯೋರ್ X ಸಾಲ್ಯುಬಿಲಿಟಿ. ಸೊ ಎಕ್ಸ್ ಸಾಲ್ಯುಬಿಲಿಟಿ ಕೇಳಿದ್ರೆ ಬರೀ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನೀವು. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕೇಳಿದ್ರೆ KSP ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ ಅಷ್ಟೇ. ಇದನ್ನು ಕೆಲವೊಂದರಲ್ಲಿ ಎಕ್ಸ್ ಬದಲು ಎಸ್ ತಗೊತಾರೆ, ಅದು ಒಂದು ಮೈಂಡಲ್ಲಿ ನಿಮಗೆ ಗೊತ್ತಿರಬೇಕಷ್ಟೇ. ಕ್ಲಿಯರ್?
ಓಕೆ, ಸೊ ಇವಾಗ ಇದ್ರದ್ದು ಏನು ಅಪ್ಲಿಕೇಶನ್ಸ್ ಆಫ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಏನು ಸಿಕ್ಕಿದೆ ಅದ್ರದ್ದು ಅಪ್ಲಿಕೇಶನ್ಸ್ ಏನು ನೋಡಿ. ಏನಾದರೂ ಒಂದು ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಅದ್ರದ್ದು ಅಯೋನಿಕ್ ಪ್ರಾಡಕ್ಟ್ ತಗೊಂಡ್ರಿ ಫಸ್ಟು ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ತಗೊಂಡ್ರಿ. ಸೊ ಅಯೋನಿಕ್ ಪ್ರಾಡಕ್ಟ್ ಏನಾದರೂ ಕಡಿಮೆ ಆಗಿದ್ರೆ ದ್ಯಾನ್ KSP ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅದೇನಾಗಿರುತ್ತೆ ನಿಮ್ಮದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿರುತ್ತೆ, ನೋ PPT. ಆಯಿತಾ? ನೆಕ್ಸ್ಟ್ ಏನಾದರೂ ಅಯೋನಿಕ್ ಪ್ರಾಡಕ್ಟು KSPಗೆ ಈಕ್ವಲ್ ಆಗಿರುತ್ತೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ಗೆ, ದಟ್ ಈಸ್ ಸ್ಯಾಚುರೇಟೆಡ್ ಆ್ಯಂಡ್ ಅದಕ್ಕೆ ಯಾವುದು PPT ಅದರಲ್ಲೂ ಸಿಗೋದಿಲ್ಲ. ಏನಾದರೂ ಅಯೋನೈಸೇಷನ್ ನಿಮ್ಮದು ಏನಾಗಿರುತ್ತೆ ದ್ಯಾಟ್ ಈಸ್ ಗ್ರೇಟರ್ ದ್ಯಾನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಸೊ ಇಟ್ ವಿಲ್ ಬಿ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿರುತ್ತೆ, ಅದರಲ್ಲಿ ನೀವು PPTನ ನೋಡ್ತೀರಾ. ಸೊ ಈ ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಏನು ಕೇಳ್ಬಿಡ್ತಾರೆ ನಿಮಗೆ KSP ಅಯೋನೈಸೇಷನ್ ಪ್ರಾಡಕ್ಟು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕೊಡ್ಬೋದು ಆ್ಯಂಡ್ ಆ ಸೊಲ್ಯೂಷನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆಯಾ, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆಯಾ, ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಾರೆ. ಆಯಿತಾ? PPT ಇರುತ್ತೋ PPT ಇರಲ್ಲ ಕ್ವೆಶನ್ ಬರ್ಬೋದು. ಕ್ವೆಶನಿಗೆ ಬರೋಣ. 2019 ಬಂದಿರೋ ಕ್ವೆಶನು. ಸೊ pH ಆಫ್ ಸ್ಯಾಚುರೇಟೆಡ್ ಸೊಲ್ಯೂಷನ್, ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ CaOH ಇದೆ. ಇದರದ್ದು pH ಕೊಟ್ಟಿದ್ದಾರೆ, pH ಬಂದ್ಬಿಟ್ಟು 9 ಆಗಿದೆ. ಆಯಿತಾ? ಸೊ pH ಅಂದರೆ ಕಾನ್ಸಂಟ್ರೇಷನ್ ಆಫ್ ಮೈನಸ್ ಲಾಗ್ ಆಫ್ H+ ಏನಾಗಿದೆ 9 ಆಗಿದೆ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್? ನೆಕ್ಸ್ಟ್ ದ ಸಾಲ್ಯುಬಿಲಿಟಿ ಪ್ರಾಡಕ್ಟ್ KSP ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ KSP ಕ್ಯಾಲ್ಕುಲೇಟ್ ಯಾವ ಥರ ಮಾಡ್ತೀರಾ? ಇದನ್ನ OH ಟ್ವೈಸ್ ಇತ್ತಲ್ವಾ? ಟ್ವೈಸ್ ಇತ್ತು. ಸೊ ಯಾವ ಥರ ಬರೀತೀರ ಇವಾಗ? ಇದನ್ನು ಡಿಸೋಸಿಯೇಟ್ ಮಾಡ್ಬಿಟ್ರಿ. ಸೊ Ca ಪ್ಲಸ್ 2OH ಮೈನಸ್ಸಾ. ಸೊ ಏನಾಯ್ತು ಇದ್ರದ್ದು? ಎಕ್ಸ್ ತಗೊಂಡ್ರೆ ಇದ್ರದ್ದೇನಾಯಿತು 2x ಆಯಿತಾ? ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ KSP ಏನಾಯಿತು x ಇಂಟು 2x ಹೋಲ್ ಸ್ಕ್ವೇರ್ ಸ್ಟಾಕ್ಯುಮೆಟ್ರಿ ಇರೋದ್ರಿಂದ ಸ್ಕ್ವೇರ್ ಮಾಡಿದ್ರೆ ಇದೇನಾಯಿತು 4x³ ಆಯಿತು. ಕರೆಕ್ಟ್? ಸೊ ನಾನೇನು ಬರೀಬೋದು? ನಂದು KSP ವಿಲ್ ಬಿ ಈಕ್ವಲ್ ಟು ವಾಟ್? KSP ವಿಲ್ ಬಿ ಈಕ್ವಲ್ ಟು 4x³ ಆಗಿದೆ. ಆಯಿತಾ? ಸೊ ಈಗ ನಂದು pH ಏನು ಕೊಟ್ಟಿದ್ದಾರೆ 9 ಕೊಟ್ಟಿದ್ದಾರೆ. 9 ಕೊಟ್ಟಿರೋದ್ರಿಂದ POH ಏನಾಗುತ್ತೆ ನಂದು? ಸೊ POH ವಿಲ್ ಬಿ ಈಕ್ವಲ್ ಟು 14 ಮೈನಸ್ 9. ಏನಕ್ಕೆ ನಾನು ಬೇಸಿಕ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ? OH ಮೈನಸ್ ಇದೆ, ಬೇಸ್ ಆಗಿದೆ, ಅದಕ್ಕೋಸ್ಕರ POH ವಿಲ್ ಬಿ ಈಕ್ವಲ್ ಟು ನಂದು 14 ಮೈನಸ್ 9. ಸೊ 14 ಮೈನಸ್ 9 ಏನು ಬರುತ್ತೆ? 14 ಮೈನಸ್ 9 ವಿಲ್ ಬಿ ಈಕ್ವಲ್ ಟು 5. ಕರೆಕ್ಟ್? ಓಕೆ, 5. ಸೊ ಇಲ್ಲಿ OH ಮೈನಸ್ ಬಂದಿರೋದಲ್ವಾ? ಸೊ OH ಮೈನಸ್ ತಗೊಳಕ್ಕೋಸ್ಕರ ನಾವು ಮಾಡಿರೋದು. ಸೊ ಏನು ಮಾಡ್ತೀನಿ ಇದನ್ನ ಆಮೇಲೆ ಬರ್ಕೊಳ್ಳೋಣ. ಸೊ POH ಇಸ್ ಈಕ್ವಲ್ ಟು 5 ಅಂದರೆ ಮೈನಸ್ ಲಾಗ್ ಆಫ್ OH ಮೈನಸ್ ಏನಾಗೋಯ್ತು 5 ಆಯಿತಾ? ಸೊ ಕಾನ್ಸಂಟ್ರೇಷನ್ ಆಫ್ OH ತೆಗಿಬೋದಾ ನಾನು ಇಲ್ಲಿಂದ? ಕಾನ್ಸಂಟ್ರೇಷನ್ ಆಫ್ OH ವಿಲ್ ಬಿ ಈಕ್ವಲ್ ಟು 10⁻⁻5 ಆಯಿತು. ಕರೆಕ್ಟ್? ಎಸ್. ಸೊ 10⁻⁻5 ನನಗೇನು ಸಿಕ್ಕಿದೆ? ಕಾನ್ಸಂಟ್ರೇಷನ್ ಆಫ್ OH ಸಿಕ್ಕಿದೆ. ಸೊ ಕಾನ್ಸಂಟ್ರೇಷನ್ ಆಫ್ OH ಸಿಕ್ಕಿದ ಮೇಲೆ ಕಾನ್ಸಂಟ್ರೇಷನ್ ಆಫ್ OH ಏನಾಗಿದೆ 2x ಆಗಿದೆ. ಇಟ್ ಈಸ್ ಈಕ್ವಲ್ ಟು 2x ಇಲ್ಲಿಂದ. ಕ್ಲಿಯರ್? ಸೊ ಈಗ ನಾನು ಬರಿಬೋದಾ? ನಂದು KSP ಏನಾಗುತ್ತೆ ಇವಾಗ ಸಾಲ್ಯುಬಿಲಿಟಿ ಪ್ರಾಡಕ್ಟ್ KSP x ಏನಾಯ್ತು ಇವಾಗ? x ವಿಲ್ ಬಿ ಈಕ್ವಲ್ ಟು 10⁻⁻5 ಡಿವೈಡೆಡ್ ಬೈ 2ನಾ? ಎಸ್. ಸೊ 2x ಏನಾಗಿತ್ತು 10⁻⁻5 10⁻⁻5 ಹೋಲ್ ಸ್ಕ್ವೇರ್ ಮಾಡ್ಕೊತೀರಾ. ಸೊ ಏನು ಆನ್ಸರ್ ಬರುತ್ತೆ ಇವಾಗ? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಯುವರ್ 5 it will be equal 0.5 into 10⁻⁻15. Option number B will be your correct option. 5 2s are 10, minus 10 minus 5 minus 15 ಆಯಿತು. ಕರೆಕ್ಟ್? minus 15 ಆಗಬೇಲೆ 2 10 ಇದೆ. ಸೊ ಏನು ಮಾಡ್ತೀರಾ? ಆರಾಮಾಗಿದ್ದೀನಾ? 1/2 ಇರುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 10⁻⁻5 ಇದೆಯಲ್ವಾ? ಸೊ 10⁻⁻5 ಇಂಟು 10⁻⁻10 ಇದೆ ಆ್ಯಂಡ್ 1/2 ಉಳಿದಿದೆ. ಸೊ ಇದೇನಾಯಿತು 10⁻⁻15 ಈಕ್ವಲ್ ಆಯಿತು. 1/2 0.5 ಈಕ್ವಲ್ ಆಯಿತು. ಅಷ್ಟೇ ಕ್ಯಾಲ್ಕುಲೇಷನ್. ದ ಮೋಲಾರ್ ಸಾಲ್ಯುಬಿಲಿಟಿ ಆಫ್ KF2. ಸೊ ಏನು ಕೊಟ್ಟಿದ್ದಾರೆ ನಿಮಗೆ? CaF2 ಕ್ಯಾಲ್ಶಿಯಂ ಫ್ಲೂರೈಡ್ ಕೊಟ್ಟಿದ್ದಾರೆ. ಇದೇನಾಗುತ್ತೆ Ca2 ಪ್ಲಸ್ 2F ಮೈನಸ್ ಆಗುತ್ತೆ. ಸೊ x 2x KSP ಏನಕ್ಕೆ ಈಕ್ವಲ್ ಆಯಿತು? ಸೊ x ಇಂಟು 2x ಹೋಲ್ ಸ್ಕ್ವೇರ್. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 4x³ ಆಯಿತಾ? ಸೊ 4x³ ಡೈರೆಕ್ಟಾಗಿ ಫಾರ್ಮುಲಾ ಹಾಕಿ ಎಲ್ಲೂ ಕೂಡ ಮಾಡ್ಬೋದಾಗಿತ್ತು ನೀವು. ಎಕ್ಸನ್ನ ಫೈಂಡ್ ಔಟ್ ಮಾಡಿ ಸಿಂಪ್ಲಿ. ಸೊ ಏನಾಯಿತು? ಇನ್ 0.1 ಮೋಲಾರ್ ಸೊಲ್ಯೂಷನ್ ಆಫ್ NeF ವಿಲ್ ಬಿ
ಸೊ ಏನಾಗಿದೆ, ಸೊ ಮೂಲಾರ್ ಸಾಲ್ಯುಬಿಲಿಟಿ ಏನಾಗಿರುತ್ತೆ, NaF ಒಳಗಡೆ ಏನು ಸಾಲ್ಯುಬಿಲಿಟಿ ಆಗಿರುತ್ತೆ ಅದನ್ನು ಕೇಳಿರೋದು ಆಯ್ತಾ. ಸೊ NaF ಒಳಗಡೆ ಸಾಲ್ಯುಬಿಲಿಟಿ ಕೇಳಿರೋದ್ರಿಂದ ವಾಟ್ ಯು ವಿಲ್ ಡೂ, ಯು ವಿಲ್ ಸಿಂಪ್ಲಿ ಟೇಕ್ so NaF ನು ಡಿಸೋಸಿಯೇಟ್ ಮಾಡೋಣ, ಫ್ಲೂರೈಡ್ Na ಪ್ಲಸ್ F ಮೈನಸ್. ಇದನ್ನು ಏನಕ್ಕೆ ಮಾಡಿದ್ದೀನಿ ಅಂತ ಹೇಳೋಣ. ಸ್ಟ್ರಾಂಗ್ ಇದು ಸಾಲ್ಟ್ ಆಗಿದೆ. ಸೊ ಅದರಿಂದ Na ಪ್ಲಸ್ ಆ್ಯಂಡ್ F ಮೈನಸ್ ನೀಟಾಗಿ ಡಿಸೋಸಿಯೇಟ್ ಆಗುತ್ತಾ. ಸೊ ಇದು 0.1 ಮೂಲಾರ್ ಕಾನ್ಸಂಟ್ರೇಷನ್ ಆಗಿದ್ರೆ F ಏನಾಯಿತು 0.1 ಮೂಲಾರ್ ಆಯ್ತಾ, ಕರೆಕ್ಟ್. ಸೊ 0.1 ಮೂಲಾರ್ ಇದ್ರದ್ದು ಆಗಿದ್ರೆ ನಂದು ಈ ಕ್ಯಾಲ್ಶಿಯಮ್ದು ಇದರಲ್ಲಿ KSP ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂಲಾರ್ ಸಾಲ್ಯುಬಿಲಿಟಿ ಇದೇನಾಯಿತು ಎಸ್ಸಿಗೆ ಈಕ್ವಲ್ ಆಗುತ್ತಾ, ಎಸ್. ಸೊ ನಂದು ಮೂಲಾರ್ ಸಾಲ್ಯುಬಿಲಿಟಿ ಇದನ್ನು ಬರ್ಕೊಂಡ್ಬಿಡಿ, ಮೂಲಾರ್ ಸಾಲ್ಯುಬಿಲಿಟಿ ಕೇಳಿದಾಗ ನಾನು ಹೇಳಿದೆ ಎಕ್ಸ್ ಇಸ್ ಈಕ್ವಲ್ ಟು ಎಸ್, ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಸ್ ಆಗಿದೆ ಆಯಿತಾ. ಸೊ ಇದಕ್ಕೆ ಏನಕ್ಕೆ ಈಕ್ವಲ್ ಆಗಿದೆ, ನಮ್ಮದು ಕಾನ್ಸಂಟ್ರೇಷನ್ ಆಫ್ ಇದಕ್ಕಾಗಿದೆಯಾ 2 ಪ್ಲಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎಫ್ ಅಲ್ಲಿ ತಗೊಂಡ್ರೆ ನಾನು ಇದನ್ನೇನು ಬರಿಬೋದು, ಕಾನ್ಸಂಟ್ರೇಷನ್ ಆಫ್ ಎಫ್ ವಿಲ್ ಬಿ ಈಕ್ವಲ್ ಟು 2s ಪ್ಲಸ್ 0.1 ಮೂಲಾರ, ಕರೆಕ್ಟ್. ಸೊ ಇದಕ್ಕೆ ದಿಸ್ ವಿಲ್ ಬಿ ಈಕ್ವಲ್ ಟು concentration of divided by 2 na, correct. solubility product concentration of F ಏನಿದೆ divided by 2 ಆಗೋಯ್ತಾ. so this will be equal to what, KSP S ತಗೊಂತೀರಾ 4, so it will be equal to your so molar KSP ಕೊಟ್ಟಿದ್ದಾರೆ ನಿಮಗೆ. so here let us instead of this let us take KSP ನ ತಗೊಳ್ಳೋಣ, ಈ ಥರ ತಗೊಳ್ಳೋಣ. ಸೊ ಕ್ಯಾಲ್ಶಿಯಂ Ca2 ಪ್ಲಸ್ ಕ್ಯಾಲ್ಶಿಯಂ ಆ್ಯಂಡ್ ಫ್ಲೂರೈಡ್ದು ಸ್ಕ್ವೇರ್ ತಗೊಳ್ಳೋಣ ಆಯಿತಾ. ಸೊ ಫ್ಲೂರೈಡ್ ಕಾನ್ಸಂಟ್ರೇಷನ್ 0.1 ಮೂಲಾರ್ ಆಗಿದೆ ಅಂತ ಹೇಳಿದ್ರೆ ಇಲ್ಲೂ ನಾವೇನು ತಗೊಂಡ್ಬಿಡೋಣ, ಇದ್ರದ್ದು 0.1 ತಗೊಂಡ್ಬಿಡೋಣ ಆಯಿತಾ. ಸೊ ಇವಾಗ KSP ಏನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ KSP ವಿಲ್ ಬಿ ಈಕ್ವಲ್ ಟು -5.3 × 10⁻⁻11. ಕ್ಯಾಲ್ಶಿಯಂ ಫ್ಲೂರೈಡ್ದು ಎಕ್ಸ್ ಮೂಲಾರ್ ಸಾಲ್ಯುಬಿಲಿಟಿ ಇದೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಕಾನ್ಸಂಟ್ರೇಷನ್ ಆಫ್ ಫ್ಲೂರಿನ್ ಎಷ್ಟು ಕೊಟ್ಟಿದ್ದಾರೆ 0.1 ಕೊಟ್ಟಿದ್ದಾರೆ, ಹೋಲ್ ಸ್ಕ್ವೇರ್ ಮಾಡ್ತೀರಾ ಆ್ಯಂಡ್ ಇಲ್ಲಿಂದ ನೀವೇನು ಮಾಡ್ತೀರಾ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ದಿಸ್ ವಿಲ್ ಬಿ ಈಕ್ವಲ್ ಟು 5.3 × 10⁻11 ಡಿವೈಡೆಡ್ ಬೈ ಇದೇನಾಗುತ್ತೆ 10⁻2 -1 ಸಾರಿ, ಇಟ್ ವಿಲ್ ಬಿ ಈಕ್ವಲ್ ಟು 2. ಸೊ ಏನಾಯಿತು ಹೋಲ್ ಸ್ಕ್ವೇರ್ ಆಯಿತು -2 ಆಯಿತಾ. ಸೊ -2 ಮೇಲೆ ತಗೊಂಡೋದ್ರೆ 11ಅಲ್ಲಿ -9 ಆಯಿತಾ. ಸೊ 5.3 × 10⁻⁻9 ಬರುತ್ತೆ. ಸೊ ಯಾವ್ದು ಕರೆಕ್ಟ್ ಆನ್ಸರ್, ಆಪ್ಷನ್ ನಂಬರ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಥಿಯರಿ ಆಫ್ ಇಂಡಿಕೇಟರ್ಸ್ ಏನಿಲ್ಲ, ನೀವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಯಾವಾಗ ಮಾಡ್ತೀರಾ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ನ್ಯೂಟ್ರಲೈಸೇಷನ್ ಒಂದು ಆಸಿಡ್ ಪ್ಲಸ್ ಬೇಸ್ನ ಮಾಡೋದು ನ್ಯೂಟ್ರಲೈಸೇಷನ್, ಸಚ್ ದಟ್ ನಿಂದು ಲಾಸ್ಟಲ್ಲಿ ಏನು ಮಾಡಬೇಕು, ನಂದು ನ್ಯೂಟ್ರಲ್ ಸೊಲ್ಯೂಷನ್ ಸಿಗಬೇಕು ಆ ಥರ. ಸೊ ನೋಡಿ ಇದನ್ನು ಏನು ಮಾಡಿದ್ರೆ ನೀವು ಎಂಡ್ ಪಾಯಿಂಟ್ನ ಟೈಟ್ರೇಷನ್ ಮಾಡಬೇಕಾದ್ರೆ ಎಂಡ್ ಪಾಯಿಂಟ್ ಏನಾಗಿದೆ ದಟ್ ಈಸ್ ನಿಮ್ಮದು ಕರೆಕ್ಟಾಗಿ ಪಿಂಕ್ ಕಲರ್ ಸೊಲ್ಯೂಷನ್ಗೆ ಟರ್ನ್ ಆಗುತ್ತಲ್ವ, ಆ ಎಂಡ್ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ಸೊ ಟೈಟ್ರೇಷನ್ ಬಗ್ಗೆ ರೆಡಾಕ್ಸ್ ರಿಯಾಕ್ಷನಲ್ಲಿ ಕಂಪ್ಲೀಟಾಗಿ ಓದ್ತೀರಾ, ಇಲ್ಲಿ ಬರೀ ಇಂಡಿಕೇಟರ್ಸು pH ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅದನ್ನು ಮಾತ್ರ ನೋಡ್ತೀರಾ ಅಷ್ಟೇ. ಸೊ ಚೇಂಜ್ ಆಫ್ ಕಲರ್ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್ದು ಪರ್ಟಿಕ್ಯುಲರ್ pH ಫಾಲೋ ಮಾಡುತ್ತೆ. ಸೊ ಸರ್ಟೆನ್ ರೇಂಜ್ ಆಫ್ pH ಫಾಲೋ ಮಾಡುತ್ತೆ. ಸೊ ಈಗ ಇಂಡಿಕೇಟರ್ಸ್ ಬಂದರೆ ನಿಮಗೆ ಯೂಶಲಿ ಯೂಸ್ ಮಾಡೋದು ಮಿಥೈಲ್ ಆರೆಂಜ್, ಮಿಥೈಲ್ ರೆಡ್, ಲಿಟ್ಮಸ್ಸು, ಫಿನಾಲ್ ರೆಡ್ಡು, ಫಿನಾಫ್ಥಲಿನ್. ಸೊ ಇಷ್ಟನ್ನು ಯೂಸ್ ಮಾಡ್ತೀರಾ. pH ರೇಂಜ್ ಮಿಥೈಲ್ ಆರೆಂಜ್ ಎಷ್ಟಾಗಿದೆ 3.2 to 4.5. ಸೊ ಯಾವುದೇ ಒಂದು ನೀವು ಆಸಿಡ್ ಆ್ಯಂಡ್ ಬೇಸ್ನ ಕಂಬೈನ್ ಮಾಡಿದ್ರೆ ಸೇ ವೀಕ್ ಆಸಿಡ್, ವೀಕ್ ಬೇಸ್, ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್, ಸ್ಟ್ರಾಂಗ್ ಆಸಿಡ್. ಸೊ ಈ pH ರೇಂಜಲ್ಲಿ ಫೈನಲ್ ಸೊಲ್ಯೂಷನ್ದು pH ಬರ್ತಿದ್ರೆ ನೀವೇನು ಮಾಡ್ತೀರಾ,
ಆ ಒಂದು ಇಂಡಿಕೇಟರ್ನ ಯೂಸ್ ಮಾಡ್ತೀರಾ. ಏನಾದರೂ ನೀವು ಮಿಕ್ಸ್ ಮಾಡಿದಾಗ 4.4 ಇಂಟು 6.5 ವರೆಗೂ ರೇಂಜಲ್ಲಿ ಏನಾದರೂ ನಿಮ್ಮದು ಪಿ ಎಚ್ ಅಲ್ಲಿ ವೇರಿ ಆಗ್ತಿದೆ ಅಂತ ಹೇಳಿದ್ರೆ ಫೈನಲ್ ಸೊಲ್ಯೂಷನ್ದು, ಅವಾಗ ಏನು ಮಾಡ್ತೀರಾ ನೀವು ಮಿಥೈಲ್ ರೆಡ್ನ ಯೂಸ್ ಮಾಡ್ತೀರಾ. ಏನಾದರೂ 5.5 ಟು 7.5 ಇದ್ರೆ ಲಿಟ್ಮಸ್ನ ಯೂಸ್ ಮಾಡ್ತೀರಾ. ಫಿನಾಲ್ ರೆಡ್ 6.8 ಟು 8.4, ಫಿನಾಫ್ಥಲಿನ್ನ 8.3 ಟು 10.5 ರೇಂಜಲ್ಲಿ ಯೂಸ್ ಮಾಡ್ತಾ ಹೋಗ್ತೀರಾ. ಕಲರ್ ಏನಾಗುತ್ತೆ ನೋಡಿ, ಮಿಥೈಲ್ ಆರೆಂಜ್ ಆದರೆ ಪಿಂಕ್ ಇರುತ್ತೆ ಸೊಲ್ಯೂಷನ್, ಅವಾಗ ಎಲ್ಲೋಗೆ ಟರ್ನ್ ಆಗುತ್ತೆ. ಸೊ ಪಿಂಕ್ ಟು ಎಲ್ಲೋ. ಸೊ ಇನಿಷಿಯಲ್ ಸೊಲ್ಯೂಷನ್ ಪಿಂಕ್ ಕಲರ್ ಇದ್ರೆ ನೀವೇನು ಮಾಡ್ತೀರಾ ಮಿಥೈಲ್ ಆರೆಂಜ್ ತಗೊಂತೀರಾ. ಇನಿಷಿಯಲ್ ಕಲರ್ ರೆಡ್ ಇದ್ರೆ ಮಿಥೈಲ್ ರೆಡ್ ಇನಿಷಿಯಲ್ ಕಲರ್ ರೆಡ್ ಆಗುತ್ತೆ ಆ್ಯಂಡ್ ಎಲ್ಲೋ ಆಗುತ್ತೆ. ಆರೆಂಜ್ ಇದೆ ನೋಡಿ, ಮಿಥೈಲ್ ಆರೆಂಜ್ ಹಾಕಿದಾಗ ಪಿಂಕ್ ಸೊಲ್ಯೂಷನ್ ಕಲರಲ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ನೀವು ಅದರಲ್ಲಿ ಏನಾದರೂ ಬೇಸ್ ಆ್ಯಡ್ ಮಾಡ್ತಾ ಇದ್ರೆ ಟೈಟ್ರೇಷನ್ ಮಾಡ್ತಿದ್ರೆ ಎಲ್ಲೋ ಕರೆಕ್ಟಾಗಿ ಏನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಎಂಡ್ ಪಾಯಿಂಟಲ್ಲಿ. ಲಿಟ್ಮಸಲ್ಲಿ ರೆಡ್ ಟು ಬ್ಲೂ, ಫಿನಾಲ್ ಎಲ್ಲೋ ಟು ರೆಡ್, ಫಿನಾಫ್ಥಲಿನಲ್ಲಿ ಕಲರ್ಲೆಸ್ ಟು ಪಿಂಕ್. ಇದನ್ನು ಯೂಶಲಿ ಅಲ್ವಾ ನೀವೆಲ್ಲರೂ ಮಾಡಿರೋದು ನಿಮ್ಮ ಲ್ಯಾಬ್ಗಳಲ್ಲಿ. ಈಗ ಎಕ್ಸಾಂಪಲ್ ತೊಗೊಂಡು ನ್ಯೂಟ್ರಲೈಸೇಷನಲ್ಲಿ ತೊಗೊಂಡಾಗ ನ್ಯೂಟ್ರಲೈಸೇಷನ್ ಹೇಳಿದೆ ನಾನು, ಆ್ಯಸಿಡ್ ಪ್ಲಸ್ ಬೇಸ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಸಾಲ್ಟ್ ಪ್ಲಸ್ ವಾಟರ್ ಸಿಗ್ತಾ ಹೋಗುತ್ತೆ. ಸೊ ಇದೇ ರಿಯಾಕ್ಷನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಅರ್ಥ ಅಷ್ಟೇ. ಸೊ ಇವಾಗ ಬರೋಣ, ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ನ ನೀವು ಮಿಕ್ಸ್ ಮಾಡಿದ್ರಿ. ಸೊ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ನ ನೀವು ಹಾಕ್ತಾ ಹಾಕ್ತಾ ಪಿ ಎಚ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ದು ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಒಂದು ಸರ್ಟೆನ್ ರೇಂಜಲ್ಲಿ ಕಾನ್ಸ್ಟೆಂಟ್ ಆಗಿ ನಿಮ್ದು ಏನಾಗುತ್ತೆ, ಕಾನ್ಸ್ಟೆಂಟ್ ಬೇಸಲ್ಲಿ ಪಿ ಎಚ್ ರೇಸ್ ಆಗುತ್ತೆ ಸಡನ್ ಆಗಿ 10. ಸೊ ಪಿ ಎಚ್ ರೇಂಜ್ ಏನು 4 to 10 ಆಗಿದೆ ಇದ್ರದ್ದು. ಸೊ ಇದಕ್ಕೋಸ್ಕರ ಫಿನಾಫ್ಥಲಿನ್ ನೀವು ಯೂಸ್ ಮಾಡ್ತೀರಾ, ಮಿಥೈಲ್ ರೆಡ್ನ ಯೂಸ್ ಮಾಡ್ತೀರಾ, ಮಿಥೈಲ್ ಆರೆಂಜ್ನ ಯೂಸ್ ಮಾಡ್ತೀರಾ ಬೇಸ್ಡ್ ಆನ್ ನಿಮ್ಮದು ಯಾವುದೋ ಪಿ ಎಚ್ ರೇಂಜ್ನ ಇಟ್ಕೊಂಡು. ನೆಕ್ಸ್ಟ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸಲ್ಲಿ ಯಾವಾಗ ಕಾನ್ಸ್ಟೆಂಟಲ್ಲಿ ಹೋಗುತ್ತೆ 7 to 10 ಅಲ್ಲಿ ರೇಂಜಲ್ಲಿ ಏನಾಗುತ್ತೆ, 7 to 11 ರೇಂಜಲ್ಲಿ ಏನಾಗುತ್ತೆ ನಿಮ್ಮದು ಕಾನ್ಸ್ಟೆಂಟ್ ಆಗಿ ಹೋಗುತ್ತೆ. ಸೊ 7 to 11 ಆಗಿರೋದ್ರಿಂದ 7 to 11 ಅಲ್ಲಿ ಯಾವ್ದು ಇಂಡಿಕೇಟರ್ ಇತ್ತು ನೀಟಾಗಿ ತೋರಿಸೋದು, ಫಿನಾಫ್ಥಲಿನ್ 8.3 ಅಲ್ಲಿ ಇತ್ತಲ್ವಾ ಅದನ್ನ. ನೆಕ್ಸ್ಟ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್ನ ನೀವು ತೊಗೊಂಡಾಗ, ಸೊ ಅಗೇನ್ಸ್ ಸ್ಟ್ರಾಂಗ್ ಆ್ಯಸಿಡ್ ತೊಗೊತೀರಾ ನೀವು ಕೊನಿಕಲ್ ಫ್ಲಾಸ್ಕಲ್ಲಿ, ವೀಕ್ ಬೇಸ್ನ ಏನು ಮಾಡ್ತೀರಾ ಬ್ಯೂರೆಟಲ್ ತೊಗೊತೀರಾ. ಸೊ ಬೇಸ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಅಟ್ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಆಫ್ ಬೇಸ್ ನಿಮ್ದೇನಾಗುತ್ತೆ ಪಿ ಎಚ್ ಸ್ಪೈಕ್ ಹೋಗುತ್ತೆ 7ಗೆ. ಸೊ 4 to 7. ಸೊ ಈ ರೇಂಜಲ್ಲಿ ಇರೋದ್ರಿಂದ ನೀವೇನು ಯೂಸ್ ಮಾಡ್ತೀರಾ ಯೂಶಲಿ ಮಿಥೈಲ್ ರೆಡ್ ಆರ್ ಮಿಥೈಲ್ ಆರೆಂಜ್. ಫಿನಾಫ್ಥಲಿನ್ ಯೂಸ್ ಮಾಡೋಕ್ಕಾಗಲ್ಲ, ಅದು 8.3 ಇಂದ ಮೇಲ್ಗಡೆ. ಅದಕ್ಕೋಸ್ಕರ ನೋಡಿ ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ತೊಗೊತೀರಾ, ಅವಾಗ ಏನಾಗುತ್ತೆ ನೋಡಿ ಅಟ್ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಆಫ್ ಬೇಸ್, ಒಂದು ಪರ್ಟಿಕ್ಯುಲರ್ ಬೇಸ್ದು ಕಾನ್ಸಂಟ್ರೇಷನಲ್ಲಿ ನಿಂದು ಪಿ ಎಚ್ ಏನಾಗುತ್ತೆ ಸ್ಪೈಕ್ ಹೋಗುತ್ತೆ 11 to 11ಗೆ. ಆ್ಯಂಡ್ ದಿಸ್ ಇಸ್ ಯೋರ್ ಏನಾಗುತ್ತೆ ಎಂಡ್ ಪಾಯಿಂಟ್ ಆಗುತ್ತೆ. ಈ ಎಂಡ್ ಪಾಯಿಂಟನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ 7 to 10 ಯಾವ ಪಿ ಎಚ್ ಯಾವ ಇಂಡಿಕೇಟರ್, ಫಿನಾಫ್ಥಲಿನ್, ಬಿಕಾಸ್ 8.3 ಮೇಲ್ಗಡೆ ಇದೆ. ವೆರಿ ಗುಡ್. ಸೊ ಐ ಹೋಪ್ ನಿಮಗೆ ಅಯೋನಿಕ್ ಈಕ್ವಿಲಿಬ್ರಿಯಂ ಅರ್ಥ ಆಗಿದೆ. ಸೊ ಆದಷ್ಟು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿ. ಈ ಪ್ರಾಬ್ಲಮ್ಸ್ ಅಂದರೆ ವೀಕ್ ಆ್ಯಸಿಡು ವೀಕ್ ಬೇಸ್ನ ಐಡೆಂಟಿಫೈ ಮಾಡ್ಕೊಳೋದು, ಪಿ ಎಚ್ ಕ್ಯಾಲ್ಕುಲೇಟ್ ಮಾಡ್ಕೊಳೋದು, ಇದರಲ್ಲೇ ಕ್ವಶನ್ಸ್ ಬರುತ್ತೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.